ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSS ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಜೂಮ್, ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಗಳು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ಪರಮಾತ್ಮನನ್ನ ಆವಾಹನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಆ ರಾಮಾಯಣವನ್ನ ಚಿಂತನೆ ಮಾಡ್ತಾ ಇದ್ವಿ. ರಾಮಾಯಣದಲ್ಲಿ ಆ ಈಗಾಗಲೇ ಎಲ್ಲಿವರೆಗೂ ಬಂತು ರಾಮಾಯಣ? ಆ ಹಾ, ಗುಹನನ್ನ ಹೋಗಿ ರಾಮಚಂದ್ರ ತಾನು ಕಾಡಿಗೆ ಕಾಡಿಗೆ ಹೋದ ಕೂಡಲೇ ಅಲ್ಲಿ ಗುಹ ಗುಹನನ್ನ ಭೇಟಿ ಮಾಡ್ತಾರೆ. ಅಂದ್ರೆ ಗುಹ ವಿಷಯದ ಅಂದ್ರೆ ಆ ಕಾಡಿನ ಒಂದು ರಾಜ. ಗುಹ ಬಂದು ತಾನು ಹೇಳ್ತಾನೆ, ಭಗವಂತ ನೀನು ಇದು ಎಲ್ಲವೂ ನಿನ್ನದೇ, ಇದು ನಿನ್ನದೇ ಸಾಮ್ರಾಜ್ಯ, ಇದು ನನ್ನ ಸಾಮ್ರಾಜ್ಯ ಅಲ್ಲ, ಈ ಸಾಮ್ರಾಜ್ಯಕ್ಕೆ ಈ ಕಾಡಿಗೆ ನೀನೇ ರಾಜ ಅಂತ ಹೇಳಿದ್ರೆ ತಾನು ತನ್ನ ಸಾಮ್ರಾಜ್ಯವನ್ನೇ ಆ ರಾಮನಿಗೆ ಕೊಟ್ಟ. ಆದ್ರೆ ರಾಮ ಅದು ಯಾವುದನ್ನು ಸ್ವೀಕಾರ ಮಾಡಲಿಲ್ಲ. ಕೊನೆಗೆ ನಾನು ಬಂದಿದ್ದು ಇಲ್ಲಿ ರಾಜ್ಯಭಾರ ಮಾಡ್ಲಿಕ್ಕಲ್ಲಪ್ಪ ಅಂತ ಹೇಳಿ ನನಗೆ ಇಲ್ಲಿ ಮುಂದೆ, ಯಾಕಂದ್ರೆ ಗಂಗಾ ನದಿ ತೀರದವರೆಗೂ ಹೋಗಿದ್ದಾನೆ, ಈ ಗಂಗಾ ನದಿಯನ್ನ ದಾಟಿ ನಾನು ದಕ್ಷಿಣಕ್ಕೆ ಹೋಗಬೇಕು. ಯಾಕಂದ್ರೆ ಅಯೋಧ್ಯೆ ಇರುವುದು ಉತ್ತರ ಭಾಗದಲ್ಲಿ, ಗಂಗೆಯ ಉತ್ತರ, ಅಲ್ಲಿಂದ ಮಧ್ಯ ಇರೋದು ಗಂಗಾ ನದಿ, ಅದನ್ನ ದಾಟಿ ಈ ಕಡೆ ಬರಬೇಕು, ದಕ್ಷಿಣ ಭಾಗ ದಂಡಕಾರಣ್ಯಕ್ಕೆ ಬರಬೇಕು ಅಂತ. ದಂಡಕಾರಣ್ಯ ಅಂದ್ರೆ ಇವತ್ತಿನ ಮಧ್ಯಪ್ರದೇಶದ ಭಾಗ, ಅಲ್ಲಿಗೆ ರಾಮ ಬರಬೇಕಾಗಿದೆ. ಹಾಗಾಗಿ ನಾನು ಈ ದೊಡ್ಡ ರಭಸವಾಗಿ ಹರಿತಾ ಇರುವಂತಹ ನೀನು ಗಂಗಾ ನದಿಯನ್ನು ದಾಟಬೇಕು, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡು ಅಂತ ಹೇಳಿ ಸಹಾಯ ಮಾಡು ನನಗೆ ಅಂತ ಹೇಳಿ. ಜೊತೆಗೆ ಸುಮಂತ್ರ ಏನು ಆ ಸಾರಥಿ ತಾನು ಹೊಡ್ಕೊಂಡು ಬಂದಿದ್ದಲ್ವ, ಕರ್ಕೊಂಡು ಬಂದಿದ್ದ, ಅವನಿಗೆ ತಾನು ಹೇಳ್ತಾ ಇದ್ದಾನೆ, ನೋಡು ಸುಮಂತ್ರ, ನೀನು ಇನ್ನು ಹೊರಟು ಹೋಗು. ಯಾಕೆಂದ್ರೆ ಆ ರಾಮ ತಾನು ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ ಅಂತ ಹೇಳಿ ನೀನು ಹೋಗಿ ಹೇಳ್ಬೇಕು. ಪಾಪ ಅವನದು ಅದೇ ಸಮಸ್ಯೆ. ಅವನಿಗೆ ಏನು ಆಸೆ ಇತ್ತು ಅಂದ್ರೆ, ಓ ನಾನು ರಾಮನ ಜೊತೆಗೆ ಇದ್ಬಿಡ್ಬೋದು 14 ವರ್ಷ ಅಂತ ಹೇಳಿ ಬಹಳ ಖುಷಿಯಿಂದ ಬಂದಿದ್ದ. ಕೊನೆಗೆ ರಾಮ ಹೇಳ್ತಾ ಇದ್ದಾನೆ ವಾಪಸ್ ಹೋಗುವ. ಅಯ್ಯೋ, ಅವನು ಇಷ್ಟೊತ್ತವರೆಗೂ ಅಯ್ಯೋ ಸ್ವಾಮಿ, ನಾನೇನೋ ನನಗೂ ರಾಮನ ಜೊತೆ ಇರೋ ಭಾಗ್ಯ ಸಿಕ್ತಲ್ವಾ ಅಂತ ನಾನು ಅನ್ಕೊಂಡಿದ್ದೆ, ನೀವೇನು ನನ್ನನ್ನು ವಾಪಸ್ ಕಳಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಅವನು ಅದೇ ನಾವು ಹೇಳಿದವರು, ಹೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ ಹೇಳಿ. ಪಾಪ ಎಲ್ಲರದು ಅದೇ ಸಮಸ್ಯೆ. ಇವನು ಅದೇ ತಾನು ಹೋಗ್ಲಿಕ್ಕೆ ರೆಡಿ. ಕೊನೆಗೆ ರಾಮ ಹೇಳ್ತಾನೆ, ನೋಡು, ನಾನು ನಿಜವಾಗಲೂ ದಂಡಕಾರಣ್ಯಕ್ಕೆ ಹೋದ್ನೋ ಇಲ್ಲೋ ಅಂತ ಹೇಳಲಿಕ್ಕೆ ಸಾಕ್ಷಿ ನೀನು ಒಬ್ಬನೇ ಇರೋದು. ಹಾಗಾಗಿ ನೀನು ಹೋಗಿ ಹೇಳಿದೆ ಅಂತಾದ್ರೆ ನನ್ನ ತಾಯಿ ಕೈಕಿಗೆ ಬಹಳ ಸಂತೋಷ ಪಡ್ತಾರೆ. ಯಾಕೆಂದ್ರೆ ಆ ನಾನು ನಿಜವಾಗ್ಲೂ ಸತ್ಯವಾಗಿ ನಡ್ಕೊಂಡೆ ಅನ್ನೋದು ಅವರಿಗೆಲ್ಲ ಗೊತ್ತಾಗ್ತದೆ. ಹಾಗಾಗಿ ನೀನು ಹೋಗಿ ಹೇಳಲೇಬೇಕು ಅಂತ ಹೇಳಿ ಸುಮಂತ್ರನನ್ನು, ಅವನಿಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ರಾಮಚಂದ್ರ ತಾನು ಕಳಿಸಿಕೊಡ್ತಾನೆ. ಮನಸ್ಸಿಲ್ಲದ ಮನಸ್ಸಿನಿಂದ ಸುಮಂತ್ರ ತಾನು ಅಯೋಧ್ಯೆಗೆ ವಾಪಸ್ ಆಗ್ತಾನೆ. ಈ ಕಡೆ ರಾಮಚಂದ್ರ ಸೀತಾಮಾತೆಗೆ ಹೇಳ್ತಾನೆ, ನೋಡಮ್ಮ, ಈ ಗಂಗಾ ಮಾತೆಯಲ್ಲಿ ನೀನು ಪ್ರಾರ್ಥನೆ ಮಾಡ್ಕೊ. ಯಾಕೆಂದ್ರೆ ಮತ್ತೆ ನಾವು ಪುನಃ ಇಲ್ಲಿ ವಾಪಸ್ ಬರುವವರೆಗೆ ಯಾವುದೇ ರೀತಿಯ ವಿಘ್ನವೂ ಬಾರದ ಹಾಗೆ ಎಲ್ಲಾ ರೀತಿಯಿಂದಲೂ ನಮ್ಮನ್ನು 14 ವರ್ಷ ಚೆನ್ನಾಗಿ ಇಟ್ಟು ಕಾಪಾಡಮ್ಮ, ಭಾಗ್ಯವ ಕೊಡೆ ಗಂಗಾ ಬಾ ಏನೋ ಅಂತ ಹೇಳಿ ಅದೇನೋ ಬರ್ತದೆ, ಗರತಿ ಅಂತ ಹೇಳಿ ಒಂದು ಹಾಡು ಬರ್ತದೆ. ಹಾಗೆ ಆ ಹಾಡಿನ ಮೂಲಕ ಆ ಪ್ರಾರ್ಥನೆ ಮಾಡ್ತಾರೆ ಗಂಗಾ ಮಾತೆಯನ್ನು. ಅಲ್ಲಿ ಬಾಗಿನ ಬಿಡ್ತಾರೆ. ಪ್ರಾರ್ಥನೆ ಮಾಡಿ ಗಂಗೆಗೆ ತಾವು ಬಾಗಿನವನ್ನು ಕೂಡ ಬಿಡ್ತಾರೆ. ಕೊನೆಗೆ ಅದಾದ್ಮೇಲೆ ಆ ಕೊನೆಗೆ ಆಲದ ಮರದ ಹಾಲನ್ನ ತರಿಸಿದ ರಾಮ. ತರಿಸಿ ತಾನು ಜಟೆಯನ್ನ ಕಟ್ಟಿದ. ಅಂದ್ರೆ ಜಟೆ ಹೇಗೆ ಬೆಳೀತದೆ ಅಂದ್ರೆ, ಎಲ್ಲರೂ ಜಟೆ ಕಟ್ಕೊಂಡಿರ್ತಾರಲ್ಲ, ಅವರು ಈ ಆಲದ ಮರದ ಹಾಲು ಇರ್ತದಲ್ಲ ಅದನ್ನೆಲ್ಲ ಕೂದಲಿಗೆ ಹಾಕಿ ಜಟೆ ಕಟ್ಟಿಬಿಡ್ತಾರಂತೆ.
ಅದು ಆವಾಗ ಅದು ಜಟೆ ಆಗಿಬಿಡುತ್ತೆ ಹೋಗ್ತಾ ಹೋಗ್ತಾ. ಆಮೇಲೆ ಹಾಗೆ ಆಲದ ಮರದ ಹಾಲನ್ನ ತಂದು, ಯಾಕೆಂದ್ರೆ ಇನ್ನು 14 ವರ್ಷ ರಾಮ ತಲೆನೇ ಬಿಚ್ಚಲ್ಲ, ಜಟಾಧಾರಿ ಆಗ್ಬಿಡ್ತಾರೆ. ಆಲದ ಅದು ಬಹಳ ಅಂಟಿರ್ತದೆ. ನೀವು ಆಲದ ಮರದ ಹಾಲು ನೋಡಿ, ಯಾರಾದ್ರೂ ಗಮನಿಸಿದರೆ ಬಹಳ ಹಾಲು ಬರ್ತದೆ. ಅದು ಸ್ವಲ್ಪ ಹೆರೆನ ಏನೋ ಮುರಿದ್ರೆ ಸಾಕು, ಅದರಲ್ಲೆಲ್ಲ ಬಿಳಿ ಹಾಲು ಬರ್ತದೆ. ಅದನ್ನು ಅಂಟಿರ್ತದೆ. ಅದನ್ನ ಹಾಕಿ ರಾಮ ಆ ತಾನು ಜಟೆಯನ್ನ ಕಟ್ಟಿದ. ಜಟೆಯನ್ನ ಕಟ್ಟಿ ತಾನು ಹೇಳ್ತಾ ಇದ್ದಾನೆ. ಹ್ಮ್ ತಾನು ಎಲ್ಲ ಆ, ತಾನು ಗಂಗಾ ನದಿಯನ್ನ ದಾಟಲಿಕ್ಕೆ ತಯಾರಿ ಮಾಡ್ಕೊಳ್ತಾರೆ. ಕೊನೆಗೆ ಗಂಗಾ ನದಿಯನ್ನ ಏನು ಆ ಆ, ಇವನ ಸಹಾಯದಿಂದ ಗಂಗಾ ನದಿಯನ್ನು ದಾಟ್ತಾನೆ. ಗಂಗಾ ನದಿಯನ್ನು ದಾಟಿದ ಮೇಲೆ ಅಲ್ಲಿ ಆ ಅಲ್ಲಿರುವಂತಹ ಎಲ್ಲ ಋಷಿಮುನಿಗಳು, ಇಲ್ಲೇ ಸಮೀಪದಲ್ಲಿ ಚಿತ್ರಕೂಟ ಅಂತ ಹೇಳಿ ಒಂದು ಜಾಗ ಇದೆ. ಬಹಳ ಅದ್ಭುತ ರಮಣೀಯವಾದಂತಹ ಜಾಗ. ಅಲ್ಲಿಯ ಒಂದು ಪ್ರಕೃತಿ ಸೌಂದರ್ಯ ಅದನ್ನು ನೋಡ್ಲಿಕ್ಕೆ ಅಷ್ಟು ಚಂದ. ಜೊತೆಗೆ ನದಿ ಕೊಳ್ಳ ಈ ತರ ಎಲ್ಲ. ಹಾಗಾಗಿ ಸುತ್ತಲೂ ಕಾಡು, ಬಹಳ ಸುಂದರವಾಗಿತ್ತು. ಸೀತೆ ಬಹಳ ಇಷ್ಟಪಡ್ತಾಳೆ, ಯಾಕೆಂದ್ರೆ ಪ್ರಕೃತಿ ಪ್ರೇಮಿಯವಳು. ಹಾಗಾಗಿ ನೀನು ಅವಳನ್ನ ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿ ಅಲ್ಲಿರುವಂತಹ ಎಲ್ಲಾ ಋಷಿಮುನಿಗಳು ರಾಮನಿಗೆ ಸಲಹೆ ಕೊಡ್ತಾರೆ. ಕೊನೆಗೆ ರಾಮ ಆ ಚಿತ್ರಕೂಟವನ್ನು ಪ್ರವೇಶ ಮಾಡ್ತಾರೆ. ಚಿತ್ರಕೂಟವನ್ನು ಪ್ರವೇಶ ಮಾಡಿ ಅಲ್ಲಿ ಲಕ್ಷ್ಮಣನ ಸಹಾಯದಿಂದ ಒಂದು ಪರ್ಣ ಕುಟೀರವನ್ನ ಆ ತಯಾರು ಮಾಡಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಇಲ್ಲಿ ಚಿತ್ರಕೂಟದಲ್ಲಿ. ಈ ಕಡೆ ಏನಾಗಿತ್ತು ಏನು ಅಯೋಧ್ಯೆಯಲ್ಲಿ ಅಂತಂದ್ರೆ, ಸುಮಂತ್ರ ತಾನು ಅಯೋಧ್ಯೆಯಿಂದ ತಾನು ವಾಪಸ್ ಬಂದು ಕೂಡಲೇ ದಶರಥನನ್ನ ಹೋಗಿ ದಶರಥನಿಗೆ ಹೇಳ್ತಾ ಇದ್ದಾನೆ. ದಶರಥ ಈಗ ಸೀದಾ ಕೌಸಲ್ಯ ಮನೆಯಲ್ಲಿ ಸೇರ್ಕೊಂಡಿದ್ದ. ಏಕೆಂದ್ರೆ ಕೈಕೇಯಿ ಮನೆಯನ್ನು ಬಿಟ್ಟು ಅವಳನ್ನು ಎಲ್ಲ ಬಿಟ್ಟುಬಿಟ್ಟ. ಸೀದಾ ಹೋಗಿ ತಾನು ಕೌಸಲ್ಯ ಮನೆಯಲ್ಲಿ ಉಳ್ಕೊಂಡ. ಕೌಸಲ್ಯ ಮನೆಯಲ್ಲಿ ಉಳ್ಕೊಂಡಿದ್ದಾನೆ. ಪಾಪ ಅವನು ಬಹಳ ನಿತ್ರಾಣ ಆಗಿ ಹೋಗಿದ್ದ. ಅವನಿಗೆ ಸುಮಂತ್ರ ಬಂದ ಕೂಡಲೇ ಅವನು ಬಹಳ ಅವಸರವಾಗಿ ಕೇಳ್ತಾನೆ, ಸುಮಂತ್ರ, ರಾಮ ಏನಂದ? ಯಾಕೆಂದ್ರೆ ನಿಜವಾಗ್ಲೂ ಎಲ್ಲರೂ ಕ್ಷೇಮವಾಗಿದ್ದಾರೋ, ಅಥವಾ ಅಲ್ಲಿಯ ವಾತಾವರಣ ಹೇಗಿತ್ತು, ಎಲ್ಲರೂ ಏನೇನಂದ್ರು ಅಂತ ಹೇಳಿ ರಾಮ ಏನಂದ ಅಂತ ಕೇಳಿದ್ರೆ, ಸುಮಂತ್ರ ಹೇಳ್ತಾನೆ, ಬಹಳ ಅಳ್ತಾ ಅಳ್ತಾ ಹೇಳ್ತಾನೆ. ಏನಂತ ಹೇಳಿ ರಾಮ ಏನ್ ಹೇಳಿದ ಅಂತಂದ್ರೆ, ಆದಷ್ಟು ನಾವು ಇಲ್ಲಿ ಎಲ್ಲರೂ ಬಹಳ ಸುರಕ್ಷಿತವಾಗಿದ್ದೇವೆ. ನಮ್ಮ ಬಗ್ಗೆ ನೀವು ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ, ಯೋಚನೆ ಮಾಡಬೇಕಾಗಿಲ್ಲ. ಆ ಎರಡನೇದಾಗಿ, ನಿಮಗೆ ದೊಡ್ಡ ಭಾರ ಯಾವುದು? ದೊಡ್ಡ ಜವಾಬ್ದಾರಿ ಇಡೀ ರಾಜ್ಯದ ಪಾಲನೆ ಮಾಡೋದು. ಹಾಗಾಗಿ ನೀವು ಅದ್ರ ಕಡೆ ನೀವು ಹೆಚ್ಚು ಗಮನ ಕೊಡಿ, ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಮೊದಲು ಭರತನನ್ನ ಕರೆಸಿ ಆದಷ್ಟು ಬೇಗ ಭರತನಿಗೆ ಪಟ್ಟಾಭಿಷೇಕ ಮಾಡಿ. ಭರತ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳಿ ರಾಮ ತಾನು ಸಂದೇಶ ಕೊಟ್ಟಿದ್ದಾನೆ. ಇನ್ನು ಲಕ್ಷ್ಮಣ ಏನ್ ಹೇಳಿದ ಅಂತ ಹೇಳಿ ದಶರಥ ಕೇಳ್ತಾ ಇದ್ದಾನೆ. ಅದಕ್ಕೆ ಲಕ್ಷ್ಮಣ ಅವನು ಕಟ 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 ಹಲ್ಲು ಕಡಿತಾ ಇದ್ದ. ದಶರಥ ಅಂದ್ರೆ ಕಾಸಾಗ ಅವನು ಉರಿದು ಬೀಳ್ತಾ ಇದ್ದ. ಆ ಮುದುಕನಿಗೆ ಹೋಗಿ ಹೇಳು, ನನ್ನ ಪಾಲಿಗೆ ತಂದೆ ಇಲ್ಲ, ಸತ್ತೋದವ. ಅವನು ನನಗೆ ತಂದೆನೇ ಅಲ್ಲ, ನನ್ನ ತಂದೆ ತಾಯಿ ಎಲ್ಲ ನನಗೆ ಯಾರು ರಾಮ ಸೀತಾರಾಮರೇ ನನಗೆ ತಂದೆ ತಾಯಿ. ಆ, ಇಷ್ಟು ಮುದುಕ ಆಗಿದ್ದಾನೆ. ಆ ಈ ಹಣ್ಣು ಮುದುಕ. ಎಷ್ಟೊಂದು ಜನ ಹೆಂಡತಿಯರಿದ್ದಾರೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ಆಗಿದ್ದಾವೆ, ಇನ್ನೂ ಅವನಿಗೆ ಬುದ್ಧಿ ಬಂದಿಲ್ಲ. ಆ, ಅಂತ ಹೇಳಿ ಇನ್ನು ಮೊಮ್ಮಕ್ಕಳಾಗಿಲ್ಲ. ಆದ್ರೆ ಇನ್ನೂ ಅವನಿಗೆ ಬುದ್ಧಿ ಬಂದಿಲ್ಲ. ಆ ಒಂದು ಹೆಣ್ಣಿನ ಮೋಹಕ್ಕೆ ಸಿಕ್ಕು ಇಷ್ಟ ಇದು ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಅವನನ್ನು ನಾನು ಯಾವತ್ತೂ ನಾನು ತಂದೆ ಅಂತ ಸ್ವೀಕಾರನೇ ಮಾಡೋಲ್ಲ ಅಂತ ಹೇಳು ಅಂತ ಹೇಳಿ, ಈಗ ಅವನು ಚೆನ್ನಾಗಿ ಅವನು ಹೆಂಡತಿ ಇದ್ರ ಜೊತೆಗೆ ಇರ್ಲಿ ಅಂತ ಹೇಳಿ ಜೋರು ಬೈದು ಅವನು ಕಳಿಸಿದ್ದಾನೆ. ಇನ್ನು ಸೀತೆ ಏನು ಹೇಳಿಲ್ಲಪ್ಪ ಅಂತ ಕೇಳಿದ್ರೆ ಅವಳು ಏನೂ ಹೇಳಿಲ್ಲ, ಸುಮ್ಮನೆ ತಲೆ ಕೆಳ ಹಾಕೊಂಡು ನಿಂತಿದ್ಲು. ಹೇಳ್ತಾನೆ, ಇಡೀ ಪ್ರಕೃತಿ ಹೇಗೆ ಸ್ಪಂದಿಸ್ತಾ ಇತ್ತು. ರಾಮ ಯಾವಾಗ ಕಾಡಿಗೆ ಹೋಗ್ತಾ ಇದ್ದ, ಎಲ್ಲ ಕಡೆ ಗಿಡ ಮರ ಬಳ್ಳಿ ಎಲ್ಲ ಹಬ್ಬಿ ಅವು ರಾಮನನ್ನು ಸ್ವಾಗತ ಮಾಡಲಿಕ್ಕೆ ಕಾಯ್ತಾ ಇದ್ದಾವೇನೋ ಅನ್ನೋ ಹಾಗೆ ಆ ಪ್ರಕೃತಿ ತಾವು ಸ್ಪಂದಿಸ್ತಾ ಇತ್ತು. ಯಾವಾಗ ನಾನು ವಾಪಸ್ ಬರ್ತಾ ಇದ್ದೆ ರಾಮನನ್ನ ಬಿಟ್ಟು, ಇಡೀ ಪ್ರಕೃತಿಯೇ ನೀರಸ ಮೌನ, ಎಲ್ಲಿ ಒಂದು ಶಬ್ದ ಇಲ್ಲ. ಆ ಹಕ್ಕಿಗಳ ಕಲರವ ಇಲ್ಲ. ಏನೋ ಕಾಡಿಗೆ ಬೆಂಕಿ ಬಿದ್ದು ಎಲ್ಲ ಸುಟ್ಟು ಹೋಗಿದೆ ಏನೋ ಅನ್ನೋಷ್ಟು ಭಾಸ ಆಗ್ತಾ ಇತ್ತು. ಅಂದ್ರೆ ಆ ಪ್ರಕೃತಿಯು ಕೂಡ ರಾಮನ ಆಗಮನಕ್ಕೆ ಆಗನ ಆಗಮನ ಆಗುವಾಗ, ಅವನ ನಿರ್ಗಮನ ಆಗುವಾಗ ಯಾವ ರೀತಿ ಸ್ಪಂದಿಸ್ತು ಅನ್ನೋದನ್ನ ಅವನು ಬಹಳ ಚೆನ್ನಾಗಿ ಸುಮಂತ್ರ ನಾನು ವಿವರಿಸಿ, ಕೊನೆಗೆ 6 ದಿನ ಆಯ್ತು ರಾಮ ಕಾಡಿಗೆ ಹೋದ. ಇನ್ನು 6 ದಿನ ಆಯ್ತು. 6ನೇ ದಿನ ತಾನು ಮಲಗಿದ್ದಾನೆ ದಶರಥ. ತಾನು ಕೌಸಲ್ಯನ್ನು ಕರೆದ. ಯಾಕೆಂದ್ರೆ ನೋಡು, ನಮ್ಮ ಜೀವನದಲ್ಲಿ ನಾವು ಏನು ಮಾಡಿರ್ತೀವೋ ಅದೇ ನಮಗೆ. ಯಾಕೆಂದ್ರೆ ನಾವು ಅನ್ಕೊಂಡಿರ್ತೀವೋ, ಅಯ್ಯೋ ನನಗೆ ಹಂಗಾಗ್ಬಿಡ್ತು, ಅಯ್ಯೋ ನನ್ಗೆ ಹಿಂಗಾಗ್ಬಿಡ್ತು. ಆದ್ರೆ ನಿಜವಾಗ್ಲೂ ಅದರ ಹಿಂದಿರುವ ಮೂಲ ಯಾವುದು ಅಂತಂದ್ರೆ, ನಾನು ಮಾಡಿದ್ದೆ ನನಗೆ. ಯಾಕೆಂದ್ರೆ ಈಗ ನನಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅವನು ಒಂದು ಕಥೆಯನ್ನು ಹೇಳ್ತಾನೆ ದಶರಥ. ನಾನು ಹಿಂದೆ ಯಾವಾಗಲೂ ನನಗೊಂದು ಅಭ್ಯಾಸ ಏನು ಅಂದ್ರೆ, ಎಲ್ಲಾ ಕಡೆ ಕಾಡಿನಲ್ಲಿ ಹೋಗಿ ಈ ಬೇಟೆ ಆಡೋದು ನನ್ನ ಅಭ್ಯಾಸ. ಹೀಗೆ ಒಂದು ದಿನ ರಾತ್ರಿ ಮುಸ್ಸಂಜೆ ಆಗಿದೆ, ರಾತ್ರಿನೂ ಆಗಿದೆ. ನಾನು ಅಲ್ಲಿ ಬೇಟೆ ಆಡ್ತಾ ಆಡ್ತಾ ಅದರಲ್ಲೂ ನದಿ ತೀರದಲ್ಲಿ ಹೋದೆ. ಯಾಕೆಂದ್ರೆ ನದಿ ತೀರದಲ್ಲಿ
ನೀರನ್ನ ಕುಡಿಲಿಕ್ಕೆ ಅಂತ ಹೇಳಿ ಪ್ರಾಣಿಗಳು ಬರ್ತವೆ. ಅವಾಗ ಅದನ್ನ ನಾನು ಆ ಶಬ್ದವೇದಿ ವಿದ್ಯೆಯನ್ನ ಬಳಸಿ, ಅಂದ್ರೆ ನೀರು ಕುಡಿಯುವಾಗ ಅದು ಸೌಂಡ್ ಆಗ್ತದೆ, ಶಬ್ದ ಬರ್ತದಲ್ಲ, ಆ ಆ ಶಬ್ದವನ್ನು ಬಳಸಿ ನಾನು ಆ, ಬಾಣ ಬಿಡ್ತಾ ಇದ್ದೆ ಮರೆಯಲ್ಲಿ ನಿಂತು. ಹಾಗೆ ಶಬ್ದ ಬರ್ತಾ ಇತ್ತು, ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತ ಹೇಳಿ ಆ ಶಬ್ದ ಬರುವ ಜಾಗದಲ್ಲಿ ನಾನು ಶಬ್ದವೇದಿ ವಿದ್ಯೆಯಿಂದ ನಾನು ಬಾಣ ಬಿಟ್ಟೆ. ಬಾಣ ಬಿಟ್ಟು ಕೂಡಲೇ ಅಯ್ಯೋ ಅಂತ ಹೇಳಿ, ನಾನು ಯಾರೋ ಮನುಷ್ಯರ ಶಬ್ದ ಬಂತು ಕೂಡಲೇ ನನಗೆ ಒಂದೇ ಸಾರಿ ಹೆದರಿ ಹೋದೆ. ಏನಪ್ಪ ಇಷ್ಟು ಕತ್ತಲೆಯಲ್ಲಿ, ಇಷ್ಟು ದಟ್ಟ ಅರಣ್ಯದಲ್ಲಿ ಯಾರೋ ಮನುಷ್ಯರ ಮಾತು ಕೇಳಿ ಬರ್ತಾ ಇದೆಯಲ್ಲ ಅಂತ ಗಾಬರಿಯಿಂದ ಓಡೋಡಿ ಹೋಗಿ ನೋಡಿದ್ರೆ ಒಬ್ಬ ಋಷಿಕುಮಾರ. ಅವನ ಎದೆಯಲ್ಲಿ ನಾನು ಬಿಟ್ಟಂತಹ ಆ ಬಾಣ ಹೊಕ್ಕು ಹೋಗಿದೆ, ರಕ್ತ ಕಾರಿ ಹೋಗಿದೆ. ನೋಡಿ ನನಗೆ ಎದೆ ಒಡೆದಂಗಾಯ್ತು. ಹೋಗಿ ಅವನನ್ನು ಹಿಡ್ಕೊಂಡು ಕೇಳಿದೆ, ಯಾರಪ್ಪ ನೀನು, ಇಲ್ಲಿ ಏನ್ ಮಾಡ್ತಾ ಇದ್ದೆ? ಅವನನ್ನು ಕ್ಷಮಾಪಣೆ ಕೇಳಿದೆ. ನಿಜವಾಗ್ಲೂ ನಾನು ನಿನ್ನನ್ನು ಸಾಯಿಸ್ಬೇಕು ಅಂತ ಬಿಡ್ಲಿಲ್ಲ. ನಾನು ಯಾವುದೋ ಪ್ರಾಣಿ ನೀರು ಕುಡಿಲಿಕ್ಕೆ ಬಂದಿದೆ ಅಂತ ಹೇಳಿ ತಿಳಿದು ನಾನು ಹೀಗೆ ಮಾಡಿದೆ ಅಂತ ಹೇಳಿ ಅವನನ್ನ ಪರಿಪರಿಯಾಗಿ ಆ ಜೋರು ಅಳ್ಳಿಕ್ಕೆ ಶುರು ಮಾಡ್ತಾನೆ, ಯಾರೋ ದಶರಥ. ಆಗ ಅವನು ಹೇಳ್ತಾ ಇದ್ದಾನೆ, ರಾಜನ್, ನೀನೇನು ಹೆದರಬೇಡ. ಯಾಕೆಂದ್ರೆ ನಾನು ಋಷಿಕುಮಾರ ನಿಜ, ಆದ್ರೆ ಖಂಡಿತ ನಾನು ನಿನಗೆ ಶಾಪ ಕೊಡಲ್ಲ. ನಾನು ಹಾಗಾಗಿ ನೀನೇನು ಹೆದರ್ಬೇಕಾಗಿಲ್ಲ. ಆದ್ರೆ ಇವತ್ತು ನೀನು ಒಬ್ಬನನ್ನ ಕೊಲ್ತಾ ಇಲ್ಲ, 3 ಜನರನ್ನ ಕೊಲ್ತಾ ಇದ್ದೆ. ಯಾಕೆಂದ್ರೆ ವೃದ್ಧರಾದ ನನ್ನ ತಂದೆ ತಾಯಿಗೆ ಅವ್ರು ಹುಟ್ಟು ಕುರುಡರು, ಅವರ ಪ್ರತಿಯೊಂದು ನಡೆಯೋದೇ ನನ್ನಿಂದ. ಇವತ್ತು ನನ್ನನ್ನು ಸಾಯಿಸ್ತಾ ಇದ್ದಿ ಅಂತಂದ್ರೆ ಖಂಡಿತ ಅವ್ರ ಕಥೆನೂ ಮುಗೀತು ಅಂತ ಅರ್ಥ. ಹಂಗಾಗಿ ನನ್ನದು ಒಂದೇ ಒಂದು ಪ್ರಾರ್ಥನೆ, ಏಕೆಂದ್ರೆ ಆ, ಇನ್ನು ನಾನಂತೂ ಇರೋಲ್ಲ, ಆದ್ರೆ ನನ್ನ ತಂದೆ ತಾಯಿಯನ್ನು ನೀನು ನೋಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ನೀರಿಗಾಗಿ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಅವರಿಗೆ ತೀರ್ಥಯಾತ್ರೆ ಮಾಡಿಸ್ಬೇಕು ಅಂತ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ತಾನು ಕತೆ ಹೇಳಿದ. ಆ ಕೊನೆಗೆ ಆಯ್ತು ಅಂತ ಹೇಳಿ ಅವನು ಅಲ್ಲೇ ಪ್ರಾಣ ಬಿಟ್ಟ. ಕೊನೆಗೆ ನೀರು ತಗೊಂಡು ಹೋದ್ರೆ ಅವ್ರಿಗೆ ಗೊತ್ತಾಗ್ತದೆ ಬಂದಿದ್ದು ನನ್ನ ಮಗ ಅಲ್ಲ. ಎಲ್ಲಾ ವಿಷಯ ತಿಳಿದು ಅವರು ಶಾಪ ಹಾಕ್ತಾರೆ. ಯಾಕೆಂದ್ರೆ ಕಣ್ಣಿಲ್ಲದ ನಮಗೆ ನಿನಗೆ ಅಂತ್ಯಕಾಲ ಬಂದಾಗ ನಿನಗೂ ಕಣ್ಣಿಲ್ಲದೆ ಕುರುಡನಾಗು. ಜೊತೆಗೆ ನಾವು ಹೇಗೆ ಪುತ್ರ ಶೋಕದಿಂದ ಮಗ 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 ಅಂತ ಹೇಳಿ ಆ ಮಗನ ಶೋಕದಲ್ಲಿ ಇವತ್ತು ನಾವು ಸಾಯ್ತಾ ಇದ್ದೀವಲ್ಲ, ಪ್ರಾಣ ಬಿಡ್ತಾ ಇದ್ದೀವಿ. ಅದೇ ನೀನು ಕೂಡ ಪುತ್ರ ಶೋಕದಲ್ಲಿ ಮಗನ ಅಗಲಿಕೆಯಿಂದಲೇ ನೀನು ಅದನ್ನು ಚಿಂತೆ ಮಾಡ್ತಾ ಮಾಡ್ತಾ ನಿನ್ನ ಸಾವು ಬರಲಿ ಅಂತ ಹೇಳಿ ಅವರಿಬ್ಬರು ದಂಪತಿಗಳು ಶಾಪ ಹಾಕಿದ್ರು. ಅದು ನನಗೆ ಈಗ ಗೊತ್ತಾಗ್ತದೆ. ಯಾಕೆಂದ್ರೆ ನನ್ನ ಕಣ್ಣುಗಳೆಲ್ಲ ಮಂಜಾಗ್ತಾ ಇದೆ, ನನಗೆ ಏನು ಕಾಣ್ತಾ ಇಲ್ಲ ಕೌಸಲ್ಯ. ನನಗೆ ನನ್ನ ಕಣ್ಣೆಲ್ಲ ಆ ಆ ಒಂದು ಸಮಯ ನನಗೆ ಹತ್ತಿರ ಬಂದಿದೆ. ಆ ಜೊತೆಗೆ ರಾಮ 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 ಅಂತ ಹೇಳಿ ರಾಮನ ಭಕ್ತಿಯಲ್ಲಿನೇ ಅವನು ಲೀನನಾಗಿ ಹೋಗಿದ್ದಾನೆ. ಕೊನೆಗೆ ಹಿಂಗೆ ಹೇಳಿ ತಾನು ಅವತ್ತು ಮಲಗಿದ ಬೆಳಕರಿಯೋದ್ರೊಳಗೆ ದಶರಥ ತಾನು ಪ್ರಾಣತ್ಯಾಗ ಮಾಡಿದ್ದ. ಕೊನೆಗೆ ಈ ಕಡೆ ಆ, ಆ, ಅಂದ್ರೆ ಇದು ಯಾರು ಅಂತ ರಾಮಾಯಣದಲ್ಲಿ ಶ್ರವಣಕುಮಾರ ಅದನ್ನೆಲ್ಲ ಏನು ಹೆಸರೆಲ್ಲ ಹೇಳಲ್ಲ, ಋಷಿಕುಮಾರ ಅಂತ ಹೇಳ್ತಾರೆ ಅಷ್ಟೇ. ಆ ಬೇರೆ ಕಡೆ ಎಲ್ಲ ಅದನ್ನ ಶ್ರವಣಕುಮಾರ ಹಾಗೆ ಹೀಗೆ ಅಂತ ಹೇಳ್ತಾರೆ. ಕೊನೆಗೆ ಆ ಈ ಕಡೆ ಕೊನೆಗೆ ಏನು ದಶರಥನ ಕೊನೆಯ ಮಾತು ಯಾವುದು? ಪ್ರಾಣ ಬಿಡೋದಕ್ಕಿಂತ ಮುಂಚೆ ಕೌಸಲ್ಯಗೆ ಹೇಳಿದ ಕೊನೆಯ ಮಾತು ಯಾರು ವಾಪಸ್ ಬರುವ ರಾಮನನ್ನು, ರಾಮನನ್ನು ವಾಪಸ್, ಅಂದ್ರೆ 14 ವರ್ಷ ವನವಾಸ ಮುಗಿಸಿ ವಾಪಸ್ ಬರ್ತಾನಲ್ಲ ರಾಮ, ಆ ರಾಮನನ್ನ ಯಾರು ನೋಡ್ತಾರೆ ಅವರೇ ಮಹಾತ್ಮರು, ಪುಣ್ಯಾತ್ಮರು. ಪುಣ್ಯ ಜೀವಿಗಳಿಗೆ ಮಾತ್ರ ಆ ಅವಕಾಶ ಸಿಗ್ತದೆ. ಆದ್ರೆ ನನಗೆ ಪುನಃ ಆ ರಾಮನನ್ನು ನೋಡುವ ಭಾಗ್ಯ ಇಲ್ಲ, ಸಿಗೋಲ್ಲ ನಾನು ಅಂತ ಹೇಳಿ ತಾನು ಅವತ್ತು ರಾತ್ರಿನೇ ತಾನು ನೀಗಿದ. ವಸಿಷ್ಠರು ಭರತನನ್ನ ಕರೆದುಕೊಂಡು ಬನ್ನಿ, ಕೈಕೇಯಿ ದೇಶದಲ್ಲಿದ್ದಾನೆ ಭರತ, ಆದಷ್ಟು ಬೇಗ ಅವನನ್ನು ಕರ್ಕೊಂಡು ಬರ್ಲಿ ಅಂತ ಹೇಳಿ ತಾನು ದೂತರನ್ನ ಕಳಿಸಿಕೊಟ್ರು ವಸಿಷ್ಠರು. ಅವತ್ತು ರಾತ್ರಿ ಭರತನಿಗೆ ಬಹಳ ಕೆಟ್ಟ 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 ಕನಸುಗಳು. ಅವನಿಗೆ ಬರೀ ಈ ಕಡೆ ಅಯ್ಯೋ 12 ವರ್ಷ ಆಗಿದೆ, ಅಯೋಧ್ಯೆ ಕಡೆ ಹೋಗಿಲ್ಲ, ಅಲ್ಲಿ ಏನಾಯ್ತು ಏನು ಅಂತ ಹೇಳಿ ಅವನು ಚಲಿಪಿಲಿ ಆಗ್ತಾ ಇದ್ದಾನೆ. ಜೊತೆಗೆ ಆ ಹಾಗೆ ಅಂದ್ರೆ ಇಲ್ಲಿ ನೋಡಿ ಗಮನಿಸಿ ಏನಾಗ್ತದೆ ಅಂದ್ರೆ, ನಾನು ಇದನ್ನ ಹೇಳ್ತಾ ಇದ್ವಲ್ಲ, ನರ ಚಿತ್ತಕ್ಕೆ ಬಂದದ್ದು ನವಲೇಶವೋ ನಡೆಯೋದು, ಹರಿಚಿತ್ತಕ್ಕೆ ಬಂದಿದ್ದೇ ಸತ್ಯ. ದಶರಥ ಯೋಚನೆ ಮಾಡಿದ, ರಾಮನನ್ನ ರಾಜನನ್ನಾಗಿ ಮಾಡ್ಬೇಕು, ಪಟ್ಟಾಭಿಷೇಕ ಮಾಡಿದ್ರು. ದಶರಥನ ಆಸೆ ಈಡೇರ್ಲಿಲ್ಲ, ಅಂದ್ರೆ ಅವನು ನರಚಿತ್ತ. ಇನ್ನು ಯಾರ್ಯಾರು ಸಂಕಲ್ಪ ಮಾಡ್ತಾರೆ, ಇನ್ನು ಕೈಕೇಯಿ ಸಂಕಲ್ಪ ಮಾಡಿದ್ದಾಳೆ ಭರತನನ್ನ ಪಟ್ಟದ ಮೇಲೆ ಕೂರಿಸ್ಬೇಕು ಅಂತ. ಅವಳದೇನಾಗ್ತದೆ ಇನ್ನು, ಆ ಭರತನ ಸಂಕಲ್ಪ ಮಾಡ್ತಾನೆ, ರಾಮನನ್ನ ನಾನು ಪಟ್ಟದಲ್ಲಿ ತಂದು ಕೂರಿಸ್ತೇನೆ ಅಂತ. ಅವನ ಸಂಕಲ್ಪ ಅಂದ್ರೆ ಕೊನೆಗೆ ರಾಮ ಬಯಸುವವರೆಗೂ ಆ ಸಿಂಹಾಸನದಲ್ಲಿ ಯಾರ ತಂದು ಕೂರಿಸ್ಲಿಕ್ಕೆ ಆಗೋದು. ಅಂದ್ರೆ ಹರಿಚಿತ್ತವೇ ಸತ್ಯ. ಹಾಗಾಗಿ ನಾನು ಏನೋ ಮಾಡಿಬಿಡ್ತೇನೆ ಅಂತ ನಾವು ಹೊರಟ್ರೆ ಖಂಡಿತ ಅದು ಭಗವಂತನ ಸಂಕಲ್ಪ ಇಚ್ಛೆ ಏನಿದೆ ಅದೇ ನಡೀತದೆ. ಅದಕ್ಕೆ ಆ ಹಿಂಗೆ ಆ ದಶರಥ ರಾಮ ಏನೆಲ್ಲ ತಾನು ಪ್ರಯತ್ನ ಮಾಡಿದ, ಎಷ್ಟು ಆ ರಾಜನೀತಿಯನ್ನ ಅನುಸರಿಸಿದ.
ಒಂದ್ ನಾಳೆನೇ ಪಟ್ಟಾಭಿಷೇಕ ಮಾಡೋಣ ಅಂತ ಎಷ್ಟು ಅವನು ಎಲ್ಲಾ ವ್ಯವಸ್ಥೆ ಮಾಡಿದ್ರು ಕೂಡ ಅವನ ಏನ್ ಅನ್ಕೊಂಡಿದ್ದ ಅದನ್ನ ಸಾಧಿಸ್ಲಿಕ್ಕೆ ಆಗ್ಲೇ ಇಲ್ಲ. ಕೊನೆಗೆ ಅಂದ್ರೆ ರಾಮನನ್ನ ರಾಜಾರಾಮನನ್ನಾಗಿ ನೋಡ್ಲಿಕ್ಕೆ ಆಗ್ಲೇ ಇಲ್ಲ. ಕೊನೆಗೆ ಹ್ಮ್ ಆ ಈ ಕಡೆ ಆದ್ರೂ ಭರತ ಆ ಹೀಗೆ ದೂತರು ಏನು ವಸಿಷ್ಠರು ಬರ್ಲಿಕ್ಕೆ ಹೇಳಿದ್ದಾರೆ. ಅವನಿಗೆ ಬಹಳ ಏನೋ ಆತಂಕ ಆಯ್ತು. ಯಾಕೆಂದ್ರೆ ಅಲ್ಲ, ನಮ್ಮಪ್ಪ ಇರುವಾಗ, ರಾಮಚಂದ್ರ ಇರುವಾಗ ವಸಿಷ್ಠರು ಯಾಕೆ ನನ್ನ ಕರೆಯಕ್ಕೆ ಕಳಿಸ್ತಾರೆ ಅಲ್ವಾ? ಅಲ್ಲಿ ಏನಾಗಿದೆ ಈ ವಿಷಯ ಗೊತ್ತಾಗ್ಲಿಲ್ಲ ಏನು ಅಂತ ಹೇಳಿ ಅವನಿಗೆ ಬರೀ ಆತಂಕದಲ್ಲೇ ಬಂದ. ಕೊನೆಗೆ ಅಯೋಧ್ಯೆಯನ್ನ ಪ್ರವೇಶ ಮಾಡ್ತಾನೆ. ಇಡೀ ಅಯೋಧ್ಯೆನೇ ಮೌನ. ಯಾಕೆಂದ್ರೆ ಈ ಒಂದು ರಾಮನನ್ನ ಕಳೆದುಕೊಂಡ ದುಃಖ, ಜೊತೆಗೆ ದಶರಥನನ್ನ ಕಳೆದುಕೊಂಡ ದುಃಖ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಭರತನನ್ನು ನೋಡಿದ್ರೆ ಎಲ್ಲ ದುರ್ಗೊಟ್ಟಿಗೆ ನೋಡ್ತಾ ಇದ್ದಾರೆ. ಆ, ಯಾಕೆಂದ್ರೆ ಇವನಿಂದಲೇ ಆಗಿದ್ದು ಇಷ್ಟೆಲ್ಲ ಅಂತ. ಅದು ಬೇರೆ ಪಾಪ ಇವನಿಗೆ ಗೊತ್ತಿಲ್ಲ ಏನು. ಹ್ಮ್ ಏನಪ್ಪ ಇವರು ಎಲ್ಲ ನನ್ನನ್ನೇ ಈ ತರ ನೋಡ್ತಾ ಇದ್ದಾರೆ ಅಂತ ಹೇಳಿ ಅವನು ಹೇಳ್ತಾ ಇರಲ್ಲ. ಯಾವಾಗ್ಲೂ ಅಲ್ಲಿ ಆ ಒಂದ್ ಏನು ವನದಲ್ಲಿ ಯಾವಾಗ್ಲೂ ನಗ್ತಾ ಏನು ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ರು. ಯಾರಂದ್ರು ಅದರಲ್ಲಿ 12 ವರ್ಷ ಆದ್ಮೇಲೆ ನಾನು ವಾಪಸ್ ಬರ್ತಾ ಇದ್ದೀನಿ, ಎಷ್ಟು ಎಕ್ಸೈಟ್ಮೆಂಟ್ ಇರ್ತದೆ ಎಲ್ಲರಿಗೂ. ಈ ಭರತ ಬಂದ. ಆದ್ರೆ ಯಾರು ಬಂದು ಮಾತಾಡಿಸ್ತಾ ಇಲ್ಲ. ನೋಡಿದ್ರೆ ಎಲ್ಲ ಮುಖ ತಿರ್ಸ್ಕೊಂಡು ನೋಡ್ತಾ ಇದ್ದಾರೆ. ಏನಾಗಿದೆ ಇವ್ರಿಗೆ ಅಂತ ಹೇಳಿ ತಾನು ಅಷ್ಟೆಲ್ಲ ಇದು ಮಾಡಿದ್ರು ಕೂಡ ಬರ್ತಾ ಇದ್ದಾನೆ. ಕೊನೆಗೆ ಸೀದಾ ತನ್ನ ತಾಯಿ ಹತ್ರ ಬಂದ. ಯಾಕೆಂದ್ರೆ ಯಾವಾಗ್ಲೂ ದಶರಥ ಕೈಕೇಯಿ ಮನೆಯಲ್ಲಿ ಇರ್ತಾ ಇದ್ದ. ಹಂಗಾಗಿ ಕೈಕೇಯಿಯ ಮನೆಗೆ ಬಂದ. ಕೈಕೇಯಿಯ ಮನೆಗೆ ಬಂದು ತನ್ನ ತಂದೆ ಮೊದಲು ಕೇಳಿದ್ದು, ಅಮ್ಮ ನೀನ್ ಹೆಂಗಿದ್ದೀಯ ಅಂತ ಕೇಳ್ತಾ ಇಲ್ಲ ಅವನು. ಆ ನಮ್ಮ ತಂದೆ ಇದ್ದಾರೆ ಇಲ್ಲಿ, ಯಾಕೆಂದ್ರೆ ಆ, ಅಂತ ಕೇಳ್ತಾ ಇದ್ದೆ. ಆಗ ಭರತ ಬಂದ ಕೂಡ್ಲೇ ಯೋ ಮಗನೇ ಬಂದ್ಯಾ ಅಂತ ಹೇಳಿ ಕೈಕೇಯಿ ತಾನು ಓಡಿ ಹೋಗಿ ತಾನು ಆ ಭರತನನ್ನ ಒಪ್ಕೊಳ್ತಾಳೆ. ಆದ್ರೆ ಭರತ ಮೊದಲು ಕೇಳೋದೆ ನೀನ್ ಹೆಂಗಿದೀಯ ಅಂತಲ್ಲ, ನಮ್ಮ ತಂದೆ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದೆ, ಯಾಕೆಂದ್ರೆ ಮೊದಲು ನಾನು ಅವ್ರನ್ನ ನೋಡ್ಬೇಕಾಗಿತ್ತು ಅಂತ ಹೇಳಿ ಆ ಎಲ್ಲ ಸರಿಯಾಗಿದೆಯಾ ಅಂತ ಹೇಳಿ, ಎಲ್ಲಿ ಎಲ್ಲಿ ಅಂತ, ಎಲ್ಲಿ ನನ್ನ ತಂದೆ ಅಂತ ಕೇಳಿದ್ರೆ ಅದಕ್ಕೆ ಅವಳಿಗೆ ಏನ್ ಬೇಜಾರಿಲ್ಲ, ದುಃಖ ಇಲ್ಲ. ಆ ಅವಳು ಒಂಥರ ಉದಾಸೀನವಾಗಿ ಹೇಳ್ತಾ ಇದ್ದ, ಆರಾಮಾಗಿ ಒಳ್ಳೆ ಏನು ಎಲ್ಲರೂ ಎಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ಹೋದ್ರು. ನಿಮ್ ತಂದೆ ಹೋದ್ರು, ಎಲ್ಲಿಗೆ ಹೋದ್ರು, ಎಲ್ರು ಎಲ್ಲಿ ಒಂದಿನ ಇಲ್ಲ ಕೊನೆಗೆ ಹೋಗ್ತಾರಲ್ವಾ, ಹಂಗೆ ಅವರು ಹೋದ್ರು ಅಂತ ಹೇಳಿ. ಅಲ್ಲಮ್ಮ, ಎಲ್ರು ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ಏನ್ ಹೇಳ್ತಾ ಇದ್ದೀಯ ನೀನು ಅಂತ ಭರತ ಕೇಳ್ತಾ ಇದ್ದಾರೆ. ನೋಡಪ್ಪ, ಕೊನೆಗೆ ಎಲ್ರು ಎಲ್ಲಿ ಹೋಗ್ತಾರೆ ಅಲ್ಲಿಗೆ ಹೋದ್ರು, ಅಂದ್ರೆ ಸತ್ ಹೋದ್ರು ನಿಮ್ಮಪ್ಪ ಅಂತ ಹೇಳಿ. ಆದ್ರೆ ಹೇಳುವಾಗ್ಲೂ ಅವಳಲ್ಲಿ ದುಃಖ ಇಲ್ಲ, ಆತಂಕ ಇಲ್ಲ. ಅದನ್ನು ಕೇಳಿ ಅವನಿಗೆ ಮೂರ್ಛೆ ತಪ್ಪಿ ಹೋದ. ಯಾಕೆಂದ್ರೆ ಎಷ್ಟು ಆಸೆಯಿಂದ ಬಂದಿದ್ದ. ಅಂದ್ರೆ ಯಾಕೆಂದ್ರೆ ಅವನು ಹೇಳ್ತಾನೆ, ನಾನು ಬರುವಾಗ ಅನ್ಕೊಂಡ್ ಬಂದೆ, ಯಾಕೆ ನಮ್ಮಪ್ಪ ಇಷ್ಟು ವೇಗವಾಗಿ ನನ್ನ ಬರ್ಲಿಕ್ಕೆ ಹೇಳಿದ್ದಾರೆ. ಯಾಕೆಂದ್ರೆ ಬಹುಶಃ ಏನಾದ್ರೂ ದೊಡ್ಡ ಯಜ್ಞ ಮಾಡ್ತಾ ಇರ್ಬೋದು, ಇಲ್ಲ ರಾಮನಿಗೆ ಏನಾದ್ರೂ ಪಟ್ಟಾಭಿಷೇಕ ಮಾಡ್ತಾ ಇರ್ಬೋದು ಅಂತ ಹೇಳಿ ನಾನು ಇಷ್ಟು ಆಸೆಯಿಂದ ಬಂದೆ. ಆದ್ರೆ ಇಲ್ಲಿ ದೊಡ್ಡ ಅನರ್ಥ ಆಗಿರ್ಬೋದು, ನಮ್ಮ ತಂದೆಯೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳಿ ಪುನಃ ಅವನಿಗೆ ಮೂರ್ಛೆ ಬಂತು. ಪುನಃ ತಾನು ಎದ್ದು ಕೇಳ್ತಾನೆ, ಯಾಕೆ ಏನಾಯ್ತು, ಯಾಕೆ ಅವರು ಇಷ್ಟು ಬೇಗ ಪ್ರಾಣ ತ್ಯಾಗ ಮಾಡಿದ್ರು. ಕೊನೆಗೆ ನಮ್ಮ ತಂದೆ ಪ್ರಾಣ ಬಿಡುವಾಗ ಏನ್ ಹೇಳಿದ್ರು. ಪ್ರಾಣ ಬಿಡುವಾಗ ಅವ್ರ ಜೊತೆಗಿದ್ದಂತಹ ರಾಮ ಲಕ್ಷ್ಮಣ ಆ ಅವರೇ ಧನ್ಯರು. ಯಾಕೆಂದ್ರೆ ಅವರನ್ನ ಕೊನೆಯ ಕಾಲದಲ್ಲಿ ನೋಡುವ ಭಾಗ್ಯವೂ ನನಗೆ ಸಿಗಲಿಲ್ಲ. ಆ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೆ ಕೌಶಲ್ಯ ಹೇಳ್ತಾರೆ, ಸರಿ ಏನು ಕೈಕೇಯಿ ಹೇಳಿದ್ರು ಏನಂತಂದ್ರೆ, ರಾಮ 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 ಅಂತ ಸತ್ತ, ಲಕ್ಷ್ಮಣ ಲಕ್ಷ್ಮಣ ಅಂತ ಸತ್ತೋದು. ಕೊನೆಗೆ ಹೇಳಿದ್ರು, ಯಾರು ರಾಮ ವಾಪಸ್ ಬರೋ 14 ವರ್ಷ ಆದ್ಮೇಲೆ ಯಾರು ರಾಮನನ್ನ ನೋಡ್ತಾರೆ ಅವರೇ ಪುಣ್ಯಶಾಲಿಗಳು, ಅವರೇ ಪುಣ್ಯಾತ್ಮರು, ಪುಣ್ಯಜೀವಿಗಳು ಅಂತ ಹೇಳಿ ಸತ್ತೋಗ್ಬಿಟ್ರು. ಯಾಕೆ ರಾಮನನ್ನ ಯಾಕೆ ರಾಮ ರಾಮ ಅಂತ ಯಾಕೆ, ರಾಮ ಎಲ್ಲೇ ಇದ್ನಲ್ವ, ರಾಮ ಇರ್ಲಿಲ್ವಾ, ಎಲ್ಲಿ ಹೋಗಿದ್ದ ರಾಮ ಅಂತ ಕೇಳಿದ್ರೆ ಆಗ ಹೇಳ್ತಾಳೆ, ನೋಡ್ ಮಗ, ನಾನು ಬಹಳ ಉಪಾಯ ಮಾಡಿ ನಿನಗೋಸ್ಕರ ಅಂತ ಹೇಳಿ ನಾನು ಬಹಳ ಉಪಾಯ ಮಾಡಿ ಕುತಂತ್ರದಿಂದ ಆ ರಾಮನನ್ನು, ಲಕ್ಷ್ಮಣನನ್ನ, ಸೀತೆಯನ್ನ ಎಲ್ಲರನ್ನೂ ಕಾಡಿಗೆ ಕಟ್ಟಿಬಿಟ್ಟಿದ್ವಿ. ಎಲ್ಲ ನಿನಗೋಸ್ಕರ, ನೀನ್ ನನ್ನ ರಾಜನನ್ನಾಗಿ ಮಾಡಬೇಕು. ಯಾವಾಗ ಹಂಗೆ ಹೇಳಿದ್ಲು ಕೂಡ್ಲೆ ಅವನಿಗೆ ಪುನಃ ಎದೆ ಹೊಡೆದಂಗಾಯ್ತು. ಮೊದಲೇ ಇಷ್ಟೆಲ್ಲ ಕಳ್ಕೊಂಡಿದ್ದ, ಮತ್ತೆ ಅವಳು ಈ ರೀತಿ ಹೇಳಿಬಿಟ್ಟು. ಯಾಕೆಂದ್ರೆ ಇಷ್ಟೆಲ್ಲ ಆಗಿದ್ದು ನನ್ನ ತಾಯಿಯಿಂದಲೇ ಅಂತ ಯಾವಾಗ ಗೊತ್ತಾಯ್ತು, ಭರತನಿಗೆ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ತಾನು ಬೈಲಿಕ್ಕೆ ಶುರು ಮಾಡ್ತಾನೆ, ಏನು ರಾಮ, ನೀನು ಭರತ ಆ ನನ್ನ ಯಾಕೆ ರಾಮನನ್ನ ಕಾಡಿಗೆ ಇಟ್ಟಿದ್ರಿ, ಯಾಕೆಂದ್ರೆ ರಾಮ ಏನು ತಪ್ಪು ಮಾಡಿದ ಅಂತ ಕಾಡಿಗೆ ಹಾಕಿದ್ರಿ. ಯಾಕೆಂದ್ರೆ ಏನಾದರೂ ಯಾವ್ದಾದ್ರು ಕಂಡ ಹೆಣ್ಮಕ್ಳ ಸಹವಾಸ ಮಾಡಿದ್ನು, ಅಥವಾ ಏನಾದ್ರೂ ಕಳ್ಳತನ ಮಾಡಿದ್ನು, ಸುಳ್ತನ ಮಾಡಿದ್ನು, ಏನ್ ಮಾಡಿದ ರಾಮ, ಯಾವ ತಪ್ಪಿಗಾಗಿ ರಾಮನನ್ನ ಕಾಡಿಗೆ ಕಳಿಸಿದ್ರಿ ಅಂತ ತಾನು ಭರತ ಕೇಳ್ತಾ ಇದ್ದಾನೆ. ಅದಕ್ಕೆ ಕೈಕೇಯಿ ಹೇಳ್ತಾರೆ, ಛೇ 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 ಛೇ, ರಾಮ ಯಾವತ್ತೂ ಹಾಗೆ ಮಾಡುವನು, ಅದರಲ್ಲೂ ಹೆಣ್ಮಕ್ಳ ವಿಷಯದಲ್ಲಿ ಅವನು ಹಾಗೆಲ್ಲ ಮಾಡುವವನೇ ಇಲ್ಲ. ರಾಮನಲ್ಲಿ ಹುಡುಕಿದ್ರೆ ಒಂದು ದೋಷವೂ ಸಿಗೋಲ್ಲಪ್ಪ, ಅಷ್ಟು ಒಳ್ಳೆಯವನು ನನ್ನ ರಾಮ. ಮತ್ತೆ ಯಾಕೆ ಕಳಿಸಿದ್ರಿ, ನಿನಗಾಗಿ, ನಿನ್ನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಹೇಳಿ. ಅಂದ್ರೆ ನೋಡಿ,
ಕೈಕೇಯಿಗೂ ಕೂಡ ರಾಮನಲ್ಲಿ ಒಂದು ದೋಷ ಹುಡುಕ್ಲಿಕ್ಕೆ ಆಗಲಿಲ್ಲ. ಕೊನೆಗೂ ಇದನ್ನು ಮುಂದೆ ಬರ್ತದೆ ಅಲ್ಲಿ. ಯಾರು ಅಂದ್ರೆ ಇವನು ಹೇಳ್ತಾನೆ, ಮಾರೀಚ. ರಾವಣ ಬಂದು ಹೇಳ್ತಾನೆ ಅವನಿಗೆ, ನೋಡು ರಾಮ ಅವನು ಏನು ಎಷ್ಟು ಕಾಮಿ ಇದ್ದಾನೆ ಅಂದ್ರೆ ಕಾಮಿಷ್ಟ. ಯಾಕೆಂದ್ರೆ ಕಾಡಿಗೆ ಬರುವಾಗ ಯಾರಾದ್ರೂ ಹೆಂಡತಿ ಕರ್ಕೊಂಡು ಬರ್ತಾರ? ಕಾಡಿಗೆ ಬರುವಾಗಲೂ ಕರ್ಕೊಂಡು ಬಂದಿದ್ದಾನ ಅಂತ ಹೇಳಿ ಎಲ್ಲ ನೆಗೆಟಿವ್ ನೆಗೆಟಿವ್ ಹೇಳ್ತಾನೆ ರಾಮನ ಬಗ್ಗೆ. ಫುಲ್ ನೆಗೆಟಿವ್ ಹೇಳ್ತಾನೆ. ಅವ್ನು ರಾಮ ಅಂತವನು ಇಂಥವನು ಅಂತ. ಕೊನೆಗೆ ಮಾರೀಚ ಹೇಳ್ತಾನೆ, ನೀನ್ ಏನ್ ಹೇಳಿದ್ರು ನಾನು ನಂಬಲ್ಲ. ಯಾಕಂದ್ರೆ ರಾಮನ ಬಗ್ಗೆ ಏನು ಅಂತ ನನಗೆ ಗೊತ್ತಿದೆ ಅಂತ ಹೇಳಿ, ನೀನ್ ಸುಮ್ಮನೆ ಇದನ್ನೆಲ್ಲ ಹೇಳ್ಬೇಡ, ನಿನ್ನಿಂದ ಏನ್ ಕೆಲಸ ಆಗ್ಬೇಕಾಗಿದೆ ಅದನ್ನ ಹೇಳು ಅಂತ ಹೇಳ್ತಾನೆ ಯಾರು, ಮಾರೀಚ. ಕೊನೆಗೆ ಆ ಹಂಗೆ ರಾವಣನಿಗೂ ಕೂಡ ರಾಮನಲ್ಲಿ ದೋಷ ಹುಡುಕ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಒಂದು ವೇಳೆ ಅದನ್ನ ಹೇಳಿದ್ರು ಕೂಡ ಅದು ತಪ್ಪು ತಪ್ಪು ಸುಳ್ಳು. ಹಂಗೆ ಅಷ್ಟು ಆ ರಾಮ, ಅದಕ್ಕೆ ಅವನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೆಯುವುದು. ರಾಮ ಆ ಕೊನೆಗೆ ಹೀಗಾಗಿ ನಿನಗಾಗಿ ಇಷ್ಟೆಲ್ಲ ಮಾಡಿದ್ದು ಅಂತ ಯಾವಾಗ ಗೊತ್ತಾಯ್ತು, ಕೂಡ್ಲೆ ಭರತ ಬೈಲಿಕ್ಕೆ ಶುರು ಮಾಡಿ. ಏಕೆಂದ್ರೆ ಈ ದುರ್ಮತೆ, ನಿನ್ನನ್ನ ನನ್ನ ತಾಯಿ ಅಂತ ನಾನು ಹೇಳ್ಕೊಳ್ಲಿಕ್ಕೂ ನಾಚಿಕೆ ಆಗ್ತದೆ. ನೀನು ನನ್ನ ತಾಯಿಯೇ ಅಲ್ಲ, ನಾನು ನಿನ್ನ ತ್ಯಾಗ ಮಾಡ್ತಾ ಇದ್ದೆ. ಆ, ನಮ್ಮ ತಂದೆಗೆ ಗೊತ್ತಾಗ್ಲಿಲ್ಲ ಇದು ಒಂದು ಹೆಣ್ಣನ್ನೆಲ್ಲ ವಿಷಸರ್ಪವನ್ನು ನಾನು ನಂಬ್ತಾ ಇದ್ದೇನೆ, ವಿಷಸರ್ಪವನ್ನು ಕಟ್ಕೊಂಡಿದ್ದೇನೆ ಅನ್ನೋದು ಅವನಿಗೆ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಕೊನೆ ಕಾಲದಲ್ಲಿ ನೀವು ಎಂತಹ ವಿಷಸರ್ಪ ಸಾಕಿ ಅದನ್ನ ನೀವು ಎಷ್ಟೇ ಅದಕ್ಕೆ ಪ್ರೀತಿ ಹಾಲು ಎರೆದ್ರು ಕೊನೆಗೆ ಯಾವ ಟೈಮಲ್ಲಿ ಅದು ಕಚ್ಚಿ ಸಾಯಿಸ್ತದೆ ಗೊತ್ತಿಲ್ಲ. ಹಾಗೆ ಇವತ್ತು ಯಾಕೆಂದ್ರೆ ಅದರಲ್ಲೂ ನಮ್ಮ ಆ, ಯಾರು ತಾತ ಅಶ್ವಪತಿ ರಾಜ, ಅಂದ್ರೆ ಕೈಕೇಯಿಯ ತಂದೆ, ಅವನು ಅವನ ಮಗಳಾಗಿ ಬಂದವಳನ್ನೆಲ್ಲ ನೀನು ರಾಕ್ಷಸಿಯಾಗಿ ಬಂದವಳು. ಎಂತಹ ಪುಣ್ಯಾತ್ಮ ಅವನು, ಅಶ್ವಪತಿ ರಾಜ. ಅಂತವನ ಮಗಳಾಗಿ ನೀನು ಇಂತಹ ದುರ್ಬುದ್ಧಿ ಕೆಲಸ ಮಾಡಿದ್ದೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಆ, ನೀನು ಖಂಡಿತ ನೀನು ನರಕಕ್ಕೆ ಹೋಗಿ ಬೀಳೋದು. ಆ, ಕಾಡಿ ನಿಜವಾಗ್ಲೂ ಕಳಿಸ್ಬೇಕಾದದ್ದು ರಾಮ ಲಕ್ಷ್ಮಣರನ್ನೆಲ್ಲ ಕಾಡಿಗೆ, ನಿನ್ನನ್ನ ಕಾಡಿಗಟ್ಟು ಅಂತ ಹೇಳಿ ತಾನು ಬೈಲಿಕ್ಕೆ ಹಿಡಿದ. ಅಷ್ಟೇ ಅಲ್ಲ, ನೀನ್ ಅನ್ಕೊಂಡಿದ್ದೀಯ ನಾನು ಭರತನ ರಾಜನನ್ನಾಗಿ ಮಾಡ್ತೇನೆ ಆಮೇಲೆ ನಾನು ಮೆರಿಬಹುದು ಅಂತ ಹೇಳಿ, ನಿನ್ನ ಜನ್ಮದಲ್ಲಿ ಸಾಧ್ಯ ಇಲ್ಲ ಇದು. ಭರತ ಯಾವತ್ತೂ ರಾಜ ಅಲ್ಲ. ಅಲ್ಲಿ ಏನಿದ್ರು ರಾಮನೇ ಯಾವತ್ತಿದ್ರು ರಾಜ. ನಿನಗೆ ಇರೋದೀಗ ಒಂದೇ ಒಂದು ಆಪ್ಷನ್, ಏನು ಅಂತಂದ್ರೆ ಒಂದು ಹಗ್ಗ ತಗೋ, ಇಲ್ಲ ಯಾವ್ದಾದ್ರು ವಿಷ ತಗೋ. ಎರಡೇ, ಒಂದು ಹಗ್ಗ ತಗೊಂಡು ಸಾಯ್ತೀಯ, ವಿಷ ತಗೊಂಡು ಸಾಯ್ತೀಯ, ನಿನಗೆ ಬಿಟ್ಟಿದ್ದು. ಒಟ್ನಲ್ಲಿ ನೀನ್ ನನ್ನ ಎದುರಿಗೆ ನನ್ನ ಮುಖ ತೋರಿಸ್ಬೇಡ. ಹ? ಅಂತ ಹೇಳಿ ಆ ನಿನ್ನನ್ನು ನಾನು ತ್ಯಾಗ ಮಾಡ್ತಾ ಇದ್ದೆ. ನೀನು ನನ್ನ ತಾಯಿಯೇ ಅಲ್ಲ, ನನಗೆ ನಿನ್ನಂತವಳ ಹೊಟ್ಟೆಯಲ್ಲಿ ನಾನು ಹುಟ್ಟಿ ಬಂದೆಲ್ಲ ಅಂತ ಹೇಳಿ ನಾನು ಮರುಕ ಪಡ್ತೇನೆ ಅಂತ ಹೇಳಿ ತಾನು ಅವಳನ್ನ ಬಿಟ್ಟು ಸೀದಾ ಕೌಸಲ್ಯ ಮನೆಗೆ ಬಂದ. ಕೌಸಲ್ಯ ಮನೆಗೆ ಬಂದು ತಾನು ಹೇಳ್ತಾ ಇದ್ದಾನೆ, ಕೌಸಲ್ಯ ತಾನು ನಿಧಾನ, ಅವಳಿಗೆ ಬಹಳ ಈಗಾಗಲೇ ದುಃಖ, ಗಂಡನ ಕಳ್ಕೊಂಡು ಮಗನನ್ನ ಕಳ್ಕೊಂಡು ಬೇಜಾರದಲ್ಲಿದ್ದಾಳೆ. ಕೊನೆಗೆ ಹೇಳ್ತಾ ಇದ್ದಾಳೆ, ಆಯ್ತಲ್ಲಪ್ಪ, ಹ ಅವ್ವ ಮಗ ಸೇರಿ ಏನು ಬೇಕು ಇತ್ತು ಅದನ್ನು ಸಾಧಿಸ್ಕೊಂಡ್ರಲ್ವ ಅಂತ ಹೇಳಿ ತಾನು ಹೇಳ್ತಾ ಇದ್ದಾಳೆ. ಆಗ ಬರ್ತಾ ಹೇಳ್ತಾ ಇದ್ದಾನೆ, ಇಲ್ಲಮ್ಮ, ಯಾರೋ ಮಾಡಿದ ತಪ್ಪಿಗೆ ನೀನು ನನ್ನನ್ನ ದೋಷಿಸಬೇಡ. ಯಾಕೆಂದ್ರೆ ಖಂಡಿತ ನಾನು ರಾಜ್ಯವನ್ನು ಬಯಸಿದವನಲ್ಲ, ಅಥವಾ ಯಾವುದನ್ನೂ ಬಯಸಿದವನಲ್ಲ. ನನಗೆ ಈ ರಾಜ್ಯ ಬೇಕಾಗಿಲ್ಲ. ಯಾವತ್ತು ಆ ಸಿಂಹಾಸನದಲ್ಲಿ ರಾಮನೇ ಕೊರೋ, ರಾಮನೇ ರಾಜ್ಯ, ನಾನು ಕರ್ಕೊಂಡು ಬರ್ತೇನೆ ರಾಮನನ್ನ. ಅವನ ಕೈ ಕಾಲು ಹಿಡಿದಾದ್ರೂ ಸರಿ, ರಾಮನನ್ನ ನಾನು ಕರ್ಕೊಂಡು ಬಂದು ರಾಮನನ್ನ ಸಿಂಹಾಸನದ ಮೇಲೆ ಕೂರಿಸ್ತೇನೆ, ಇದು ನಾನು ಮಾಡುವ ಪ್ರತಿಜ್ಞೆ ಅಂತ ಹೇಳಿ ಭರತ ತಾನು ಪ್ರತಿಜ್ಞೆ ಮಾಡಿದ. ಕೈಕೇಯಿ ಪ್ರತಿಜ್ಞೆ ಮಾಡಿದ್ರು ಅದು ಆಗ್ಲಿಲ್ಲ. ಹೌದಾ? ಕೊನೆಗೆ ಈಗ ಭರತ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ, ನಾನು ರಾಮನನ್ನ ಸಿಂಹಾಸನದ ಮೇಲೆ ಕೂರಿಸ್ತಾ ಇದ್ದೀನಿ. ಯಾಕೆ ರಾಮ ಇದು ಮುಂದೆ ಬರ್ತದೆ, ಯಾಕೆ ರಾಮನನ್ನ ಸಿಂಹಾಸನದ ಮೇಲೆ ಕೂರಿಸ್ಲಿಕ್ಕೆ ಯಾರಿಗೂ ಆಗ್ಲಿಲ್ಲ ಅಂತಂದ್ರೆ, ಯಾಕೆ ಅಂತಂದ್ರೆ ಹನುಮಂತನೇ ಇಲ್ಲ ಇನ್ನು. ಹನುಮಂತನೇ ಇಲ್ಲದೆ ಹೆಂಗೆ ರಾಮ ಹೋಗಿ ಇದರಲ್ಲಿ ಕೂರ್ತಾನೆ ಅಲ್ವಾ? ಆದ್ರೆ ಮುಂದೆ ಬರ್ತಾರೆ ಎಲ್ಲ, ಎಷ್ಟೊಂದು ತನ್ನ ಭಕ್ತರಿದ್ದಾರೆ. ಯಾಕೆಂದ್ರೆ ಇವತ್ತು ಏನಾದರೂ ರಾಮ ಆ ಏನು ಪಟ್ಟಾಭಿಷೇಕನಾಗಿ ರಾಜನಾಗಿದ್ರೆ ಅದು ಮುಂದೆ ಬರ್ತದೆ, ಎಷ್ಟು ಮುಂದೆ ಪಟ್ಟಾಭಿಷೇಕ ಆಗ್ತದೆ ರಾಮನಿಗೆ ವಾಪಸ್ ಬಂದು, ಅದು ಭಾರಿ ಚೆನ್ನಾಗಿರ್ತದೆ, ಅದ್ಭುತ. ಯಾಕೆಂದ್ರೆ ಇಡೀ ವಾನರ ಸೇನೆ ಬಂದಿರ್ತದೆ. ಆ ಎಲ್ಲಾ ಕಾಡಿನಲ್ಲಿ ಯಾರ್ಯಾರನ್ನೆಲ್ಲ ಇಲ್ಲಿವರೆಗೆ ಮೀಟ್ ಮಾಡ್ತಾನೆ ಎಲ್ಲರೂ ಬಂದಿರ್ತಾರೆ. ಕೊನೆಗೆ ಆ ವಿಭೀಷಣ ಎಲ್ಲರೂ ಬಂದು, ಅಂದ್ರೆ ರಾಮನ ಭಕ್ತರು ಅಂತ ಯಾರ್ಯಾರಿದ್ದಾರೆ ಎಲ್ಲರೂ ಬಂದು ಸೇರಿರ್ತಾರೆ. ಯಾಕಂದ್ರೆ ಇಲ್ಲಿ ಇವ್ರು ಮಾಡಿದ ದೊಡ್ಡ ತಪ್ಪೇ ಅದು. ಯಾಕೆಂದ್ರೆ ಅವ್ರು ಬೇಡ ಇವ್ರು ಬೇಡ ಅಂತ ಭೇದ ಮಾಡಿ ಮಾಡ್ಲಿಕ್ಕೆ ಹೋದ್ರು. ಹಾಗಾಗಿ ಅದು, ಯಾಕೆಂದ್ರೆ ಭಗವಂತನಿಗೆ ಅದಿಷ್ಟ ಇಲ್ಲ, ಎಲ್ಲರೂ ಬೇಕು ದೇವರಿಗೆ ಅಲ್ವಾ? ಆ ಹಂಗಾಗಿ ಭರತನನ್ನ ಬಿಟ್ಟು ಮಾಡಬೇಕು ಅಂತ ದಶರಥ ಹೋದ. ಅಲ್ಲ, ಭರತ ಇಂತಹ ದೊಡ್ಡ ಭಕ್ತನನ್ನ ಬಿಟ್ಟು ರಾಮ ಅದನ್ನು ಸ್ವೀಕಾರ ಮಾಡ್ತಾನೆ? ಅದು ಸಾಧ್ಯನೇ ಇಲ್ಲ. ಇನ್ನು ಕೈಕೇಯಿ ಆ ಯಾರ್ದೋ ಮಾತು ಕಟ್ಕೊಂಡು ರಾಮ ನಾನು ಇವನ್ ಮಾಡ್ತೇನೆ ಅಂತ ಹೋದ್ಲು. ಅದು ಭರತನಿಗೆ ಇಷ್ಟ ಇಲ್ಲ. ಕೊನೆಗೆ ಈಗ ಭರತ ತಾನು ಇದ್ ಮಾಡ್ತಾ ಇದ್ದಾನೆ. ನೋಡೋಣ ಏನಾಗ್ತದೆ ಅಂತೇಳಿ. ಹಾಗೆ ಆ ತಾನು ಅಷ್ಟು, ಅಂದ್ರೆ
ಕೊನೆಗೆ ಭರತ ತಾನು ಆ ತಂದೆಯ ಸಂಸ್ಕಾರನೆಲ್ಲ ಮಾಡಿದ್ರು, ಅವನ ಕೈಲಿ ಎಲ್ಲ ಮಾಡಿಸಿದ್ರು. ಕೊನೆಗೆ ಎಲ್ಲರೂ ಬಂದು ಏ ರಾಜನ್ ರಾಜನ್ ಅಂತ ಹೇಳಿ ಅವನು ಪಾಪ ಅವನಿಗೆ ಮುಜುಗರ, ಎಲ್ಲರೂ ಅವನೊಂಥರ ಕಳ್ಳನ್ ತರ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇವನಿಂದಲೇ ಎಲ್ಲ ಆಗಿದ್ದು, ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ. ಅದಕ್ಕೆ ಅವನಿಗೆ ಒಂಥರ ಮುಜುಗರ ಆಗ್ತಾ ಇದೆ. ಅವನು ಹೇಳ್ತಾ ಇದೆ, ಯಾರು ಹಿಂಗೆ ಕರಿಬೇಡ್ರಿ ನಾನು ರಾಜ ರಾಜ ಅಂತ. ಯಾಕೆಂದ್ರೆ ನಾನಲ್ಲ ರಾಜ, ಯಾವತ್ತಿದ್ರೂ ರಾಮನೇ ರಾಜ ಅಂತ ಹೇಳಿ ಪಾಪ ಅವನಿಗೆ ಮುಜುಗರ ಆಗ್ತಾ ಇದೆ. ಇಷ್ಟೆಲ್ಲ ಆಗಿದ್ದು ಅವನ ಕಾರಣದಿಂದ ಅಲ್ವಾ. ಹಂಗಾಗಿ ಅಂತಂದ್ರೆ ನೋಡಿ, ಎಲ್ಲಾ ಕಡೆ ನೀರವ ಮೌನ, ಒಂದ್ ಕಡೆ ರಾಮನನ್ನ ಕಳ್ಕೊಂಡು, ಈ ಕಡೆ ರಾಜನೂ ಇಲ್ಲ ಯಾರು, ಈ ಕಡೆ ಏನು ರಾಜನಾದಂತ ದಶರಥನನ್ನ ಕಳ್ಕೊಂಡು ಇಷ್ಟೆಲ್ಲಾ ಅವಸ್ಥೆಯಾಗಿ, ಅಂದ್ರೆ ಈ ಮಂತರೆ ಯಾರು ಅಲ್ಲ, ಅಲಕ್ಷ್ಮಿನೇ ಮಂತರೆಯಾಗಿ ಬಂದದ್ದು. ಆ ಈ ಮಹಾಲಕ್ಷ್ಮಿ ಏನಿದ್ದಾಳೆ, ಅವಳ ಸಹೋದರಿನೇ ಅಲಕ್ಷ್ಮಿ, ಅವಳೇ ಮಂತರೆಯಾಗಿ ಬಂದಿದ್ದು. ಯಾಕೆಂದ್ರೆ ಅವಳು ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದ್ದಾನೆ, ನನಗೆ ಸದ್ಗತಿ ಆಗ್ಬೇಕು, ನಾನು ಮೋಕ್ಷಕ್ಕೆ ಹೋಗ್ಬೇಕು ಅಂತ. ಆಗ ಬ್ರಹ್ಮದೇವರು ಹೇಳಿದ್ರು, ನೀನು ರಾಮನ ಪಟ್ಟಾಭಿಷೇಕವನ್ನ ತಡಿ, ಯಾಕೆಂದ್ರೆ ಅದರಿಂದ ನಿನಗೆ ಮೋಕ್ಷ ಸಿಗ್ತದೆ ಅಂತೆ. ಅದಕ್ಕೆ ಅವಳು ಮಂತ್ರಿಯಾಗಿ ಬಂದು ಇಲ್ಲಿ ಸೇರ್ಕೊಂಡಿದ್ಲು. ಆ, ಅಂದ್ರೆ ಅವಳಿಗೆ ಸಿಗ್ಬೇಕಾದದ್ದೇನು, ಇವಳು ಹೋಗಿ ಮೋಕ್ಷಕ್ಕೆ ಹೋದ್ಬಿಟ್ರೆ ಏನಾಗ್ಬೋದು ಕತೆ. ಆ ಲಕ್ಷ್ಮಿ ಅಂತಂದ್ರೇನೆ ದರಿದ್ರ ಲಕ್ಷ್ಮಿ. ಏನ್ ಮಾಡಿದ್ರು ಎಲ್ಲಾ ಕಡೆ ಬರೀ ದುಃಖ, ಆತಂಕ, ಮೌನ, ಬರೀ ಆ ನೆಗೆಟಿವ್ ಎನರ್ಜಿ. ಎಲ್ಲಿ, ಅದಕ್ಕೆ ಹೇಳೋದು ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಭಾಗ್ಯದ ಲಕ್ಷ್ಮಿಯನ್ನ ಕರಿಬೇಕು ನಾವು, ದರಿದ್ರ ಲಕ್ಷ್ಮಿ ಅನ್ನೋದು. ಹಂಗಾಗಿ ಎಲ್ಲರೂ ಭಾಗ್ಯದ ಲಕ್ಷ್ಮಿ ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯ ನಿಕ್ಕುತ್ತ, ಎಲ್ಲಿಯವರೆಗೆ ಸೀತೆ ಇದ್ಲು ಅಲ್ಲಿಯವರೆಗೆ ಅಯೋಧ್ಯೆ ಅತ್ಯಂತ ಸುಂದರವಾಗಿ ತುಂಬಿ ತುಳುಕ್ತಾ ಇತ್ತು. ಯಾರು ಲಕ್ಷ್ಮಿ ಅಂದ್ರೆ ಯಾರು, ಸೀತೆ. ಯಾವಾಗ ಸೀತೆ ಹೋದ್ಲು, ಇಲ್ಲಿ ಅಲಕ್ಷ್ಮಿದೇ ತಾಂಡವ. ಯಾರು, ಅದೇ ಮಂತಾರೆ. ಏನು ಹಣ್ಣು ಮುದುಕಿಯಾಗಿದೆ, ಮೈ ತುಂಬಾ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಬಂಗಾರ ಎಲ್ಲ ಹಾಕೊಂಡು ತಾನು ಎಲ್ಲಾ ಕಡೆ ನಂದೇ ಕಾರ್ಬಾರ್ ಇನ್ನು. ಯಾಕೆಂದ್ರೆ ನಾನೇನ್ ಈ ಭರತ ಕೈಕೇಯಿ ಮಾತು ಕೇಳ್ಕೊಂತಾನೆ. ಕೈಕೇಯಿ ಹೆಂಗಿದ್ರು ನನ್ನ ಮಾತೇನು ಇರಲ್ಲ, ನಾನು ಏನ್ ಹೇಳ್ತೀನಿ ಹಂಗೆ ಇನ್ನು ಮುಂದೆ ನಂದೇ, ಅಯೋಧ್ಯೆ ನಂದೇ ಅಂತ ಹೇಳಿ ಅವಳು ಎಲ್ಲಾ ಕಡೆ ತಾನು ಕಾರ್ಬಾರ್ ಶುರು ಮಾಡಿಬಿಟ್ಲು. ಏನೋ ಮಾಡಿ ಆ ಇವನ್ ನೋಡ್ತಾನೆ, ಯಾರು, ಶತ್ರುಘ್ನ. ಅವನ್ ನೋಡಿ ಗೊತ್ತಾಗ್ತದೆ ಅವನು, ಇವಳಿಂದಲೇ ಇಷ್ಟೆಲ್ಲ ಆಗಿದ್ದು. ಎಳ್ದ ಬಿಸಾಕಿದಂತೆ, ಹಣ್ಣು ಮುದುಕಿ ನೀನು, ನಿನಗೆ ರಾಜ್ಯದ ಉಸಾಪರಿ ಯಾಕೆ ಬೇಕು ನಿನಗೆ ರಾಜಕೀಯ ಅಂತ ಹೇಳಿ, ಕೊನೆಗೆ ನಿನ್ನನ್ನು ಸಾಯಿಸಿ ಬಿಡ್ತೇನೆ ಅಂತ ಹೇಳಿ ತಾನು ಖಡ್ಗ ತಗೊಂಡು ಸಾಯಿಸ್ಲಿಕ್ಕೆ ಹೋಗ್ತಾನಂತ. ಆಗ ಭರತ ತಡೀತಾನೆ. ಯಾಕೆಂದ್ರೆ ಬೇಡ, ನಾವು ಹೆಣ್ಣಿನ ಮೇಲೆ ಕೈ ಮಾಡಬಾರ್ದು. ಯಾಕೆ ಹೆಣ್ಣಿನ ಮೇಲೆ ಕೈ ಮಾಡಬಾರ್ದು ಅಂತಂದ್ರೆ, ಅದು ರಾಮನಿಗೆ ಇಷ್ಟ ಇಲ್ಲ. ಯಾಕೆ ರಾಮನಿಗೆ ಇಷ್ಟ ಇಲ್ಲ ಅಂದ್ರೆ, ಒಂದ್ ವೇಳೆ ನಾವು ಈ ತಪ್ಪು ಮಾಡಿದ್ರೆ ರಾಮ ಯಾವತ್ತೂ ನಮ್ಮನ್ನ ಮುಖ ಎತ್ತಿ ನೋಡಲ್ಲ. ಯಾಕೆಂದ್ರೆ ಪಾಪಿಗಳ ಮುಖವನ್ನ ರಾಮ ಯಾವತ್ತೂ ನೋಡಲ್ಲ. ಹ್ಮ್ ಅದ್ರಲ್ಲೂ ನಾವು ಸ್ತ್ರೀ ಹತ್ಯೆ ಮಾಡಿದ್ದೀವಿ ಅಂತಂದ್ರೆ ಖಂಡಿತ ಅದ್ರಲ್ಲೂ ನನಗೆ ಬಂದಿರೋ ಕೋಪದಲ್ಲಿ ಕೈಕೇಯಿನ ನಾನು ಆ ಕ್ಷಣದಲ್ಲೇ ನಾನು ಅವಳ ಚೆಂಡ ಹಾರಿಸ್ಬೇಕು ಅಂತ ಅನ್ಸುತ್ತೆ ನನಗೆ. ಆದ್ರೆ ನಾನು ಇಲ್ಲಿವರೆಗೂ ಅವ್ರಿಗೆ ಏನು ಮಾಡದೆ ಯಾಕೆ ಬಿಟ್ಟಿದ್ದೀನಿ ಅಂತಂದ್ರೆ, ಅದು ರಾಮನಿಗೆ ಇಷ್ಟ ಇಲ್ಲ. ಯಾಕಂದ್ರೆ ರಾಮ ಮಹಾಧರ್ಮಾತ್ಮ. ಅವನ ಕಾರಣದಿಂದಾಗಿ ನಾನು ಇವರಿಗೆ ಚಿತ್ರಹಿಂಸೆ ಕೊಟ್ಟೆ ಅಂತ ಆದ್ರೆ ರಾಮ ಯಾವತ್ತೂ ನನ್ನನ್ನು ಕ್ಷಮಿಸಲ್ಲ. ಹಾಗಾಗಿ ರಾಮನನ್ನು ನಾನು ಈ ರೀತಿ ರಾಮ ನನ್ನನ್ನು ತ್ಯಾಗ ಮಾಡುವ ಹಾಗೆ ಪರಿಸ್ಥಿತಿಗೆ ನಾನು ತಂದ್ಕೊಳ್ಳೋದು. ಅಂದ್ರೆ ಇದಕ್ಕೆ ಹೇಳೋದು, ದೇವರು ಕೂಡ ಹಾಗೆ. ಆ ಆ, ಏನು ಹ್ಮ್ ಅಂದ್ರೆ ಪಾಪಿಗಳನ್ನ ಯಾವತ್ತೂ ಭಗವಂತ ತಲೆ ಎತ್ತಿ ನೋಡಲ್ಲ. ಹಾಗಾಗಿ ನಾವು ಅದಕ್ಕೆ ಹೇಳೋದು, ಈ ದಾಸ ಸಾಹಿತ್ಯದಲ್ಲಿ ಬರ್ತದೆ, ದಾಸರು ಹೇಳೋದು, ಆ ಏನು ಅನಂತ ಅಪರಾಧ ಎನ್ನಲಿ ಇರಲಾಗಿ, ಆ ಭಿನ್ನಹ, ಅಂದ್ರೆ ಎಷ್ಟೊಂದು ತಪ್ಪು ಮಾಡಿದ್ದೇನೆ, ಎಷ್ಟೊಂದು ಅಪರಾಧಗಳಿದೆ, ಕ್ಷಮಿಸುವಂತ ನನಗೆ ಕೇಳ್ಕೊಳ್ಳಿಕ್ಕೂ ಬಾಯಿಲ್ಲ ನನಗೆ. ಯಾವ ಬಾಯಲ್ಲಿ ಕೇಳಲಿ ನಾನು, ಅದು ಏನು ಒಂದೋ ಎರಡೋ ಎಷ್ಟೆಲ್ಲಾ ಮಾಡಿದ್ದೀವಿ. ಹಂಗೆ ಅಂತ ಹೇಳಿ ಅವ್ರು ಕೇಳ್ತಾರೆ. ಅಂದ್ರೆ ಅದನ್ನ ಕೊಡು ಇದನ್ನ ಕೊಡು ಅಂತೀವಿ, ನನಗೆ ಕ್ಷಮಿಸ್ಬೇಕು ಅಂತ ಹೇಳಿದ್ರೆ ಕೇಳಬೇಕು ಅಂತನಾದ್ರೂ ಒಂದು ಮರ್ಯಾದೆ ಇರ್ಬೇಕಲ್ವಾ. ಅದಕ್ಕೂ ಇಲ್ಲಲ್ಲಂತ. ಯಾಕಂದ್ರೆ ಏನು ಒಂದು ಎರಡು ಏನೇನೆಲ್ಲ ಮಾಡಿ ಬದುಕ್ತಾ ಇದ್ದೀವಿ, ಏನೇನೆಲ್ಲ ಮಾಡಿರ್ಬೋದು ಹಿಂದೆ. ಹಾಗಾಗಿ ಅನಂತ ಅಪರಾಧ ಎನ್ನರೇ ಇರಲಾಗಿ, ಹ್ಮ್ ಆ ಅದೇನೋ ಹಾಡು ಬರ್ತದೆ ನೋಡಿ, ಹಾಗೆ ಭಿನ್ನ ಹಾಗೆ ಬಾ ಇಲ್ಲವಯ್ಯ ಅಂತ ಹೇಳಿ. ಹಾಗೆ ಆ ಹಾಗೆ ರಾಮ ಯಾವತ್ತೂ ಪಾಪಿಗಳ ಮುಖ ನೋಡಲ್ಲ. ಹ್ಮ್ ಕೊನೆಗೆ ಭರತ ರಾಮನನ್ನ ಕರ್ಕೊಂಡು ಬರ್ತಾನೆ. ಯಾಕೆಂದ್ರೆ ಆ ನಾನು ಅಂತ ಹೇಳಿ ತಾನು ಹೊರಟು ನಿಲ್ತಾನೆ. ರಾಮನನ್ನ ಕರ್ಕೊಂಡು ಬಂದು ಅಯೋಧ್ಯೆಯ ರಾಜನನ್ನಾಗಿ ಮಾಡ್ತೇನೆ, ರಾಮನೇ ಯಾವತ್ತಿದ್ರು ರಾಜ ಅಂತ ಹೇಳಿ ತಾನು ಕರೀಲಿಕ್ಕೆ ಹೊರಡ್ತಾನೆ. ಆ ಅವನ ಜೊತೆಗೆ ಎಲ್ಲರೂ ಹೊರಡ್ತಾರೆ. ಯಾವಾಗ ರಾಮ ನನ್ನ ಕರ್ಕೊಂಡು ಬರ್ತೇನೆ ಅಂತ ಭರತ ಹೊರಡ್ತಾನೆ, ವಸಿಷ್ಠರು ಹೊರಟ ಕೂಡಲೇ ನಾನು ಬರ್ತೇನೆ ಅಂತೇಳಿ ತಾನು ಶತ್ರುಘ್ನ ಹೊರಟ, ಕೌಸಲ್ಯ ಹೊರಟ್ಲು.
ಎಲ್ಲಾ ಪ್ರಜೆಗಳು ಹೊರಟು ಬಿಟ್ರು. ಹಂಗಾರೆ ನಾವು ಬರ್ತೇವೆ ಅಂತ ಹೇಳಿ ಎಲ್ಲಾ ಸೈನ್ಯನ ಹೊರಡ್ತು, ನಾವು ಬರ್ತೀವಿ. ಕೊನೆ ಎಲ್ಲಾರು ಹೊರಟ ಮೇಲೆ ಇವಳಿಗೆ ಏನ್ ಕೆಲಸ, ಕೈಕೇಯಿ ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗ್ರಿ ಅಂದೆ. ಗೊತ್ತಾಯ್ತು ಅವಳಿಗೆ ಈಗ ನನ್ನ ಮುಗಿತಿಲ್ಲ, ಇನ್ನೂ ಮರ್ಯಾದೆ ಸಿಗೋಲ್ಲ, ಇನ್ನೂ ನಾನು ಸರೆಂಡರ್ ಆಗ್ಲಿಲ್ಲ ಅಂತ. ಅವಳು ನಿಧಾನ ಬಂದು ಸೇರ್ಕೊಂಡ್ಳು. ನಾನು ಬರ್ತೀನಿ, ರಾಮನಾನ ಕರ್ಕೊಂಡು, ಯಾಕೆಂದ್ರೆ ಆಗಿದ್ದೆ ನನ್ನಿಂದ ಅಲ್ವಾ ಇಷ್ಟಲ್ಲ ಅಂತ ಹೇಳಿ ಕೈಕೇಯಿನು ತಾನು. ಅಂದ್ರೆ ಅದನ್ನ ಹೇಳ್ತಾರೆ, ಯಾಕೆ ಕೈಕೇಯಿ ಹೀಗೆ ಮಾಡಿದ್ಲು ಅಂತಂದ್ರೆ ಅದೇ ಹೇಳ್ತಾರೆ. ಅವಳು ಒಳಗೆ ನಾವು ನೆಗೆಟಿವ್ ಎನರ್ಜಿ ಅಂತೀವಲ್ಲ, ಹಾಗೆ ಯಾವಾಗ ಅವಳಿಗೆ ಒಂದು ನೆಗೆಟಿವ್ ಈ ಮಂತರೆಯ ಸಹವಾಸ ಮಾಡಿದ್ಲು, ಅವಳ ಬುದ್ಧಿ ಪ್ರಚೋದನೆ ಮಾಡಿದ್ಲು, ಆ ಕ್ಷಣದಲ್ಲೇ ಅವಳಿಗೆ ಒಂದು ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗ್ತದೆ. ಅವಾಗ ಅದಕ್ಕೆ ಅವಳು ಸಹಜವಾಗೇ ಇರಲಿಲ್ಲ. ಯಾಕೆಂದ್ರೆ ರಾಮನ ಹೇಳ್ತಾನೆ, ಖಂಡಿತ ಅದು ಅವಳು ಮಾಡ್ತಾ ಇರೋದಲ್ಲ, ಇನ್ನು ಹಿಂದೆ ಯಾರೋ ಮಾಡಿಸ್ತಾ ಇದ್ದ, ಅವಳ ಒಳಗೆ ಯಾರೋ ಮಾಡಿಸ್ತಾ ಇದ್ದ, ಇಲ್ಲ ಅಂದ್ರೆ ಅವಳು ಯಾವತ್ತೂ ಹಾಗೆ ಮಾಡಿದವಳಲ್ಲ ಅಂತ ಹೇಳಿ ಅಷ್ಟೇ. ಆಮೇಲೆ ದಶರಥನ ಹೇಳ್ತಾರೆ, ನಿನ್ನನ್ನು ನಾನು ಎಷ್ಟು ವರ್ಷದಿಂದ ನೋಡಿದ್ದೀನಿ, ಯಾವತ್ತೂ ಹೀಗೆ ಇದ್ದವಳಲ್ಲ, ಯಾಕೆ ಹಿಂಗಾಗ್ತದೆ. ಅದಕ್ಕೆ ಹೇಳೋದು, ಯಾವತ್ತು ನಾವು ನೆಗೆಟಿವ್ ಎನರ್ಜಿಗಳಿಗೆ, ನೆಗೆಟಿವ್ ಜನರನ್ನ ಆದಷ್ಟು ನಾವು ಅವರಿಂದ ದೂರ ಇರಬೇಕು ಅನ್ನೋದು ಇದಕ್ಕೆ. ಯಾವಾಗ ನಮ್ಮ ಫ್ರೀಕ್ವೆನ್ಸಿಯನ್ನ ಲೋ ಮಾಡಿದ್ರು ಎಮೋಷ್ನಲಿ, ಕೂಡಲೇ ಈಗ ನೋಡಿ, ನಮಗೆ ಯಾವ ಫ್ರೀಕ್ವೆನ್ಸಿ ನಮ್ಮ ಆಲೋಚನೆಗಳು ಹೇಗಿರ್ತಾವ ಹಾಗೆ ನಮಗೆ ಮಾಸ್ಟರ್ಸ್ ಮತ್ತೆ ಎನರ್ಜಿ ಯೂನಿವರ್ಸ್ ಕನೆಕ್ಟ್ ಆಗ್ತದೆ. ಅದು ಯೂನಿವರ್ಸ್ ನಿಯಮ ಅದು. ನಾವು ಬರೀ ನೆಗೆಟಿವ್ ಆಗಿ ಲೋ ಎನರ್ಜಿ ಮಾಡಿದ್ರೆ ಲೋವರ್ ಡೈಮೆನ್ಷನ್ ಅವರು ನಮ್ಗೆ ಕನೆಕ್ಟ್ ಆಗ್ತಾರೆ. ನಮ್ದು ಹೈಯರ್ ಎನರ್ಜಿ ನಾವು ಗೈಡೆಡ್ ಮೆಡಿಟೇಷನ್ ನಲ್ಲಿ ಮಾಡುವಾಗ ಹೇಳ್ತಿರ್ತೀವಿ ನೋಡಿ, ಬರೀ ನಮ್ದು ಮೇಲ್ಗಡೆನೆ ಊರ್ಧ್ವಮುಖವಾಗಿ ಇರ್ತದೆ ಸತ್ಯಲೋಕ, ಆಮೇಲೆ ಮೇಲಿನ ಲೋಕದ ಮಾಸ್ಟರ್. ಅಂದ್ರೆ ನಮ್ಮ ಆಲೋಚನೆ ಬರೀ ಮೇಲ್ಮುಖವಾಗಿರ್ಬೇಕು. ನಮ್ಮ ನಾವು ಕನೆಕ್ಟ್ ಆದ್ರೆ ಮೇಲ್ಗಡೆನೆ ಕನೆಕ್ಟ್ ಆಗ್ಬೇಕು. ಆಮೇಲೆ ನಮ್ಮ ಎನರ್ಜಿ, ನಮ್ಮ ಫ್ರೀಕ್ವೆನ್ಸಿ ಯಾವತ್ತು ಮೇಲ್ಮುಖವಾಗಿ ಹೈಯರ್ ಎನರ್ಜಿ ಕಡೆನೇ ನಮ್ಮ ಗಮನ ಇರಬೇಕು. ಯಾವಾಗ ನಮ್ಮ ಆಲೋಚನೆ ಇದು ಎಲ್ಲ ಆ ಕಡೆ ಇರ್ತದೆ, ಅವಾಗ ನಮ್ಮನ್ನ ಯಾರು ಕೆಳಗಿನವರು ಟಚ್ ಮಾಡ್ಲಿಕ್ಕೆ ಆಗೋಲ್ಲ. ನಮ್ಮ ಎನರ್ಜಿ ಯಾವಾಗಲೂ ಲೋ ಆಗಲ್ಲ, ನಾವು ಹೈಯರ್ 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 ಆಗ್ತಾ ಹೋಗ್ತೀವಿ. ಆ, ಶಕ್ತಿ ಅನ್ನೋದು ಎಲ್ಲೂ ಇಲ್ಲ, ನಮ್ಮೊಳಗೆ ಇದೆ. ಆ, ಅದೇ ನಮ್ಮ ಆ, ಅದೇ ಎನರ್ಜಿ, ಏನು ಕುಂಡಲಿನಿ ಶಕ್ತಿ ಅಂತೀವಲ್ಲ, ಆ ಕುಂಡಲಿನಿ ಶಕ್ತಿ ಎಲ್ಲರಲ್ಲೂ ಇರ್ತದೆ. ಎಲ್ಲಿರ್ತದೆ ಅಂತಂದ್ರೆ ಮೂಲಾಧಾರದಲ್ಲಿ ಇರ್ತದೆ ಎಲ್ಲರಿಗೂ. ಮೂಲಾಧಾರದಲ್ಲಿ ಅದು ಸಿಂಬೆ ಏನು, ಕುಂಡಲಿನಿ ಅಂದ್ರೆ ಅದು ಸರ್ಪ. ಅದು ತಾನು ಹಿಂಗೆ ಸರ್ಪ ಹಿಂಗೆ ಸಿಂಬೆ ಹೊಡೆದು ಮಲಗಿರ್ತದಲ್ಲ, ತಲೆಯನ್ನು ಹಿಂಗೆ ಒಳಗಿಟ್ಕೊಂಡು ಹಾಗೆ ಮಲಗಿರ್ತದೆ ಎಲ್ಲಿ, ಮೂಲಾಧಾರ ಚಕ್ರದಲ್ಲಿ. ಅದನ್ನೇ ಕುಂಡಲಿನಿ ಜಾಗೃತಿ ಮಾಡೋದು ಅಂದ್ರೆ ಅಲ್ಲಿಂದ ಅದನ್ನು ಎಬ್ಬಿಸ್ಬೇಕು. ಎಲ್ಲಿ, ಒಂದೊಂದೇ ಚಕ್ರ ಒಂದೊಂದು ಚಕ್ರವು ಮೇಲಿನ ಏಳು ಚಕ್ರ ಇದೆಯಲ್ವ, ನಮ್ಮ ಏಳು ಚಕ್ರಗಳು, ಮೂಲಾಧಾರ ಚಕ್ರ ಭೂಮಿಗೆ ಸಂಬಂಧಪಟ್ಟಿದ್ದು. ಆ ಅಂದ್ರೆ ಭೂತತ್ವ. ಒಂದೊಂದು ಚಕ್ರವು ಮೇಲಿನ ಏಳು ಲೋಕಕ್ಕೆ ಸಂಬಂಧಪಟ್ಟದ್ದು. ನೀವು ಒಂದೊಂದು ಚಕ್ರ ಏರಿದ್ರು ಏರಿದಷ್ಟು ಒಂದೊಂದು ಲೋಕಕ್ಕೆ ನೀವು ಕನೆಕ್ಟ್ ಆಗ್ತೀರಿ. ಯಾವಾಗ ನಾವು ಏರ್ತಾ 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 ಯಾವಾಗ ನಾವು ಸಹಸ್ರಾರದವರೆಗೂ ಆ ಕುಂಡಲಿನಿ ಎತ್ತು ಜಾಗೃತವಾಯಿತು, ಆಗ ಸತ್ಯಲೋಕಕ್ಕೆ ಕನೆಕ್ಟ್ ಆಗುತ್ತೆ. ಅಂದ್ರೆ ನಾವು ಸತ್ಯಲೋಕಕ್ಕೆ ಸಂಬಂಧಪಟ್ಟವರು ಅಂತ. ಆ ಮೂಲಾಧಾರದಿಂದ ಯಾರು ಕೆಳಗೆ ಕೆಳಗೆ ಹೋಗ್ತಾನೆ ಅವನು ಕೆಳಗಿನ ಲೋಕಕ್ಕೆ ಹೋಗೋದು. ಅಂದ್ರೆ ಹಾಗಾಗಿ ಆ ಕುಂಡಲಿನಿಯನ್ನು ಜಾಗೃತಗೊಳಿಸ್ಬೇಕು. ಯಾವಾಗ ತಪಸ್ಸಿನಿಂದ, ಧ್ಯಾನದಿಂದ ಮಾತ್ರ, ಬೇರೆ ಇನ್ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ. ಅದರಲ್ಲಿ ಎರಡು ಮಾರ್ಗ ಇದೆ, ಒಂದು ಹಠಯೋಗ ಮತ್ತೆ ರಾಜಯೋಗ ಅಂತ. ಹಠಯೋಗದಲ್ಲಿ ಆ ಬಹಳ ಕಠಿಣ ಹಠದಿಂದ ಅದನ್ನ ಅಂದ್ರೆ ಬಲವಂತವಾಗಿ ಎಳ್ಕೊಂಡು ಬರ್ತಾರೆ. ಯಾವುದನ್ನ, ಆ ಹಾವನ್ನ, ಏನು ಕುಂಡಲಿನಿಯನ್ನು ಆ ಹಿಡಿದು ಎತ್ಕೊಂಡು ಬರ್ತಾರೆ. ರಾಜಯೋಗದಲ್ಲಿ ಬಲವಂತವಾಗಿ ಅಲ್ಲ, ಸುಮ್ಮನೆ ಆಡಿಸ್ತಾ ಇರ್ತಾರೆ ಪುಂಗಿನ, ಅದು ತಾನಾಗಿ ಆಡ್ತಾ 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 ಮೇಲೆ ಇರುತ್ತೆ. ಅಂದ್ರೆ ಏನು ರಾಜಯೋಗದಲ್ಲಿ ಇದು ಸೇಫ್ಟಿ ಇರ್ತದೆ, ಯಾವುದು ರಾಜಯೋಗ. ಹಠಯೋಗದಲ್ಲಿ ಅದು ಬಹಳ ಕಠಿಣ ಇರ್ತದೆ, ಪ್ರಾಣಕ್ಕೆ ಕುತ್ತು ಬರುವ ಸಾಧ್ಯತೆ ಇರ್ತದೆ. ಅಂದ್ರೆ ಅದಕ್ಕೆ ಗುರುಗಳ ಒಂದು ಸಮ್ಮುಖದಲ್ಲಿ ಮಾಡ್ಬೇಕಾಗ್ತದೆ. ಆಮೇಲೆ ಅಲ್ಲಿ ಬಹಳ ಸ್ಪೀಡ್, ಇಲ್ಲಿ ಆ ಹಠಯೋಗದಲ್ಲಿ ಬಹಳ ಬೇಗ ಜಾಗೃತ ಆಗ್ತದೆ. ರಾಜಯೋಗದಲ್ಲಿ ಬಹಳ ಲೇಟ್ ಆಗಿ ಇದಾಗ್ತದೆ. ಅಂದ್ರೆ ಅದನ್ನೇ ಹೇಳ್ತಾರೆ. ಅದಕ್ಕೆ ಸಿಂಬಲಿಕ್ ಆಗಿ ಇದನ್ನ ಅದಕ್ಕೆ ಗರುಡ ಮತ್ತೆ ಯಾರು, ಹನುಮಂತ. ಹನುಮಂತ ಅಂದ್ರೆ ಏನು, ವಾಯು. ವಾಯು ಅಂದ್ರೆ ಏನು, ರಾಜಯೋಗ. ನಾವು ಗಾಳಿಯ ಮೇಲೆ ಯಾವಾಗ ಶ್ವಾಸ ಇಡ್ತೀವಿ ಅದು ಅದು ರಾಜಯೋಗ. ಇನ್ನು ಗರುಡ, ಗರುಡ ಏನ್ ಮಾಡ್ತಾನೆ, ಹಾವನ್ನ ಕುಕ್ಕಿ ಕುಕ್ಕಿ ಎಳ್ಕೊಂಡು ಬರ್ತಾನೆ ಅಲ್ವಾ, ಬಲವಂತವಾಗಿ ಎಳ್ಕೊಂಡು ಬರ್ತಾನೆ. ಹಂಗಾಗಿ ಅದು ಗರುಡ. ಗರುಡ ಮತ್ತೆ ನೀವು ಗರುಡಗಂಬ ಅಂತ ಹೇಳ್ತೀರಿ, ಎಲ್ಲಿ ಇದ್ರಲ್ಲೆಲ್ಲ ಇರ್ತದೆ ನೋಡಿ. ಅಲ್ಲಿ ನೀವು ಪ್ರತಿಯೊಂದು ಗರುಡಗಂಬದಲ್ಲಿ ಒಂದು ಒಂದ್ ಕಡೆ ಹನುಮಂತ, ಒಂದ್ ಕಡೆ ಇವನು ಇರ್ತಾನೆ, ಯಾರು ಆ ಯಾರು ಯಾರವರು ಹನುಮಂತ ಗರುಡ. ಅದು ರಾಜಯೋಗ ಮತ್ತೆ ಇದ್ರ ಯೋಗ,
ಏನು ಹಠಯೋಗದ ಪ್ರತೀಕ ಅವರು. ಹಾಗೆ ಆ, ಹಿಂಗೆ ಕುಂಡಲಿನಿ ಜಾಗೃತಿಯಾಗಿ, ಅಂದ್ರೆ ಅದೇ ಚಕ್ರಗಳು ಆಕ್ಟಿವ್ ಆಗೋದು ಅಂತ ಅರ್ಥ. ಕುಂಡಲಿನಿ ಜಾಗೃತಿ ಆಗೋದು, ಚಕ್ರಗಳು ಆಕ್ಟಿವ್ ಇಲ್ಲ ಅಂತಲ್ಲ, ಆ ಪ್ರಾಣಶಕ್ತಿಯನ್ನ ನಾವು ಮೇಲ್ಗಡೆವರೆಗೂ ತರಬೇಕು. ಆಯ್ತಾ, ಅದನ್ನೇ ನಾವು ಪ್ರಾಣ ಏನು ಇದಾಗ್ತದೆ, ಏನೋ ಆ ಶಿವಶಕ್ತಿಯಲ್ಲಿ ಸಮಾಗಮ ಆಗ್ತದೆ. ಅಂದ್ರೆ ನಾವು ಏನಂತೀವಿ, ಮಧ್ಯ ಸುಷುಮ್ನ ನಾಡಿ ಇದೆಯಲ್ಲ, ಅಲ್ಲಿಗೆ ತರಬೇಕು ನಾವು ಜೀವನ. ಆ ಅವಾಗ ಅದು ಕುಂಡಲಿನಿ ಶಕ್ತಿ ಜಾಗೃತ ಆಗ್ತದೆ. ಅದು ನಾವು, ಅದು ಎಲ್ಲಿವರೆಗೆ ಅದು ಸಾಧ್ಯ ಇಲ್ಲ ಅಲ್ಲಿವರೆಗೆ ನಾವು ಮತ್ತೆ ಪುನರಪಿ ಜನನಂ ಮರಣಂ ಅದು ತಪ್ಪಿದ್ದಲ್ಲ. ಆಮೇಲೆ ಇನ್ನೊಂದು ಏನಾಗ್ತದೆ, ಆ ಅಂದ್ರೆ ಯಾವಾಗ ಅದು ಮೂಲಾಧಾರದಲ್ಲಿ ಇರ್ತದೆ. ಮೂಲಾಧಾರ ಅಂತಂದ್ರೆ ಇಡೀ ನಮ್ಮ ದೇಹವನ್ನು ಪೋಷಿಸುವ ಒಂದು ಸಾಮರ್ಥ್ಯ ಆ ಮೂಲಾಧಾರ ಅಂದ್ರೆ ಭೂತತ್ವ. ಹಾಗಾಗಿನೇ ಅಲ್ಲಿ ಮೇಜರ್ ಆಗಿ ಮೂಲಾಧಾರ ಅಂತಂದ್ರೆ ಯಾವುದು, ನಮ್ಮ ಫುಲ್ ನಮ್ಮ ಏನು ಸ್ಪೈನಲ್ ಕಾರ್ಡ್ ಬರ್ತದೆ, ಬೆನ್ನು ಹುರಿ, ಅದರ ಎಂಡಿಂಗ್ ಪಾಯಿಂಟ್ ಏನಿರ್ತದೆ ಅಲ್ಲಿ ಮೂಲಾಧಾರ ಇರ್ತದೆ. ಅಲ್ಲಿ ಆ ಶಕ್ತಿ ಸಂಪೂರ್ಣವಾಗಿ ಜಾಗೃತವಾಗಿರ್ತದೆ. ಆಯ್ತಾ, ಅದೇ ನಮ್ಮ ನಮ್ಮ ಎಲ್ಲಾ ನಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅದು ಕಾಮಶಕ್ತಿ ಇರ್ಬೋದು, ಅಥವಾ ನಮ್ಮ ಮಲಮೂತ್ರಗಳು ಇದಾಗೋದಿರ್ಬೋದು, ಅಥವಾ ಜನನ ಕೊಡುವುದಿರ್ಬೋದು, ಪ್ರತಿಯೊಂದರ ಶಕ್ತಿ ಇರೋದು ಅಲ್ಲಿ. ಅದೇ ಆ ಶಕ್ತಿಯನ್ನೇ ನಾವು ಬೇರೆ ಬೇರೆ ಶಕ್ತಿ ಅಂತ ಯಾವುದು ಇರಲ್ಲ, ಎಲ್ಲಾ ಶಕ್ತಿಯ ಮೂಲ ಒಂದೇ. ಆ ಶಕ್ತಿಯನ್ನು ನಾವು ಜಾಗೃತಗೊಳಿಸ್ತಾ ಬರ್ಬೇಕು. ಅಂತಂದ್ರೆ ಯಾವಾಗ ಆ ಶಕ್ತಿ ಮೂಲಾಧಾರದಲ್ಲಿರ್ತದೆ, ಅದು ಕಾಮಶಕ್ತಿ, ಅಂದ್ರೆ ಕಾಮದ ಉತ್ತೇಜನ ಆಗೋದು, ಬರೀ ಸಂಸಾರದಲ್ಲಿ ಮೋಹದಲ್ಲಿ, ಅಂದ್ರೆ ಈ ತರ ಆದ್ರೂ ಆ ಶಕ್ತಿ ಬರೀ ನಮ್ಮನ್ನು ಪ್ರೇರಣೆ ಮಾಡ್ತಾ ಇರ್ತದೆ. ಯಾವಾಗ ಅದು ಮೇಲ್ಮುಖ ಚಕ್ರವಾಗಿ ಬರ್ತಾ ಹೋಗ್ತದೆ, ಮಣಿಪೂರಕ ಚಕ್ರಕ್ಕೆ ಬರ್ತದೆ, ಅವಾಗ ಆ ಕಾಮಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗ್ತದೆ. ಆ ಶಕ್ತಿ ಬೇರೆ, ಅಂದ್ರೆ ಮಣಿಪೂರಕ ಚಕ್ರ ಬಂದಾಗ ಇಲ್ಲಿ ಏನಾಗ್ತದೆ, ಆಸ್ಟ್ರಲ್ ಟ್ರಾವೆಲ್ ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಅದರಿಂದ ನೀವು ಹಾರ್ಟ್ ಚಕ್ರ ಹೀಗೆ ಮೇಲೆ ಮೇಲೆ ಬರ್ತಾ ಬರ್ತಾ ಸಂಪೂರ್ಣವಾಗಿ ಅದನ್ನು ಬಲವಂತವಾಗಿ ಅಲ್ಲ, ಅದೆಲ್ಲ ತನ್ನಷ್ಟು ತಾನೇ ಸ್ತಬ್ಧವಾಗ್ತಾ ಹೋಗ್ತದೆ. ಆ ಶಕ್ತಿ ಬರ್ತಾ ಬರ್ತಾ ಯಾವಾಗ ಮೇಲೆ ಸಹಸ್ರಾರಕ್ಕೆ ಬರ್ತದೆ, ಮೊದಲು ಎಬ್ಬಿಸ್ಬೇಕದನ್ನು. ಮೂಲಾಧಾರದಿಂದ ಏಳೋದೇ ಸ್ವಲ್ಪ ಟೈಮ್ ತಗೊಳ್ತದೆ ಅಲ್ವಾ. ಹಾವು ಸುಮ್ಮನೆ ಸಿಂಬೆ ಹೊಡ್ಕೊಂಡಿರ್ತದೆ, ಅದು ಒಂದೇ ಸರಿ ಎದ್ದು ಬಿಡ್ತದೆ ಅದು. ಎಷ್ಟೋ ಹೊತ್ತು ಸಮಯ ಬೇಕು ಅದಕ್ಕೆ ಏಳಲಿಕ್ಕೆ. ಅದು ಯಾವಾಗ ಎದ್ದು ಸ್ಟಾರ್ಟ್ ಆಯ್ತು ಮೇಲೆ ಬರ್ತದೆ, ಮೇಲೆ ಎದ್ದು ಹೀಗೆ ನಿಲ್ತದೆ, ಹೆಡೆ ಎತ್ತಿ ನಿಲ್ತದೆ. ಅದು ಪರಡೆ ಇದ್ದರಿಗೆ ಕಾಣಿಸ್ತದೆ. ಒಬ್ರು ಮಾಸ್ಟರ್ ಎನ್ಲೈಟೆಡ್ ಆಗಿದ್ದಾರೆ ಅಂತ ಹೆಂಗೆ ಕಾಣಿಸ್ತದೆ ಅಂದ್ರೆ, ಥರ್ಡ್ ಐ ಇದ್ದವ್ರಿಗೆ ಹಿಂಗೆ ನೋಡಿದ್ರೆ ಗೊತ್ತಾಗ್ತದೆ ಎನ್ಲೈಟೆಡ್ ಮಾಸ್ಟರ್ ಅಂದ್ರೆ. ಅವ್ರ ಹಿಂದೆ ಹೀಗೆ ಆ ಎಡೆ ಎತ್ತಿ ನಿಂತಿರ್ತಾರೆ. ಇದರ ಸಿಂಬಾಲಿಕ್ ಆಗಿ ಜೈನ ಮುನಿಗಳು ಇರ್ತಾರೆ, ಮಹಾವೀರ, ಆಮೇಲೆ ಬುದ್ಧ. ಅವ್ರ ಹಿಂಗೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಅವ್ರ ಹಿಂದೆ ಆ ಹಾವು ಹೀಗೆ ಹೆಡೆ ಎತ್ತಿ ನಿಂತಿದೆ. ಹಾವು ಹೆಡೆ ಎತ್ತಿ ನಿಂತಿದೆ ಅಂತ ಅವ್ರ ಸಿಂಬಲ್ ಅಲ್ಲ, ಅವ್ರದ್ದು ಕುಂಡಲಿನಿ ಚಕ್ರ ಆಕ್ಟಿವ್ ಆಗಿ ಮೇಲೆ ನಿಂತಿದೆ ಅಂತ ಅರ್ಥ. ಅದು ಸೂಕ್ಷ್ಮ, ಅಂದ್ರೆ ಯಾರಿಗೆ ಇದ್ರ ಕಣ್ಣು ಅಂದ್ರೆ ಮೂರನೇ ಕಣ್ಣು ಇರ್ತದೆ, ಅವರಿಗೆ ಅದು ಕಾಣಿಸ್ತದೆ. ಹಾಗೆ ಹಾವು ನಿಂತಿರೋದು ಕಾಣಿಸ್ತದೆ. ಈ ಬರಿಗಣ್ಣಿ ಕಾಣೋದಲ್ಲ ಅದು. ಅದ್ರ ಸಿಂಬಲ್ ಅದು. ಅವರು ಅದೇ ನಿರ್ವಾಣ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಅದರ ಸಂಕೇತ. ಮೋಕ್ಷ ಜೀವಿಗಳವರು ಅಂತ. ಹ? ಆ ನಾರಾಯಣನ ಮೇಲೆ ಹಾವು ಹೆಡೆ ಎತ್ತಿ ನಿಂತಿದೆ. ನೋಡಿದ್ದೀರಿ? ಹಾಗೆ ಅದೆಲ್ಲ ಅವೆಲ್ಲ ಸಿಂಬಲ್ ಅದು. ಹ್ಮ್ ಆಮೇಲೆ ನೋಡಿ, ಬಹಳಷ್ಟು ಈಗ ಋಷಿಮುನಿಗಳು ಆಮೇಲೆ ಪ್ರತಿಯೊಂದರಲ್ಲೂ ಹಾವು ಅನ್ನೋದು ಬಹಳ ಕಡೆ ಸಂಕೇತವಾಗಿ ಬರ್ತದೆ. ಹ? ಈಗ ಗಣಪತಿ ಹೊಟ್ಟೆಗೆ ಸುತ್ತಕೊಂಡಿರ್ತಾನೆ, ಗಣಪತಿ ಮೂಲಾಧಾರ ಚಕ್ರದ ಅಭಿಮಾನಿ ದೇವತೆ. ಆ ಹಾವು ಅಲ್ಲಿ ಯಾಕೆ ಸುತ್ತಕೊಂಡಿರ್ತಾನೆ ಅಂದ್ರೆ, ಮೂಲಾಧಾರ ಚಕ್ರದಲ್ಲಿ ಹಾವು ಅಂದ್ರೆ ಆ ಕುಂಡಲಿನಿ ಇದಾಗಿರ್ತದೆ, ಕುತ್ಕೊಂಡಿರ್ತಾರೆ ಸಿಂಬೆ ಹೊಡೆದು ಅನ್ನೋದರ ಸಂಕೇತ. ಗಣಪತಿ ಎಲ್ಲೋ ಹಾವಲ್ಲ, ಹೊಟ್ಟೆ ಕಟ್ಕೊಂಡಿದೆ. ನಾವು ಅದನ್ನ ಕತೆ ಕಟ್ತೀವಿ, ಅವ್ನು ಬಹಳ ತಿಂದ, ಅದೇನೋ ಇಲಿ ಓಡಾಡ್ತಾ ಇತ್ತು, ಹಾವು ಹಿಡಿಯಾಗಿ ಬಂತು ಅದೆಲ್ಲ ಕತೆ ಅದು. ಅದು ಅದರ ಮೂಲ ಇರೋದು ಅಲ್ಲಿ. ಹ್ಮ್ ಹಂಗೆ ಆ ಶಿವನು ಅಷ್ಟೇ, ತಾನು ಕೊರಳಿಗೆ ಇದನ್ನ ಹಾವು ಹಾಕೊಂಡಿದ್ದಾನೆ. ನಾವು ಹೇಳ್ತೀವಿ ಅದು ನಾಗರಾಜನ್ನ ಇದು ಮಾಡ್ಲಿಲ್ಲ. ಅದೆಲ್ಲ ಕುಂಡಲಿನಿಯ ಸಂಕೇತ. ಆ, ಹಾಗೆ ಹ್ಮ್ ಎಲ್ಲರಲ್ಲೂ ಇರ್ತದೆ, ಅದನ್ನ ನಾವು ಹಾಗೆ ಜಾಗೃತಗೊಳಿಸ್ಬೇಕಾಗ್ತದೆ. ಓಕೆ. ಓಕೆ ಮಾಸ್ಟರ್, ಇವತ್ತು ಟೈಮ್ ಆಗಿಬಿಡ್ತು 10 ಗಂಟೆ. ಹ್ಮ್ ರಾಮಾಯಣ ಹೋಗಿ ಎಲ್ಲಿಗೆ ಹೋಯ್ತದೆ. ಓಕೆ ಮಾಸ್ಟರ್, ಯಾರಾದ್ರೂ ಏನಾದ್ರು ಇದ್ರೆ ಎನ್ಕರೇಜ್ ಮಾಡಿ ಮಾತಾಡಿ. ಆ ಇಲ್ಲಾಂದ್ರೆ ನಾವು ಸಂಕಲ್ಪ ಮಾಡಿ ಶುರು ಮಾಡೋಣ, ಏನಾದ್ರು ಡೌಟ್ಸ್ ಇದ್ರೆ. ಓಕೆ. ಆಮೇಲೆ ಯಾವಾಗಲೂ ಅಷ್ಟೇ, ನಾವು ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ,
ಏನು ಅಂತಂದ್ರೆ ಸುಖಿ ದುಃಖಿ ಸಮೀಕೃತ್ವ ಲಾಭ ಲಾಭವು ಜಯ ಜಯ. ಇದನ್ನ ಯಾವಾಗ್ಲೂ ನಾವು ನೆನ್ಪಿಟ್ಕೊಂಡ್ಬೇಕು. ಏನು ಸುಖಿ ದುಃಖಿ ಸಮೀಕೃತ್ವ ಲಾಭ ಲಾಭವು ಜಯ ಜಯ. ಸುಖ ಬರ್ಲಿ ದುಃಖ ಬರ್ಲಿ, ಲಾಭ ಆಗ್ಲಿ ನಷ್ಟ ಆಗ್ಲಿ, ಆ ಏನೇ ಆಗ್ಲಿ ಎಲ್ಲವನ್ನ ಸ್ವೀಕಾರ ಮಾಡು, ನಗನಗ್ತಾ ಸ್ವೀಕಾರ ಮಾಡು. ಯಾವುದಕ್ಕೂ ನಾವು ಎಮೋಷನಲ್ ಇದಾಗ್ಬೇಕು. ನಮ್ಮ ಪರೀಕ್ಷೆ ಆಗೋದೇ ಅವಾಗ. ನಾವು ಎಷ್ಟು ಬೆಳೆದಿದ್ದೀವಿ, ನಾವು ಎಷ್ಟು ಕಲ್ತಿದ್ದೀವಿ, ಎಷ್ಟು ತಿಳ್ಕೊಂಡಿದ್ದೀವಿ. ಆ ಆ ರಿಯಾಕ್ಟ್ ಆಗಬಾರ್ದು ಯಾವುದಕ್ಕೂ. ಯಾರೋ ಏನೋ ಅಪಪ್ರಚಾರ ಮಾಡ್ತಾರೆ, ಏನೋ ಹೇಳ್ತಾರೆ, ತಲೆ ಕೆಡಿಸ್ಕೊಳ್ಬಾರ್ದು, ಖುಷಿ ಪಡ್ಬೇಕು. ಪಾಪ ಅಜ್ಞಾನ ಇರ್ತದೆ ಅವರಿಗೆ, ಗೊತ್ತಿಲ್ಲ. ಅದಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಆದಷ್ಟು ಬೇಗ ಅವರ ಅಜ್ಞಾನ ಪರಿಹಾರ ಆಗಿ ಸುಜ್ಞಾನ ಕೊಡು ಅಂತ ಹೇಳಿ. ಯಾಕೆಂದ್ರೆ ಅವರು ಆ ಒನ್ನೆಸ್ ಅಂದ್ರೇನೆ ಅದೇ. ಯಾಕೆಂದ್ರೆ ಲಾಸ್ಟ್ ಎಲ್ಲರೂ ಹೋಗಿ ಒಂದು ಐಕ್ಯ ಆಗೋದು ಒಂದೇ ಮೂಲದಲ್ಲಿ, ಬಂದಿರೋರು ಎಲ್ಲರೂ ಒಂದೇ ಮೂಲದಿಂದಲೇ. ಆ, ಎಲ್ಲರಲ್ಲಿರುವ ಅಂಶ ಒಂದೇ, ಎಲ್ಲರಲ್ಲೂ ಇರುವ ಪರಮಾತ್ಮ ಒಬ್ಬನೇ. ಆಯ್ತಾ? ಅದನ್ನ ನಾವು ನೋಡುವುದನ್ನ ಅಭ್ಯಾಸ ಮಾಡ್ಕೊಳ್ಬೇಕಷ್ಟೆ. ಅಂದ್ರೆ ಎಲ್ಲರೊಳಗೂ ದೇವರನ್ನ ನೋಡುವ ಅಭ್ಯಾಸ. ಅದನ್ನ ಹೇಳ್ತಾನೆ ಗೀತೆಯಲ್ಲಿ ಕೃಷ್ಣ. ಸರ್ವಶ್ರೇಷ್ಠನಾದ ಯೋಗಿ ಯಾರು ಗೊತ್ತಾ? ಎಲ್ಲದರೊಳಗೂ ನನ್ನ ಕಾಣುತ್ತೆ. ಅವನಿಗೆ ಶತ್ರುನು ಮಿತ್ರನು ಎಲ್ಲರೊಳಗೂ ಅವನಿಗೆ ದೇವರು ಕಾಣಿಸ್ತಾನೆ. ಅವನೇ ನಿಜವಾದ ಯೋಗಿ, ಅವನು ಶ್ರೇಷ್ಠ, ಅವನೇ ನನ್ನ ಶ್ರೇಷ್ಠನಾದ ಭಕ್ತ ಅಂತ ಹೇಳಿ. ಹಂಗೆ ಅದನ್ನ ಅಭ್ಯಾಸ ಮಾಡ್ಬೇಕು ನಾವು. ಎಲ್ಲರೊಳಗೂ ಒಂದು ಪುಟ್ಟ ದೇವರಿರ್ತಾನೆ, ಆ ದೇವರನ್ನ ಹುಡುಕ್ಬೇಕು. ವೆರಿ ಗುಡ್. ಸುಜಾತ ಮಾಸ್ಟರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ. ನಮಸ್ತೆ ನಮಸ್ತೆ. ಅಂದ್ರೆ ಸರ್ ಏನ್ ಗೊತ್ತಾ, ನೀವು ಶ್ರೀಕೃಷ್ಣ ಪರಮಾತ್ಮ ಅಂತ ನನ್ ಕಣ್ಣಿಗೆ ಕಾಣಿಸ್ಕೊಂತಿರ್ತೀರಾ ಅಂದ್ಮೇಲೆ ನೀವು ಶ್ರೀಕೃಷ್ಣ ಪರಮಾತ್ಮನೇ. ಮಹಾದೇವನು ನೀವೇ. ನೀವು ಅವತಾರ ಪುರುಷ ಎತ್ ಬಂದಿದ್ದೀರಾ, ಅದಕ್ಕೆ ದೇವರನ್ನೆಲ್ಲ ಅಳಗ್ಯಾಡ್ಸೋದು ಮತ್ತೆ ರಾಕ್ಷಸರು. ಹ್ಮ್ ಅದಕ್ಕೆ ಸ್ವಲ್ಪ ಟ್ರೈ ಮಾಡಿ ನೋಡಿ ಹೋಗಿದ್ದಾರೆ ಅವರು. ಅವ್ರಿಗೇನ್ ಗೊತ್ತು, ಟ್ರೈ ಮಾಡಿ ನೋಡಿ ಹೋಗಿದ್ದಾರೆ. ಅವ್ರಿಗೆ ನಿಮ್ಮನ್ ಪಡ್ಕೋ ಭಾಗ್ಯ ಅಂತೂ ಇಲ್ಲ. ಸ್ವಲ್ಪ ಏನಾದ್ರೂ ಮಾಡಿ ಆದ್ರೂ ಹೋಗ್ಬೇಕು ಅಂತ ಹೇಳಿ ಬಂದಿದ್ದಾರೆ. ನಾವೆಲ್ಲ ಎಷ್ಟು ಅದೃಷ್ಟವಂತರು ನೋಡಿ. ನಿಮ್ಮ 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 ಹತ್ತಿರ ನಾವ್ ಇದ್ದೀವಿ ಅಂದ್ರೆ ನಾವ್ ಎಷ್ಟು ಭಾಗ್ಯ, ನಾವ್ ಎಷ್ಟು ಪುಣ್ಯವಂತರು ಅಂತ. ನಿಮ್ಮಿಂದ ಎಲ್ಲರಿಗೂ ಒಳ್ಳೇದಾಗಿದೆ. ಯಾಕಂದ್ರೆ ನೀವು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದಿದ್ದೀರಾ. ಎಲ್ಲರಿಗೂ ಒಳ್ಳೇದಾಗಿದೆ ಅಷ್ಟೇ ಅಷ್ಟೇ. ಅಷ್ಟೇ. ಹ್ಮ್ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಷ್ಟೇ ಎಲ್ಲರ ಉದ್ದೇಶ ಅಲ್ವಾ? ಹ್ಮ್ ಅಷ್ಟೇ ಸರ್. ಅಷ್ಟೇ ಅಷ್ಟೇ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವೇ ಜನೋ ದೇವ್ರಂದ್ರೆ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ಭವಂತು. ಕರೆಕ್ಟ್ ಸರ್, ಅಷ್ಟೇ ಸರ್, ನಿಜವಾಗಿ ಸರ್, ದೇವ್ರು ಅದ್ಭುತ ಎಲ್ಲ ಸರ್. ಎಷ್ಟು ಹೇಳಿ ಮೇಡಮ್, ಹೇಳಿ ಮೇಡಮ್. ಅಪ್ಪಾಜಿ, ದೇವ್ರು ನಾನಾ ಎಲ್ಲ ಹೆಸರು ವಿಧ ವಿಧ ಇರ್ಬೋದು, ಆದ್ರೆ ಭಗವಂತ ಒಬ್ಬನೇ. ನಮ್ ಪ್ರೀತಿಯಿಂದ ನಾವು ಭಗವಂತನನ್ನು ವಿಧ ವಿಧ ಹೆಸರುಗಳಿಂದ ಕರಿತೀವಿ ಅಷ್ಟೇ. ಆದ್ರೆ ಭಗವಂತ ಒಬ್ಬನೇ ಅಲ್ವಾ? ಹ್ಮ್ ಹೇಗ್ ನೋಡಿದ್ರು ಅವ್ರ ಅವತಾರ ಪುರುಷನೇ ಅಲ್ವಾ? ಹ್ಮ್ ನಾಮ ಒಂದೇ, ನಾಮ ಒಂದೇ. ಹ. ನಾಮ ನಾಮ ಅಲ್ಲ. ಅದೇ ನಾವು ಕರಿತ ಅಂದ್ರೆ ನಾವು ಭಕ್ತಿಯಿಂದ ನಾವು ಕರಿತೀವಿ ಅಷ್ಟ. ಅದಕ್ಕೆ ಹ್ಮ್ ಅಲ್ಲ, ನಾವು ಇಷ್ಟ ಇಲ್ಲ. ಇವ್ರು ಅರುಣ್ ಕುಮಾರ್ ಸರ್ ಅನ್ನೋದೇ ಹೆಸರಿಗೆ ಮಾತ್ರ ಅರುಣ್ ಕುಮಾರ್ ಸರ್. ಇವ್ರು ಅರುಣೋದಯನೇ ಇವ್ರು. ಹ್ಮ್ ನಮ್ಮ ಬಾಳಲ್ಲಿ ಬೆಳಕನ್ನು ಮೂಡಿಸಕ್ಕಂತ ಹೇಳಿ ಹುಟ್ಟಿ ಬಂದಿದ್ದಾರೆ, ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ. ದೇವರ ದೇವ ಮಹಾದೇವ ಇವರು, ಶ್ರೀಕೃಷ್ಣ ಪರಮಾತ್ಮ. ಸಾಕ್ಬಿಡ್ರಿ ಮೇಡಮ್. ಅಲ್ವಾ? ಇಲ್ಲ, ನಾವು ಭಾಗ್ಯವಂತರು, ನಮ್ಮ ನಾವೇ ಕಣ್ಣಿಗೆ ನೀವು ಭಾಗ್ಯವಂತರು. ಕಾಣಿಸ್ಕೊಂಡಿದ್ದೀರಾ. ಅಲ್ಲ, ನಮ್ಮ ಧ್ಯಾನದಲ್ಲಿ ಬಿಡಿ, ಧ್ಯಾನದಲ್ಲಿ ಹೋಯ್ತು. ನಾನು ಹೀಗೆ ಮಧ್ಯಾಹ್ನ ನೀವು ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿದ್ದೀರಾ ಹೀಗಂತ ಹೇಳಿ. ಅದೇ ಸಾಕ್ ಬಿಡಿ. ಅಂದ್ರೆ ಏನು ಅಲ್ಲ, ನಾನ್ ಕಾಣಿಸ್ಕೊಂಡಿದ್ದು ಹೇಳ್ತಾ ಇದ್ದೀನಿ. ನಾವು ಭಾಗ್ಯವಂತರು, ಅದೃಷ್ಟವಂತರು ಅಂತ ಹೇಳ್ತಾ ಇದ್ದೀವಿ ನಾವು. ಅದು ನಿಮ್ಮ ಜೊತೆ ನಾವಿದ್ದೀವಲ್ಲ, ನಾವ್ ಎಷ್ಟು ಅದೃಷ್ಟಶಾಲಿ ಅಂತ. ಅಷ್ಟೇ ಅಷ್ಟೇ, ನಾವು ಭಾಗ್ಯವಂತರೇ. ನಿಮ್ಮನ್ನೆಲ್ಲ ಪಡೆದ ನಾವೇ ಭಾಗ್ಯರು. ದೊಡ್ಡ ಮಾತು ಸರ್, ನಿಮ್ದು ದೊಡ್ಡ ಮಾತು. ಶ್ರೀಕೃಷ್ಣ ಪರಮಾತ್ಮ ಈಗ ಎಲ್ಲರಿಗೂ ಈಗ ದೇವಸ್ಥಾನಕ್ಕೆ ದೇವರಿಗೆ ಯಾವಾಗ ಬೆಲೆ ಇದೆ? ಭಕ್ತರು ಹೋದಾಗ ಬೆಲೆ ಅಲ್ವಾ? ಹಂಗೆ ದೇ ಅದಕ್ಕೆ ದೇವರು ಹೇಳಿದ್ದಾನೆ, ಏನ್ ಹೇಳಿದ್ದಾನೆ? ಅಹಂ ಭಕ್ತ ಪರಾಧೀನಃ. ಭಕ್ತರು ನನ್ನ ದಾಸರಾದ್ರೆ ನಾನು ಭಕ್ತರ ದಾಸ ಅಂತ ಹೇಳಿ ದೇವರೇ ಹೇಳಿದ್ದಾನೆ. ಹಂಗಾಗಿ ಹೌದು. ಮತ್ ನೀವ್ ದೇವ್ರ ಅಂದ್ಮೇಲೆ ನಾವು ನಿಮ್ ದಾಸ ಆದ್ಮೇಲೆ ನೀವು ನಮ್ ದಾಸ ಆಗ್ಲೇಬೇಕು ಗುರುವೆ.
ಎಲ್ಲರೂ ಎಲ್ಲರೂ ದೇವರೇ, ಎಲ್ಲರೊಳಗೂ ದೇವರೇ ಇದ್ದಾನೆ. ದೇವರ ಅಂಶನೇ ಎಲ್ಲರಲ್ಲೂ ಇರೋದು. ಎಲ್ಲರೂ ಹೋಗೋದು ಒಂದು ಆಗೋದು ಒಂದೇ ದಿನ ದೇವರೇ. ಹ್ಮ್. ಆದ್ರೆ ನಾವು ದೇವರ ಅಂಶ ಅನ್ನೋದು ನಮಗ್ ಗೊತ್ತಿರ್ಲಿಲ್ವಲ್ಲ, ನೀವ್ ಅದನ್ನೆಲ್ಲ ನೀವು ತೋರಿಸ್ತಾ ಇದ್ದೀರಿ. ಅಲ್ಲ, ನಿಮ್ಮಷ್ಟು ಹೇಳೋರು ಇದ್ದಾರ ಅಂತ ನೀವು ಎಲ್ಲಾನು ಪ್ರತಿಯೊಂದನ್ನು ತಿಳಿಸಿ ಹೇಳ್ತಿರಲ್ಲ. ನಿಮ್ಮಷ್ಟು ಹೇಳೋರು ನಾನು ಎಲ್ಲೂ ನೋಡೇ ಇಲ್ಲ, ಹೇಳ್ಬೇಕಂದ್ರೆ ಎಲ್ಲಾನು ಹೇಳ್ತೀರಿ. ಆದ್ರೆ ಗ್ರ್ಯಾಂಡ್ ಮಾಸ್ಟರ್ ಅಂತ ನೀವ್ ನಡುವೆ ಮತ್ತೆ ಯಾರನ್ನಾದ್ರೂ ಹೇಳಕ್ ಹಚ್ಚಿರ್ತೀರಿ. ಅವರು ನಿಮ್ಮಷ್ಟು ಹೇಳೋ ಇರಲ್ಲ. ಅವರು ದೊಡ್ಡ ಮಾಸ್ಟರ್ ಅಷ್ಟೇ, ಹೆಸರಿಗೆ ಅಷ್ಟೇ. ಅಷ್ಟ್ ನಿಮ್ಮಷ್ಟು ಹೇಳಿರೋದು ನಾನ್ ನೋಡೇ ಇಲ್ಲ. ಎಲ್ಲಾನು ಹೇಳ್ತೀರಿ, ಎಲ್ಲಾನು ಮಾಡಿಸ್ತೀರಿ ಧ್ಯಾನದಲ್ಲಿ. ಆದ್ರೆ ಇಷ್ಟು ಧ್ಯಾನದಲ್ಲಿ ನಿಮ್ಮಷ್ಟು ಮಾಡ್ಸೋರು ಎಲ್ಲೂ ನೋಡಿಲ್ಲ ನಾನು, ಹೇಳ್ಬೇಕಂದ್ರೆ. ಇಲ್ಲಿ ನಿಮ್ ಕ್ಲಾಸಿಗೆ ಅಟೆಂಡ್ ಆಗೋರಂತೂ ಭಾಗ್ಯವಂತರೇನೆ. ಅದೃಷ್ಟ ಇದ್ದವ್ರಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಅಂತೀನಿ ನಾನು. ಅಷ್ಟೇ ಅಷ್ಟೇ. ಇದ್ರಲ್ಲಿ ಎರಡು ಮಾತಿಲ್ಲ ಮೇಡಮ್ ನವರೇ, ಅದ್ಭುತವಾಗಿ ಹೇಳಿದ್ರಿ. ನಾನು ಹೇಳ್ಬೇಕು ಅನ್ಕೊಂಡೆ, ನಿಜವಾಗಿ ಅದೃಷ್ಟನೇ. ನಾವ್ ಇವತ್ತಿನ ದಿನ ಅರುಣ್ ಕುಮಾರ್ ಸರ್ ಅನ್ನೋ ನಿಜ ಕೃಷ್ಣ ಪರಮಾತ್ಮನೇ ಯಾವ ರೀತಿ ಯಾವ ರೂಪದಲ್ಲಿ ಬರ್ತಾರ ಅನ್ನೋದು ಇವರೇ ಕಾರಣ ನೋಡ್ಕೊಳ್ಳಿ. ನೀವು ಆಮೇಲೆ ಹೇಳ್ತೀವಿ, ಇವಾಗ ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿ ಬಂದ್ರು ಅವರೆಲ್ಲ ಆಮೇಲೆ ನೋಡಿ, ಇವಾಗ ಅದೇ ರೀತಿ ನಮ್ಮ ಅರುಣ್ ಕುಮಾರ್ ಬಂದಿದ್ದಾರೆ, ಕೃಷ್ಣ ರೂಪದಲ್ಲಿ ಬಂದಿದ್ದಾರೆ. ನಮ್ಮನ್ನೆಲ್ಲ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು, ನಮ್ಮನ್ನ ಒಳ್ಳೆ ಸತ್ಯ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಸರ್. ಅದ್ಭುತ ಸರ್, ನಿಜವಾಗಿ sir. ಈ ರೀತಿ ಯಾರು ಮಾಡಲ್ಲ. ನಾನು ದಿನ ಕಮಿಟ್ ಮಾಡ್ತೀನಿ ಸರ್ ಅಂಗಡಿನಲ್ಲಿ. ಈ ರೀತಿ ಯಾವುದೇ ಕಾರಣಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ನಿಜವಾಗಿ ನನ್ನ ಅನಿಸಿಕೆ ಅಷ್ಟೇ. ನಿಜವಾಗಿ ಏನ್ ಸರ್ ಬೆಳಗ್ಗೆ ನೀವು ಕೊಡ್ತೀರಾ ಕ್ಲಾಸು 3 ರಿಂದ 6 ಗಂಟೆವರೆಗೂ. ಬಾ, ಅದ್ಭುತ ಸರ್, ನಿಜವಾಗಿ ಸರ್. ಹೇಳಿದ್ನಲ್ಲ, ಇಲ್ಲ ನಮ್ಗೆ ಹೇಳ್ಬಾರ್ದು ಅದು. ನಿಜವಾಗಿ ಅಷ್ಟೊಂದು ತುಂಬಾ ಅದ್ಭುತ ಸರ್. ನಿಜವಾಗಿ ಸರ್, ಸಣ್ಣ ಮಗು ತರ ಆಗ್ತೀರಾ. ಆ ಮಗುನ್ ನೋಡಕ್ ಆಗಲ್ಲ ಆ ತರ. ಶ್ರೀಕೃಷ್ಣ ಮೊದ್ಲು ಹುಡ್ತಾನಲ್ಲ ಆ ತರ ಹುಡ್ತೀರಾ. ಆಮೇಲೆ ಯಾವ ರೀತಿ ನೀವು ಆಗ್ತೀರಾ ಸರ್, ನಿಜವಾಗಿ ಸರ್. ನಮ್ಗೆ ದೇವರಣೆ ಸರ್, ದೇವ್ರನ್ನಲ್ಲ ನಮಗೆ ಕೋಟಿ ಕೋಟಿ ನಮಸ್ಕಾರ. ಇವಾಗ ಯಾರ್ಯಾರು ನಾವು ನೋಡ್ತಾ ಇದ್ದೀವೋ ನಿಜವಾಗಿ ಎಲ್ಲ ಭಾಗ್ಯವಂತರೇ, ಭಾಗ್ಯವಂತರು ನಾವೇ ಭಾಗ್ಯವಂತರು ಅಂದಾಗೆ. ನಿಜವಾಗಿ ಸರ್, ಅದ್ಭುತ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್, ನಿಜವಾಗಿ. ಎಲ್ಲ ನಿಮ್ಮ ಪ್ರೀತಿ ಅಭಿಮಾನ. ಹ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಅಷ್ಟೇ ಇಲ್ಲ ಅರುಣ್ ಕುಮಾರ್, ಆದ್ರೆ ಇದು ದೊಡ್ಡ ಒಂದು ಏನಂತೀವಿ, ಆ ಆಧ್ಯಾತ್ಮಿಕ ಕಾರ್ಯ. ಆಧ್ಯಾತ್ಮಿಕ ಕಾರ್ಯದಲ್ಲಿ ಅಗೋಚರರಾಗಿ ಬಹಳ ಮಾಸ್ಟರ್ಸ್ ನಮ್ಮ ಜೊತೆಗಿರ್ತಾರೆ. ಪತ್ರಿಜಿಯವರು ಮುಖ್ಯವಾಗಿ, ಮಹಾವತಾರ್ ಬಾಬಾಜಿಯವರು, ನಾವ್ ಯಾರನ್ನೆಲ್ಲ ಸ್ಮರಣೆ ಮಾಡ್ತೀವಿ ಎಲ್ಲರೂ ಇರ್ತಾರೆ. ಆಯ್ತಾ. ಎಲ್ಲರ ಒಂದು ಶಕ್ತಿ, ಇಷ್ಟೆಲ್ಲ ಕೆಲಸ, ಇಷ್ಟೆಲ್ಲ ಎನರ್ಜಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಎಲ್ಲವೂ ಬರೀ ನಂದೇ ಶಕ್ತಿ ಅಂತ ಅಲ್ಲ. ಮೇಜರ್ ಆಗಿ ಪತ್ರಿಜಿಯವರು ಇರ್ತಾರೆ. ಈ ಗ್ರೂಪ್ ಹೆಸರೇ ಪತ್ರಿಜಿ ನೆವರ್ ಸ್ಲೀಪ್ ಯೋಗಿಸ್. ಇದರಲ್ಲಿ ಪತ್ರಿಜಿ ಮುಖ್ಯವಾಗಿ ಮೇನ್ ಆಗಿ ಅಲ್ವಾ. ಈ ಹೌದು ಸರ್. ಇದರಲ್ಲಿ ಹಾಕಿರೋ ಲೋಗೋ ಪ್ರತಿಯೊಂದು ಪತ್ರಿಜಿ ಅವ್ರದ್ದೇ ಇದೆ. ಹಾಗಾಗಿ ಪತ್ರಿಜಿಯರ್ ಹೆಸರಿಟ್ರೆ ಮುಗೀತದ, ಅದು ಗ್ರೂಪ್ ಪತ್ರಿಜಿ ಅವ್ರದ್ದು. ಯಾರು ಅಲ್ಲಿ ಕಮಕ್ ಕಿಮಕ್ ಅನ್ನಂಗಿಲ್ಲ. ಬೀಡ್ ಅವ್ರೆ ತಾನೇ ಸರ್? ಫಸ್ಟ್ ಅಲ್ಲ, ಫಸ್ಟ್ ಬೀಜ ಫಸ್ಟ್ ಅವರೇ ಅಲ್ವಾ ಸರ್? ಹ್ಮ್. ನಾವ್ ಕಾರಣಕರ್ತ ಯಾರು? ನಮ್ ಪತ್ರಿ ಸರ್. ಆ ಪತ್ರಿ ಸಾರಿಂದ ನಾವುಗಳೆಲ್ಲ ಅಷ್ಟೇ ಸರ್. ನೀವ್ ಹೇಳಿದ್ ಕರೆಕ್ಟ್ ಸರ್. ಹೌದು ಸರ್. ಹಾಗಾಗಿ ಅವ್ರಿಲ್ಲದೆ ನಾವಿಲ್ಲ ಸರ್, ಅವ್ರಿಲ್ಲದೆ ನಾವಿಲ್ಲ. ಎಲ್ಲಾ ಮಾಸ್ಟರ್ಸ್ ಭಗವದ್ಗೀತೆ ಹೇಳ್ತಿರ್ತೀರಾ, ಭಗವದ್ಗೀತೆ ಹೇಳುವಲ್ಲೂ ಕೃಷ್ಣನ್ ಹೇಳ್ತಿರ್ತೀರಾ. ನೀವೇ ಕೃಷ್ಣ ಅನ್ನೋದು ನನಗ್ ಗೊತ್ತಿದೆ, ನೀವ್ ಹೇಳ್ತಿರ್ತಾರ, ನಿಮ್ದೇ ಕಥೆ ಹೇಳ್ತಿರ್ತಾರ. ಈಗ ರಾಮಾಯಣ ಹೇಳ್ತಿದ್ದೀರಾ, ಅದಕ್ಕೆ ಭಗವಂತ ಒಬ್ಬನೇ ಅಂತ ಹೇಳಿ ರಾಮಾಯಣ ಹೇಳ್ತಿರ್ತಾರ. ಇದ್ ರಾಮನ್ ಕಥೆನೂ ನಿಮ್ದೇ ಅಂತ ಅನ್ಸುತ್ತೆ ನನಗೆ. ನಿಜ, ಅದು ನನ್ನ ಮನಸ್ಸಿನಲ್ಲಿ ಬಂದಿದ್ ಯಾವತ್ತೂ ಸುಳ್ಳಲ್ಲ. ನಾನ್ ಮೊದ್ಲಿಂದಲೂ ಹಾಗೆ ಇರೋದು. ಅಂದ್ರೆ ರಾಮಾಯಣ ಕಥೆ ಹೇಳ್ತಿರ್ತಾರ, ರಾಮನು ನೀವೇ ಅಂತ ಅನ್ಕೋತೀನಿ. ಅದ್ ನಿಜಾನೇ, ನೀವು ರಾಮನ್ ಒಂದೇ, ಕೃಷ್ಣನ್ ಒಂದೇ, ಭಗವಂತ ಇರೋನ್ ಒಬ್ಬನೇ. ಆದ್ರೆ ನಾಮಗಳು ಹಲವಾರಲ್ವಾ? ನೀವು ಪ್ರಶ್ನೆ ಕೇಳಿ ಅಂತ ಹೇಳಿ ಲಾಸ್ಟಿಗೆ ಎಲ್ಲಾ ಹೇಳ್ಬಿಟ್ಟು ಪ್ರಶ್ನೆ ಕೇಳಿ ಅಂತೀರಾ. ಪ್ರಶ್ನೆ ಕೇಳೋದಕ್ಕಾದ್ರೆ ಏನ್ ಉಳಿಸಿರ್ತೀರಿ ಮಹಾದೇವ ನೀವು? ಎಲ್ಲವನ್ನು ಹೇಳೇ ಮುಗಿಸಿರ್ತೀರಲ್ಲ. ಪ್ರಶ್ನೆ ಕೇಳೋದಕ್ಕೂ ಏನು ಇರೋದೇ ಇಲ್ಲ ಅಲ್ಲಿ, ಹೇಳ್ಬೇಕಂದ್ರೆ. ಆದ್ರೆ ನಿಮ್ ಪಾದಾರ ಬಿಂದುಗಳಿಗೆ ಅನಂತ ಅನಂತ ಕೋಟಿ ಕೋಟಿ ಕೃತಜ್ಞತೆಗಳು. ಧನ್ಯೋಸ್ಮಿ, ಧನ್ಯೋಸ್ಮಿ, ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಕ್ ಬಯಸ್ತೀನಿ ನಾನು, ಹೇಳ್ಬೇಕಂದ್ರೆ. ನಾವೇ ಭಾಗ್ಯವಂತರು. ಪಾದಕ್ಕೆಲ್ಲ ಬೀಳಂಗಿಲ್ಲ, ಈ ಪತ್ರಿಜಿಯವ್ರು ಬೈತಾರೆ. ಸೇರಿದ್ರು ನಮಸ್ಕಾರ ಮಾಡ್ಬೇಕಷ್ಟೇ. ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಮಹಾದೇವ ಹೇಳಿಲ್ಲವಲ್ಲ, ಪಾದಕ್ಕೆಲ್ಲ ಬೀಳೋ ಹಾಗಿಲ್ಲ ಅಂತ ಹೇಳಿ. ಹೌದೌದು. ಹ್ಮ್. ನಮ್ ಪಾದಕ್ ಬಿದ್ರೆ ನಾವು ಬೀಳ್ತೀವಿ ಕಾಲಿಗೆ. ಹಾಗೆಲ್ಲ ಮಾತಾಡ್ಬೇಡಿ ನೀವು. ನೀವು ಹಾಗೆಲ್ಲ ಮಾತಾಡೋ ಹಾಗಿಲ್ಲ. ಹಾ, ಓಕೆ ಮೇಡಮ್. ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಜಯಶ್ರೀ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್, ಅರುಣ್ ಕುಮಾರ್ ಸರ್ ನಮಸ್ತೆ. ನಮಸ್ತೆ ಎಲ್ಲ madam. ಮಾಸ್ಟರ್ ಸರ್ ನಮಸ್ತೆ ಸರ್.
ಹೇಳಿ ಮೇಡಮ್. ಸರ್ ಧ್ಯಾನ ಸರಿಯಾಗಿ ಆಗ್ಲತ್ತದ್ರಿ ಈಗ ಒಂದ್ ಸ್ವಲ್ಪ. ಇವತ್ತ 6 ದಿವಸ ಆಯ್ತ್ರಿ ನಾನ್ ಮಾಡ್ಲಾಗತ್ತು. ಅವಾಗ ಅಷ್ಟೇ 12 ತನ 1 ಗಂಟೆ ತನ ಮಾಡ್ತಿದ್ದ ಮನ್ಕೊಂಡ್ ಬಿಡ್ತಿದ್ದರಿ ಸರ್ ಅವಾಗ. ಆದ್ರೆ ಈಗ ಬೆಳಗ್ಗೆ ತನ ಕುಂಡ್ರಲತ್ತೀನ್ರಿ ಸರ್. ಈಗ 6 ದಿವಸ ಆಯ್ತು ಮಾಡ್ಲಾಗತ್ತೀನಿ, ಸರಿಯಾಗಿ ಅನ್ಸ್ಲತ್ತದ್ರಿ ಸರ್. ಸೂಪರ್ ಹ್ಮ್ ಸೂಪರ್ 6 ದಿವಸ ಆಯ್ತು. ಹಿಂಗ್ ಬೆಳಗ್ಗೆನು ಅಷ್ಟೇ ನೆನ್ಸಲ್ದು. 6 ದಿನ ಸ್ವಲ್ಪ 6 ದಿನ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಬರ್ತದ್ರಿ, ಒಂಚೂರ್ ನಿದ್ದೆ ಬರ್ಲಾಗತ್ತದ ಮಧ್ಯಾಹ್ನ. ಬಂದ್ರೆ ಹೋಗಿ ಚೇರ್ ಮೇಲೆ ಕುತ್ಕೊಂಡ್ ಬಿಡೋದು. ಹ್ಮ್ ಹ್ಮ್ ನಿದ್ದೆ ಬಂದ್ರೆ ಹಗಲು ಟೈಮಲ್ಲಿ ಹ್ಮ್ ಸೀದಾ ಹೋಗಿ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಶುರು ಮಾಡ್ಬಿಡೋದು. ಅಂದ್ರೆ ಹಂಗೆ ಅಲ್ಲೇ ಒಂದು ಯೋಗ ನಿದ್ರೆ ಮಾಡ್ಬಿಟ್ರೆ ಆಯ್ತು. ಹ್ಮ್ ನೀವು ತಲಿಯಲ್ಲಿ ಹಿಂಗ್ ವಜ್ಜಿ ಆಗತ್ರಿ, ಪೂರಾ ಹಿಂಗ್ ತ್ರಾಸ ಆಗ್ತದ್ರಿ, ಹಿಂಗ್ ಬ್ಯಾನಿ ಅಂದ್ರ ಈಗ ಬ್ಯಾನಿ. ಏನಾಗ್ತದೆ, ನೀವು ರಾತ್ರಿ ಇಲ್ಲಿ ಒಂದ್ಸಾರಿ ಧ್ಯಾನಕ್ಕೆ ಎನರ್ಜಿ ಕನೆಕ್ಟ್ ಆದ್ರೆ ಸಾಕು, ಆಮೇಲೆ ನೀವು ಹಗಲು ಕಡೆ ಸುಮ್ನೆ ಕುತ್ಕೊಂಡ್ರು ಬರ್ತಿರ್ತದ ಅದು ಹ್ಮ್ ಎನರ್ಜಿ. ಹ್ಮ್ ಹಿಂಗ್ ತೂಗ್ತಾ ಇರ್ತದ. ನೀವು ಸುಮ್ನೆ ಕುಂತಾಗ ನಿಂತಾಗ ಓಡಾಡುವಾಗ ಎಲ್ಲ ಈ ಕುಡಾಕೇಶ ಮಾಡೋರು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ ಎಣ್ಣೆ ಕುಡ್ದವ್ರು ಇರ್ತಾರಲ್ಲ. ಇಲ್ಲರಿ ಆತರ ಏನ್ ಆಗಂಗಿಲ್ಲ ನನ್ಗ. ನಿದ್ದೆ ಏನ್ ಬರಂಗಿಲ್ಲ, ಅಷ್ಟು ನಿದ್ದೆ ಬರಲ್ಲ, ಸ್ವಲ್ಪ ಸುಸ್ತ ಆಗತ್ತ. ಎಣ್ಣೆ ಅಷ್ಟು ನಿದ್ದೆ. ಕುಡಿದ್ರು ಒಂದು ಮತ್ತಲ್ಲಿರ್ತಾರ, ಏನೋ ಒಂದು ಪರಮಾನಂದ ಸ್ಥಿತಿಯಲ್ಲಿ ಇರ್ತಾರ. ಇವರು ಹಿಂಗೆ ಧ್ಯಾನದ ತಪಶಕ್ತಿಯ ಮತ್ತು ಇಲ್ಲ ಹಂಗೆ. ಸರಿಯಾಗಿ ಅನ್ಸ್ಲತ್ತದ್ರಿ, ಹಂಗೇನ್ ಅನ್ಸಲ್ದು. ಹ್ಮ್ ಅಲ್ಲ. ಸರ್ ಇವತ್ತ ನಿನ್ನೆ ಬೆಳಿಗ್ಗೆ ಮಾಡ್ಸತಿದ್ರಲ್ಲ, ರಾತ್ರಿ ನನ್ಗ ಧ್ಯಾನದಾಗ್ರಿ ಸರ್ 2 ಹಾವ್ರಿ ಸರ್. 2 ಹಾವು ಹಿಂಗ್ ಉದ್ದ ನಿಂತಿದ್ವ್ರಿ, ಹಿಂಗ ಉದ್ದ ನಿಂತಿವು. 2 ಹಿಂಗ್ ಕುಲ್ಲ ಇದ್ದು, ಆಮೇಲೆ 2 ಜೋಡಣೆ ಆದ್ರಿ. 2 ಜೋಡಣೆ ಆಗಿ ಹಿಂಗ್ 2 ಕೂಡ್ಕೊಂಡು ಹೆಡಿ ತೆಗದ್ರಿ ಸರ್. ಹೆಡಿ ತೆಗದ್ ತೋರ್ಸುದು ಹಿಂಗ. ಆಮೇಲೆ ನಂದ್ ಹೊಟ್ಟೆನೆ ಒಂದ್ ಬುಟ್ಟಿ ತರ ಕಾಣಿಸ್ತು ಅದಕ್ಕ. ಆಮೇಲೆ ಹಿಂಗ ಸುತ್ಕೊಂತ್ರಿ, ಹಿಂಗ ಹೊಟ್ಟಿ ಒಳಗೆ ಹಿಂಗ್ ಸುತ್ಕೊಂಡ್ ಹಿಂಗ್ ಕುಂತ್ರಿ. ಆತರ ನನಗ್ ಇದಾಗ್ಯದ್ರಿ ಇವತ್ತ ನೀವು ಧ್ಯಾನ ಮಾಡ್ಸೊಳಗ. ಇಷ್ಟೊತ್ತವರೆಗೂ ಮತ್ತ ಅದನ್ನೇ ಕುಂಡಲಿನಿ ಇಲ್ಲ. ಆಮೇಲೆ ಒಂದು ಆಕಳು ಒಂದ್ ಕಾಣಸ್ರಿ, ಚಿಕ್ಕದ ಆಕಳ, ವೈಟ್ ಕಲರ್ದು ಚಿಕ್ಕ ಆಕಳ ಒಂದ್ ಕಾಣಸ್ತ್ರಿ ಸರ್. ಆತರ ಆಗ್ಯದ್ ನೋಡ್ರಿ ಇವತ್ತು ಧ್ಯಾನದಾಗ ಸರ್. ಒಳ್ಳೆ ಒಳ್ಳೆ ಅನುಭವ. ಆಮೇಲೆ ನೀವು 6 ದಿವಸ ಮಾಡಿದ್ರಿ ಅಂದ್ರೆ ಇನ್ ಮಂಡಲ ಮಾಡ್ತೀರಿ ಅಂತ ಗ್ಯಾರಂಟಿ, ಆಯ್ತಾ? ಮಾಡ್ತೀನ್ರಿ. ಥ್ಯಾಂಕ್ ಯು ಸರ್. ಮಾಡ್ಬೇಕ ಅನ್ಕೊಂಡೀನಿ ಈ ಸಲ. ಅವಾಗ ಅರ್ಧವಟ್ ಮಾಡಿ ಬಿಟ್ಟಿನಿ ಅಷ್ಟೇ. 3 ದಿವ್ಸ ಮಾಡೋದು ಬಿಡೋದು, 2 ದಿವ್ಸ ಮಾಡೋದು ಬಿಡೋದು ಮಾಡ್ದೆ. ಈ ಸಲ ಕಂಟಿನ್ಯೂ ಮಾಡ್ತೀನಿ ಸರ್. 6 ದಿವ್ಸ ಆಯ್ತು ಇವತ್ತು. ಮಾಡಿ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಏನಿಲ್ಲ, ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು, ಸೇರ್ ಬಿಟ್ಟು ಇಳಿಬಾರ್ದು. ಇಲ್ಲ ರೀ, ಎದ್ದು ಮನ್ಕೊಂಡಿಲ್ರಿ. ರಾತ್ರಿ ಏನ್ ನಿದ್ದೆ ಬರವಲ್ದು, ಹಂಗೇನ್ ಅನ್ಸಲ್. ಧ್ಯಾನ ಸರಿಯಾಗಿ ಆಗ್ಲಾಗತ್ತದ್ರಿ. ನೀವು ಹೆಂಗ್ ಹೇಳ್ತಿರಲ್ಲ ಅಷ್ಟೆಲ್ಲ ಎಚ್ಚರಿಕೆ ಇರ್ತೀನ್ರಿ. ನೀವ್ ಹೇಳಿದ ತಕ್ಷಣ ಎಚ್ಚರ ಆಗ್ತದ. ಹಂಗೇನ್ ಪೂರ್ಣ ನಿದ್ದಿನೂ ಹತ್ತಂಗಿಲ್ಲ ಹಿಂಗ. ನೀವ್ ಹೇಳುದೆಲ್ಲ ಕೇಳಿಸ್ಕೊಂತೀನ್ರಿ, ಎಚ್ಚರ ಇರ್ತೀನ್ರಿ ಸರ್. ಹಂಗೇನ್ ನಿದ್ದೆ ಬರವಲ್ದು, ಸರಿಯಾಗಿ ಆಗ್ಲತ್ತದ್ರಿ ಧ್ಯಾನ. ಮಾಡಿ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಸರ್ ಪದ್ಮಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್. ಪದ್ಮಾ ಮೇಡಮ್ ಅವ್ರಲಿಂದ ನಾವ್ ಇಲ್ಲಿ ಜಾಯ್ನ್ ಆಗಿರೋದು. ಥ್ಯಾಂಕ್ ಯು ಪದ್ಮಾ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮಗೆ ಥ್ಯಾಂಕ್ ಯು ಮೇಡಮ್. ಬಂದು ಜಾಯ್ನ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೊಳ್ಳಿ ಮೇಡಮ್, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಚೆನ್ನಾಗ ಮೇಡಮ್. ಆಗುತ್ತೆ, ಏನೂ ಇಲ್ಲ. ನಿದ್ದೆ ಬಂದ್ರೆ ಯೋಗ ನಿದ್ರೆ ಮಾಡ್ಕೊಳ್ಳಿ, ಚೇರ್ ಮೇಲೆ ಕುತ್ಕೊಂಡ್ ಮಾಡ್ಕೊಳ್ಳಿ. ಆಗ್ಲೊತ್ತು ಅಷ್ಟೇನೆ, ಚೇರ್ ಮೇಲೆ ಆರಾಮಾಗಿ ಕುತ್ಕೊಂಡ್ ಏನಿಲ್ಲ, ಒಂದ್ ಮ್ಯೂಸಿಕ್ ಶೇರ್ ಮಾಡ್ದೆ ಆರಾಮಾಗಿ ಕೇಳ್ತಾ ಆರಾಮಾಗಿ ಹೋಗಿ ಮಲ್ಕೊಡಿ ಅಷ್ಟೇ. ಯೋಗ ನಿದ್ರೆ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ಮೌನ ಬೇಡ ಬೇಡ, ಒಂದ್ ಮ್ಯೂಸಿಕ್ ಶೇರ್ ಮಾಡ್ಕೊಳ್ಳಿ, ಮೊಬೈಲ್ ಇರತ್ತ ಹಾಕೊಳ್ಳಿ, ಕುಂತ್ಕೊಂಡ್ ಮಾಡ್ಕೊಳ್ಳಿ ಅಷ್ಟೇ. ಅದೇ ಟೈಮ್ ಕಳೆದೋಯ್ತಲ್ವಾ, ಕೆಲ್ಸ ಮಾಡ್ತೀವಿ ಇಷ್ಟೇ. ಅಂದ್ರೆ ನಾನು ಕೂಡ ನೋಡಿ ಆಗ್ಲೇ ಮಲ್ಕೊಳ್ಳೋದೇ ಇಲ್ಲ. ಹೇಗೆ ನಾವು ಮನೆ ಕೆಲಸ ಮಾಡ್ಕೋಬಹುದು, ಬೇರೆ ಯಾವ್ದಾರು ಮಾಡ್ತಾನೆ ಇರ್ತೀವಿ, ಎಲ್ಲಾರು ಹೋಗ್ತಾ ಇರ್ತೀವಿ, ಈ ರೀತಿ ಮಾಡ್ಕೋಬೇಕು. ಮಧ್ಯಾಹ್ನ ನಿದ್ದೆ ಬರ್ತಿದ್ದಿಲ್ಲ, ಅವಾಗ ಮಧ್ಯಾಹ್ನ ಮನ್ಕೊಂತಿದ್ದಿಲ್ಲ. ಈಗ ರಾತ್ರಿ ಮನ್ಕೊಳಲಾಗಿನಲ್ಲ, ಸ್ವಲ್ಪ ಸುಸ್ತ್ ಅನಸ್ತದ ಮಧ್ಯಾಹ್ನದಾಗ. ಅಟ್ಟೆ ಒಂಚೂರು ಮನ್ಕೋಬೇಕ ಅನಸ್ತದ ಅಷ್ಟೇ, ಮತ್ತೇನಿಲ್ಲ. ಮಧ್ಯಾಹ್ನ ಜ್ಯೂಸ್ ಯಾವ್ದಾರು ತಗೊಳ್ಳಿ, ಲಿಕ್ವಿಡ್. ಆ ಟೈಮ್ಗೆ ಆದ್ರೆ ಒಂದ್ ಸ್ವಲ್ಪ ನೀರ್ ಕುಡೀರಿ, ಇಲ್ಲ ಒಂದ್ ಆರೆಂಜ್ ಜ್ಯೂಸ್, ಯಾವ್ದಾರ ಒಂದ್ ಜ್ಯೂಸ್, ನಿಂಬೆ ಜ್ಯೂಸ್
ಯಾವ್ದಾರು ಪರವಾಗಿಲ್ಲ. ಓಕೆ, ಒಂದ್ ಜ್ಯೂಸ್ ತಗೊಳ್ಳಿ, ಸುಸ್ತಿಗೆ ಕಡಿಮೆ ಬಿಡಿ. ಅದಕ್ಕೆ ಓಕೆ, ಚೆನ್ನಾಗಿತ್ತು ಸರ್. ಇವತ್ತು ವಸುಂಧರಾ ಮಾತೆ ತರ ಓಡ್ ಬಂದ್ಬಿಟ್ಟು ಸುಜಾತಾ ಮೇಡಮ್ ಎಲ್ರಿಗೂನು ಇದೊಂದು ಮೋಟಿವೇಶನ್ ಹುಟ್ಟಿಸ್ಬಿಟ್ಟು ನಾನು ಮೇಡಮ್ ಮಾತಾಡ್ತಾರಲ್ಲ ಅಂತ ಆನ್ ಮಾಡ್ಕೊಂಡೆ ವಿಡಿಯೋ. ಸುಜಾತಾ ಮೇಡಮ್ ಶ್ರೀಕೃಷ್ಣ ಪರಮಾತ್ಮನ ಮತ್ತೆ ಶಿವನ್ನ ಚೆನ್ನಾಗಿ ಇದ್ ಮಾಡಿದವ್ರು. ಅಷ್ಟು ಕಾನ್ಫಿಡೆಂಟ್ ಆಗಿ ಕುಂತ್ಕೊಂಡ್ ಕೇಳ್ತಾ ಇರ್ತಾರ ಸುಜಾತಾ ಮೇಡಮ್ ಅವರು. ಪ್ರತಿ ಒಂದ್ರಲ್ಲೂ ಭಾಗವಹಿಸ್ತಾರ, ನೈಟ್ ಎಲ್ಲ ಕೇಳ್ತಾ ಇರ್ತಾರ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವರ ಒಂದ್ ಅನುಭವ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ. ಅಷ್ಟು ಅನುಭವ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ ಸುಜಾತಾ ಮೇಡಮ್ ಅವರು. ಓಕೆ, ಚೆನ್ನಾಗಿತ್ತು ಸರ್ ಇವತ್ತನ್ನ ಟಾಪಿಕ್. ನನ್ನ ಡೈಲಿ ಕೇಳ್ತಾ ಇರ್ತೀವಿ ರಾಮಾಯಣ, ತುಂಬಾ ಚೆನ್ನಾಗಿದೆ. ಹೀಗೆ ದಿನಕ್ಕ ಇದು ಮುಗಿದ ನಂತರ ಇನ್ನೊಂದು ಲೆಸನ್ ತಗೊಳ್ಳಿ ಸರ್, ಇನ್ನೊಂದು ಟಾಪಿಕ್ ಮೇಲೆ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಸರ್ ಕೇಳಕ್ಕೆ. ಅದ್ಭುತ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಎಲ್ರಿಗೂ ಧನ್ಯವಾದಗಳು. ಹೇಮಾ ಮಾಸ್ಟರ್ ಹೇಗೆ ನಡೀತಾ ಇದೆ? ಮತ್ತೆ ಸಾರಿ, ನಾನ್ ಹೇಳ್ದೆ ಮೇಡಮ್ಗೆ, ಮೇಡಮ್ ನನ್ ಹಿಂಗಾಯ್ತು, 5 ದಿವ್ಸ ಸರ್ ಇದ್ದಿದ್ದು, 5 ದಿವ್ಸ ನಾನು ಮೊನ್ನೆ ಈ ಕರ್ಟನ್ ಸರಿ ಮಾಡಕ್ ಹೋಗ್ಬಿಟ್ಟು ಬೆಡ್ ಅಲ್ಲಿ ಹಂಗೆ 5 ನಿಮಿಷ ಸುಮ್ನೆ ಹಿಂಗ್ ನೋಡೋಣ ಅಂತ ಹಂಗೆ ಉಳ್ಕೊಬಿಟ್ಟೆ. 5 ನಿಮಿಷಕ್ಕೆ ನಿದ್ದೆ ಹೋಗ್ಬಿಟ್ಟೆ. ಬೇಜಾರಾಗ ನಾನು 5 ದಿವ್ಸ ಸರ್ 5 ದಿವ್ಸಕ್ ಮಿಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಶುರು ಮಾಡ್ಬೇಕು ಇವಾಗ. ಪದ್ಮಾ ಮೇಡಮ್ ಬೆಳಗ್ಗೆ ಹೇಳಿದ್ವಿ, ನಾವು ನಮ್ಮ ಯಜಮಾನ್ರು ಮಾತಾಡಿದ್ವಿ ಪದ್ಮಾ ಮೇಡಮ್ ಹತ್ರ. ಅವ್ರಿಗೆ ತುಂಬಾ ಧನ್ಯವಾದ, ಅವರೇ ಸೇರ್ಸಿದ್ರು ನನ್ನನ್ನ ಅಂತ ಎಲ್ಲ ಹೇಳ್ತೀನಿ ನಮ್ಮ ಮನೆಯವ್ರಿಗೆ. ಮೇಡಮ್ ಹತ್ರ ಮಾತಾಡಿದ್ರು, ಈಗ ಆಯ್ತು. ಅದಕ್ಕೆ ಅವ್ರು ಹೇಳಿದ್ರು, ನೋಡು ಯಾವತ್ತಿಂದ ಶುರು ಮಾಡ್ತೀಯ ಅಂದ್ರು. ಮಾಡ್ಬೇಕು ಸರ್ ಮತ್ತೆ ಆದ್ರೆ ಇವಾಗ ಇದ್ದೀನಿ, ಮತ್ತೆ ಮಂಡಲ ಅಂತ ಶುರು ಮಾಡ್ಲೇಬೇಕು ಇವಾಗ. ಯಾಕೆ ಸರ್ ಎರಡ್ ಸರಿನೂ ಹಂಗೆ ಆಯ್ತು. ಹೋದ್ ಸರಿನೂ 1.5 ತಿಂಗಳು ಮಾಡಿದ್ದೆ, ಅವಾಗ್ಲೂ ಮಿಸ್ ಆಯ್ತು. ಇವಾಗ ಮತ್ತೆ 2 ಸರಿನೂ ಮಿಸ್ ಆಯ್ತು ನನ್ ಜೊತೆ. ಯಾಕೆಂದ್ರೆ ಹಾ, ಏನ್ ಹೇಳಿದ್ರಿ, ಒಂದ್ ಮಂಡಲ ಮಾಡಿ ಬಿಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಅಚ್ಚಾ. ಸಾರಿ ಮೇಡಮ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಚೆನ್ನಾಗಿ ಮಾತಾಡ್ತಾರೆ ಇವ್ರು ಮನೆಯವರು. ಹಿಂಗೆ ಕುತ್ಕೊಂಡ್ರೆ ಹಿಂಗೆ ಮಲ್ಕೊ ಹಾಗೆ ಮಲ್ಕೊಬಿಡ್ತಾಳೆ. ಬ್ರೈನ್ಗೆ ಏನಾಗುತ್ತೆ, ಬ್ರೈನ್ಗೆ ಎಫೆಕ್ಟ್ ಆಗಲ್ವಾ, ಭಾರ ಆಗಲ್ವಾ? ಈ ರೀತಿ ಮಾಡ್ತಾಳೆ, ಎಲ್ಲ ಕೆಲಸ ಮಾಡ್ಕೊತಾ ಆಕ್ಟಿವ್ ಆಗಿ. ಆದ್ರೆ ಹೆಂಗೆ ಇದು ಈ ಧ್ಯಾನದಲ್ಲಿ ಶಕ್ತಿ ಅಂತ ಎಲ್ಲ ಸಾಕಷ್ಟು ಹೇಳ್ದೆ. ಅವ್ರು ವಿವರಾಗಿ ಹೇಳ್ಕೊಂಡ್ರು. ಹೇಗೆ ಅಂತಂದ್ರೆ ತುಂಬಾ ಇದ್ ಮಾಡ್ತಾಳೆ, ಮಲ್ಕೋಬೇಕು, ಬಾಡಿಗೆ ಸ್ಪಂದಿಸ್ಬೇಕು, ಬಾಡಿಗೆ ರೆಸ್ಟ್ ಬೇಕು, ಶರೀರಕ್ಕೆ ನಿದ್ದೆ ಬೇಡವಾ, ಕಣ್ಣಿಗೆ ನಿದ್ದೆ, ಏನೆಲ್ಲ ಕೇಳಿದ್ರು ಕ್ವಶನ್. ಕೊನೆಗೆ ಬಂದ್ರು, ನಾನು ಮಾಡ್ತೀನಿ ಧ್ಯಾನನ, ನಾನು ರಿಟೈರ್ಡ್ ಆಗ್ಲಿ, ನಾನು ಜೊತೆ ಕುಂತ್ಕೊಂಡು ಇಬ್ರು ಸೇರ್ಕೊಂಡ್ ಮಾಡ್ತೇವೆ ಮೇಡಮ್, ಇಷ್ಟೆಲ್ಲ ಹೇಳ್ತಾ ಇದಾರೆ. ತುಂಬಾನೇ ಹೇಳ್ದೆ ಸರ್. ಹೇಳ್ದ ತಕ್ಷಣ ಒಪ್ಕೊಂಡ್ರು ಅವರು. ಇಷ್ಟೆಲ್ಲ ಬದಲಾವಣೆ ಆಗಿದೆ ಅಂದ್ರ ನಾನ್ ಯಾಕೆ ಮಾಡ್ಬಾರ್ದು, ನಾನು ಕೂಡ ಮಾಡ್ತೀನಿ. ನಾನು ನಮ್ಮ ಮನೆಯವ್ರ ಜೊತೆ, ನಾವು ನಮ್ಮ ಮಿಸಸ್ ಇಬ್ರು ಸೇರ್ಕೊಂಡ್ ಮಾಡ್ತೀವಿ ಅಂತ ನಾವು ಬರ್ತಾ ಇದೀವಿ ಉಡುಪಿಗೆ, ನಾನು ಮಾಡ್ತೀನಿ ಧ್ಯಾನ ಅಂತ ಅವ್ರ ಮನೆಯವ್ರ ಅಂದ್ರು. ಸಾಕಷ್ಟು ಇದ್ ಮಾಡಿದ್ರು ಅವರು. ಇವ್ರ ಬಗ್ಗೆ ಎಷ್ಟು ಕಾಳಜಿ ವಹಿಸಿದಾರೆ ಅಂದ್ರ, ಮಲ್ಕೊಳ್ದೇನೆ ಈ ರೀತಿ ಮಾಡ್ತಾ ಇದ್ದಾಳಲ್ಲ, ನೈಟ್ ಎಲ್ಲ ಮಾಡ್ತಾರಲ್ಲ ಅನ್ನೋದೊಂದು ಅವ್ರಿಗೆ ಸರ್. ಅವ್ರು ಮಲ್ಕೋಬೇಕಂತೆ, ಅವ್ರಿಗೆ ಇವ್ರು ಒಂದಷ್ಟು ರೆಸ್ಟ್ ಮಾಡ್ಬೇಕು, ಮಗ ಕೊಟ್ಟು ಮಲ್ಕೋಬೇಕು ಅಂತ ಅವ್ರು. ಇಲ್ಲ ಸರ್ ಏನು ಆಗಲ್ಲ, ದೃಢ ನಿರ್ಧಾರ ಅಷ್ಟೇನೆ ಅನಿಸ್ತಾ ಇರತ್ತ, ನಮ್ಗೇನು ಆಗಲ್ಲ ಸರ್. ಧ್ಯಾನದಲ್ಲಿ ಇರುವಂತ ಶಕ್ತಿ ಚೈತನ್ಯ ಇನ್ನೊಂದು ಸಿಗಲ್ಲ ಸರ್. ಸಾಕಷ್ಟು ಹೇಳ್ದೆ ಅವಾಗ. ಹೌದಲ್ಲ, ಕರೆಕ್ಟ್, ನೀವ್ ಹೇಳ್ತಿರೋದೆಲ್ಲ ಕರೆಕ್ಟೇ, ಆದ್ರೆ ನಾನು ಅಳವಡಿಸ್ತೀನಿ ನಿಮ್ಮೆಲ್ಲ. ಅಲ್ಲಿಗೆ ಸುಮಾರು ಮಾತಾಡಿದ್ರು ಸರ್ ಅವ್ರು, ಅವ್ರ ಯಜಮಾನ್ರು. ಸುಮಾರು 10 ಗಂಟೆ ಮಾತಾಡಿದ್ವಿ ಇವತ್ತು, 3 ಜನನು ಸೇರ್ಕೊಂಡು. ತುಂಬಾ ಇಷ್ಟಪಟ್ರು. ಕರೆಕ್ಟ್ ಏಮ ಮಾಡ್ಬೇಕು, ನಂಗೆ ಗೊತ್ತಿರ್ಲಿಲ್ಲ. ತುಂಬಾ ಖುಷಿ. ಆದ್ರೆ ಅವ್ರಿಗೆ ಹೇಳೋದು, 35 ವರ್ಷದ ಹುಡ್ಗಿನೂ ಮಾಡಲ್ಲ, ನೀನ್ 60 ವರ್ಷದೊಳಗೆ ಇಷ್ಟೊಂದ್ ಕೆಲಸ ಮಾಡ್ತೀಯಾ, ಇಷ್ಟೊಂದ್ ಆಕ್ಟಿವ್ ಇದೀಯಾ ಅಂತ ನಿಮ್ ಕೈಲೇ ಹೇಳಿದ್ರಲ್ಲ. ಅಷ್ಟು ಆಕ್ಟಿವ್ ಇದ್ದಾಳೆ. ಏನ್ ವಾಷಿಂಗ್ ಮಿಷಿನ್ ಇಲ್ಲ, ಕೈಲೇ ಬಟ್ಟೆ ಒಗಿತಾಳೆ, ಮನೆ ಕೆಲಸ ಮಾಡ್ತಾಳೆ, ಎಲ್ಲಾ ಮಾಡ್ತಾಳೆ. ನಂಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದ್ ಹೆಂಗ್ ಮಾಡ್ತಾಳಪ್ಪ ಈ ವಯಸ್ಸಾದ್ರು ಅಂತ ಹೇಳ್ತಾ ಇದ್ರು. ನಿದ್ರೆನು ಮಾಡಲ್ಲ, ನಿದ್ರೆ ನಿದ್ರೆನೆ ಇಲ್ದೇನೆ ಅಷ್ಟೊಂದಿಲ್ಲ ಕೆಲಸ ಮಾಡ್ಕೊಳಕ್ ಹೆಂಗ್ ಸಾಧ್ಯ
ಆ, ಈ ಏಜ್ ಅಲ್ಲಿ ಈ ತರ ಕೆಲಸ ಮಾಡಕ್ ಹೆಂಗ್ ಸಾಧ್ಯ? ಮಿಷಿನ್ ಹ್ಮ್ ತಗೊಂಡು ಮಿಷಿನ್ಗೆ ಹಾಕೊಳ್ಳಲ್ಲ, ಬಟ್ಟೆನ ಕೈಯಲ್ಲೇ ವಾಶ್ ಮಾಡ್ತಾಳ ಮೇಡಮ್. ಮನೆ ಕೆಲಸ ಎಲ್ಲ ಮಾಡ್ಕೊತಾರ, ಮಾಡಿ ಎಲ್ಲ ಹತ್ತುತ್ತಾರೆ. ಎಷ್ಟು ಚೆನ್ನಾಗಿ ಹೆಂಗೆ ಮಕ್ಳು ಮಾಡಲ್ವ, ಸಣ್ಣ ಮಕ್ಳು 10, 15, 16 ವರ್ಷದ ಮಕ್ಳು ಆ ರೀತಿ ಮಾಡ್ತಾರೆ ಕೆಲ್ಸನ. ಅಂತ ಎಷ್ಟೊಂದು ಇದ್ ಮಾಡಿದ್ರು ಸರ್ ಇವತ್ತು ಅವ್ರ ಯಜಮಾನ್ರು. ಅದೇ ಸರ್, ಧ್ಯಾನದಲ್ಲಿ ಬರುವಂತ ಶಕ್ತಿನೇ ಆ ರೀತಿ ಇರುತ್ತೆ ಸರ್. ನಂಬೇಕಷ್ಟೇ. ನಂಬಿಕೆ ಇಲ್ದೆ ಹೋದ್ರೆ ಏನೆಲ್ಲ ಮಾತಾಡ್ತೀವಿ. ನೋಡಿ ಆದ್ರೆ ಆ- ನಂಬಿಕೆ ಇಟ್ಟು ನಾವು ಕುಂತ್ಕೊಂಡು ಧ್ಯಾನ ಮಾಡೋದ್ರಿಂದ ಶಕ್ತಿ ಚೈತನ್ಯ ಸಾಕಷ್ಟು ಕೊಡ್ತಾ ಇರುತ್ತೆ. ಧ್ಯಾನನೇ ಒಂದ್ ಶಕ್ತಿ ಸರ್ ಅಂದೆ. ನೋಡಿ ಹೇಳಿದ್ರು ಗುಡಾಕೇಶ್ ಎಲ್ಲ ಚೆನ್ನಾಗಿ ಮಾತಾಡಿದ್ರು ಸರ್ ಅವ್ರ ಗುಡಾಕೇಶ್ ಯಜಮಾನ್. ತುಂಬಾ ಗುಡಾಕೇಶ್ ಇಷ್ಟಪಟ್ರು ನಿಮ್ಗೆ, ಅವ್ರಿಗೆ ಮೇಡಮ್ ತುಂಬಾ ಇಷ್ಟಪಟ್ರು. ಎಷ್ಟೊಂದ್ ಹೇಳಿದ್ರು ಹೇಗ್ ತರ ಇದಾರೆ ಹೇಮ ಮಾಡು ಅಂತ. ನನ್ ತುಂಬಾ ಎಂಕರೇಜ್ ಕೊಟ್ಟು ಹೋದ್ರು. ನೋಡ್ರಿ ಅವ್ರಿಗೂ ರಿಟೈರ್ಡ್ ಇನ್ 5 ತಿಂಗಳು ಸರ್ ಇರೋದು. ಹೇಮ ನಾನು ಬರ್ತೀನಿ, ನಿನ್ಕಿನ್ನ ನಾನ್ ಚೆನ್ನಾಗ್ ಮಾಡ್ತೀನಿ ಅಂತ ಹೇಳಿದೆ. ಸಂತೋಷ ಅಂದೆ. ಇಲ್ಲ, ಗುಡ ಇವಾಗ ಯಮ ಮೇಡಮ್ ಅವಾಗಿನ ಇವಾಗ ತುಂಬಾ ಚೆನ್ನಾಗಿದೆ. ಗುಡಾಕೇಶ ಅಳವಡಿಸ್ಕೊಂಡು ಅವ್ರ ಹೆಲ್ತ್ ಹ್ಮ್ ಇರ್ಬೋದು, ಅವ್ರ ಚೇಂಜ್ ಆಗ್ಬಿಟ್ರು ಇವಾಗ, ಬದಲಾವಣೆ ಆಗೋದು. ಹ್ಮ್ ನಾನು ನೋಡಿ ಎಲ್ರು ಬರ್ತಾ ಇದ್ದಾರೆ ನಮ್ಮ ಹಾಸನದಲ್ಲಿ. ಅಕ್ಕನ ಫ್ರೆಂಡ್ಸ್ ಎಲ್ಲರೂ, ಇವ್ ಹೇಮ ಇಷ್ಟೊಂದು ಆಕ್ಟಿವ್ ಆಗಿ ಊಟನೇ ತಿಂತಿರ್ಲಿಲ್ಲ ಮೇಡಮ್. ನಾನು ಒಂದು ಬೆಳಗ್ಗೆ ಮಾತ್ರೆ ತಗೊಂಡ್ರೆ ಗ್ಯಾಸ್ಟ್ರಿಕ್, ಒಂದು ರಾತ್ರಿ. ಯಾಕೆಂದ್ರೆ BSF ಮಾತ್ರೆ ಫ್ರೀಯಾಗಿ ಕೊಡೋರು, ದುಡ್ಡಿಲ್ಲ ಮಾತ್ರೆಗೆ, ಎಷ್ಟ್ ಮಾತ್ರೆ ಅಂತ ಹಾಕೊಳಕ್ಕಾಗುತ್ತೆ ಅಂತ ನಾನು ರಾಮದೇವ್ನ ಹಿಡ್ಬಿಟ್ಟೆ ಲಾಸ್ಟಿಗೆ. ಬೇಡಪ್ಪ ನಿಮ್ಮ ಔಷಧಿ ಮಾತ್ರೆ ಅಂತ. ಆಮೇಲೆ ನನ್ನ ಅದೃಷ್ಟ ಚೆನ್ನಾಗಿತ್ತು, ರಾಮದೇವ್ನು ಬೇಡ ಆ ಮಾತ್ರೆನೂ ತೀರ್ಬೇಕಿತ್ತು. ಯೋಗ ಮಾಡಿದ್ಮೇಲೆ ರಾಮದೇವ್ನ ಮಾತ್ರೆನೂ ತುಂಬಾ 5,000 ರೂಪಾಯಿ ತಿಂಗ್ಳಿಗ್ ಮಾಡೋರ್ ನನ್ಗೆ. ಇವಾಗ ಎಲ್ಲಾ ಬಿಟ್ಟು ಅಷ್ಟು ಚೆನ್ನಾಗಿದ್ದೇನೆ ಮೇಡಮ್. ನಿಮ್ ಮನೆಯವರು ಹೇಳಿ ಹೇಳಿ ಹಂಗಾತು. ಇನ್ನ ಅದ್ರಲ್ಲೇ ಇದ್ದೀರಿ. ಶಿಲ್ಪಾ ಅದ್ರೊಳಗೆ ಮೇಡಮ್ ಇದೆ. ಶಿಲ್ಪಾ ಮೇಡಮ್ ಮಾತಾಡಿ. ಸಾರಿ, ಥ್ಯಾಂಕ್ ಯು ಸರ್. ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಹಲೋ ಹಾ ನಮಸ್ಕಾರ ಸರ್. ಹ್ಮ್. ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ ಹೇಳಿ. ಸರ್ ಆಗಲೇ ಹೇಳಿದ್ನಲ್ಲ ಸರ್. ಹ್ಮ್. ಸರ್ ಹೇಳಿ ಹೇಳಿ ಮೇಡಮ್, ಹೇಳಿ. ಅವಾಗ್ಲೇ ಹೇಳಿದ್ನಲ್ಲ ಸರ್. ಹಾ ಅದ ಇದು ಅಪಪ್ರಚಾರ ಇದನ್ ಮಾಡಕಂತ ಅಂತಂದ್ ಸರ್. ಅದರೆ ಓಕೆ, ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ, ನೀವು ಮಾತಾಡಿ. ಅದೇ ರೀ, ಅವ್ರು ನಮ್ಮ ಇನ್ನೊಬ್ರು ನಮ್ಮ ಅಣ್ಣಾರಿಗೆ ರೀ ಅಮೌಂಟ್ ಹಾಕ್ರಿ 100 ರೂಪಾಯಿ, ಆಮೇಲೆ ನಿಂಗ್ ನೆಕ್ಸ್ಟ್ 100 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರಂತ್ರಿ. ಹ್ಞೂ ಹ್ಮ್ ಅಂತೇಳಿ ಸುಮ್ನ ಮನಿಗ್ ಬಂದ್ರಂತ ವಾಪಸ್ ಅವ್ರೆ ಅಂತಂದ್ರಿ. ಅದನ್ನ ಹ್ಮ್ ಅಂತಂದ್ರಂತ. ಹ್ಞೂ ಅಂತ ಹೇಳಿದ್ರಂತ ಸರ್. ಅದಕ್ರಿ ಅದೇನಿಲ್ಲ, ಅಪಪ್ರಚಾರ ಮಾಡ್ಲಿಕ್ಕತ್ತಾರ, ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡ ಅಂತಂದ್ ಹೇಳಿದಿನ್ರಿ ಸರ್. ಅದಕ್ರಿ ಹ್ಮ್ ಅದಕ್ರಿ ಸರ್. ಅಷ್ಟೇ, ಬಿಟ್ಟಾಕ್ಬೇಕಷ್ಟೇ. ಹ್ಮ್ ಹಾ ಸರ್. ಅಲ್ಲ ಇಲ್ಲೆಲ್ಲಾ ಇಷ್ಟೆಲ್ಲಾ ಜ್ಞಾನಿಗಳು ಅದೀವ್ರಿ ಸರ್. ಎಲ್ಲಾರ್ಗಿನ ಹಂಗತೆ ಎಲ್ಲಾ ಇದನ್ ಮಾಡಿದ್ರಿ ಯಾ ಜ್ಞಾನಿಗಳು ಯಾರು ನಂಬ್ತಾರ ಸರ್ ಹಂಗತೆ ಅವ್ರಿಗೆ? ನಮ್ ಪಾಪ ಏನ್ ಮಾಡೋದು, ಅವ್ರಿಗೆ ಅಷ್ಟು ಬುದ್ಧಿ ಬೆಳವಣಿಗೆ ಆಗಿಲ್ವಲ್ಲ, ಅಷ್ಟು ಜ್ಞಾನ ಇಲ್ಲ. ಅಜ್ಞಾನಿಗಳು ಮಾಡುವಂತ ಕೆಲ್ಸ ಬಿಡು ಸರ್ ಅದೆಲ್ಲಾರಿ. ಅಲ್ ಸರ್, ಹೌದಲ್ರಿ? ನಾವು ನಮ್ಮ ಎನರ್ಜಿ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಏನ್ ಸರ್? ನಾವು ನಮ್ಮ ಎನರ್ಜಿ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಹೌದ್ ಸರ್, ಹೌದ್ ಸರ್, ಹೌದ್ ನಾನು ಸರ್, ಹೌದ್ ರಸ್ತೆ ಸರ್, ನಡ್ಕೊಂಡು ಹೋಗ್ತಾ ಇರ್ತೀರಿ, ಹೌದ್ ಏನೇ ಸರ್. ಒಂದ್ ಕಡೆ ಒಳ್ಳೆ ಸ್ಮೆಲ್ ಬರ್ತದೆ, ಒಂದ್ ಕಡೆ ಬ್ಯಾಡ್ ಸ್ಮೆಲ್ ಬರ್ತದೆ. ಹಂಗಂತ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದನ್ನೇ ಬಿಟ್ಟು ಬಿಡ್ತೀರ? ಇಲ್ಲ. ಹಾ ಇಲ್ಲ, ಅಲ್ಲಿ ಏನೋ ಬ್ಯಾಡ್ ಸ್ಮೆಲ್ ಬಂತ ಅಂತ ಹೇಳಿ ಅದ್ರ ಜೊತೆಗೆ ಕುಸ್ತಿ ಬೀಳ್ತೀರ? ಅದೇನೋ ಹೊಲಸ್ ಕಾಣ್ತು ಅಂತ ಅದನ್ನ ತುಳ್ಕೊಂಡು ಹೋಗ್ತೀರಾ, ಇಲ್ಲ ಒದ್ದು ಹೋಗ್ತೀರಾ? ಏನ್ ಮಾಡ್ತೀರಾ? ಅಂದ್ರ ಸರ್ ಎಲ್ಲಾರ್ಗಿ ಫೋನ್ ಹಚ್ಚ ಹಂಗತೆ ಹೇಳಿದ್ರು ಸರ್. ಮತ್ ಜ್ಞಾನಿಗಳಿಗೆ ಎಷ್ಟು ಬೇಜಾರಾಗತ್ತಲ್ ಸರ್ ಅದು. ಹ್ಮ್. ಅದೇ, ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಅಷ್ಟೊತ್ತು ಮಾತಾಡಿದ್ರೇನೆ ಅದು ನೆಗೆಟಿವ್ ಎನರ್ಜಿ ಇದಾಗ್ತದೆ. ಹಾ ಸರ್. ಹ್ಮ್ ಅಂದ್ರ ಪತ್ರಿಜಿ ಸರ್ ರೀ ಎಲ್ಲಾರ್ಗಿ ಪ್ರಚಾರ ಮಾಡಂತ ಹೇಳ್ಯಾರದಲ್ ಸರ್. ಅದನ್ನ ಅದನ್ನೇ ಅವ್ರು ಪ್ರಚಾರ ಮಾಡ್ರಿ, ಮಾಡ್ತಿದ್ರು. ಎಲ್ಲಾರು ಜ್ಞಾನಕ್ ಬರ್ರಿ ಅಂತ ಹೇಳಿರ್ತಾರ ಸರ್. ಹಾ, ಇವ್ರು ಹಿಂಗತೆ ಜ್ಞಾನಕ್ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತಂದ್ ಹೇಳ್ತಾರಲ್ಲ, ಅದು ಅಪಪ್ರಚಾರ ಅಲ್ಲನ್ ಸರ್ ಅದು. ಅದನ್ನೇ ಹೇಳಿದ್ದೆ, ನೋ ಗಾಸಿಪ್ ಅಂತ ಹೇಳಿದ್ದಾರೆ. ಹ್ಮ್. ಹಾ, ಅವರೆಲ್ಲ ನಮ್ಮ ಎನರ್ಜಿ, ನಮ್ಮಲ್ಲಿರೋ ಈ ಪುರಂದರದಾಸರು ಒಂದು ಹೇಳ್ತಾರೆ, ನಿಂದಕರಿರಬೇಕು ಕೇರಿ ಹ್ಮ್. ಹಂದಿ ಕೇರಿ ಹೆಂಗೆ ಚಂದವೋ ಹಂಗೆ, ಅಂದಂದು ಮಾಡಿದ ಪಾಪವೆಂಬ ಮಲವ ತಿಂದು ಹೋಗುವರು ನಿಂದಕರು ಅಂತ ಹೇಳಿ. ನಾವು ನಮ್ಮಲ್ಲಿ ಏನೋ ಅಲ್ಪ ಸ್ವಲ್ಪ ಕರ್ಮ ಪಾಪ ಅನ್ನೋದು ಇರ್ತದೆ, ಅದನ್ನ ಅವರು ತಿಂದು ತಗೊಂಡು ಹೋಗ್ತಾರೆ. ಅದಕ್ಕೆ ನಿಂದಕರಿರಬೇಕು.
ಹಾಗಾಗಿ ಆಧ್ಯಾತ್ಮ ಸಾಧನೆಯಲ್ಲಿ ನಮ್ಮನ್ನು ಹೊಗಳೋರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಂದಕರು ಇರ್ಬೇಕಂತೆ. ಯಾಕೆಂದ್ರೆ ಅವ್ರು ನಮ್ಮ ಕರ್ಮನೆಲ್ಲ ತಗೊಂಡು ಹೋಗ್ತಿರ್ತಾರೆ. ಆಯ್ತಾ? ಹಾಗಾಗಿ ಅದಕ್ಕೆ ಪುರಂದರದಾಸರು ಅದನ್ನ ಹೇಳ್ತಾರೆ, ಹಂದಿ ಇದ್ದರೆ ಕೇರಿ ಹೆಂಗೆ ಚಂದವ ಹಂಗೆ. ಹಂದಿ ಏನ್ ಮಾಡ್ತದೆ, ಎಲ್ಲ ಹೊಲಸನ್ನೆಲ್ಲ ಕೇರಿಯಲ್ಲಿರೋದು ಏನು ಈಗ ಏನು ಕಾಲುವೆಯಲ್ಲಿರೋದು ಅದನ್ನೆಲ್ಲ ಆರಿಸಿ 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 ತಿಂದು 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 ಅಲ್ಲಿ ಏನೇ ಉಳಿಸಿರಲ್ಲ, ಎಲ್ಲ ಕ್ಲೀನ್ ಮಾಡಿರ್ತದೆ ಅಲ್ವಾ? ಹಂದಿ ಇದ್ದರೆ ಕೇರಿ ಹೆಂಗೆ ಚಂದವ ಹಂಗೆ, ಅಂದನ್ನು ಮಾಡಿದ ಎಂಬ ಮಲವನ್ನ ತಿಂದು ಹೋಗುವರು ನಿಂದಕರು ಅಂತ. ಹಾ, ಅದಕ್ಕೆ ಅವ್ರು ಬೇಕಾಗ್ತದೆ ಮೇಡಮ್. ನಾವು ಬೆಳಿಬೇಕು, ಎತ್ತರಕ್ಕೆ ಹೋಗ್ಬೇಕು ಅಂದ್ರೆ ಬೇಕವ್ರು. ಶತ್ರುಗಳಿದ್ರೆ ನಾವ್ ಮೇಲ್ ಬರ್ತೀವಲ್ಲ ಸರ್. ಓಕೆ, ಅದ ಇನ್ನು ತಲೆಯಾಗ ಅದ ಗುಯಿ ಒಂದ್ ಸ್ವಲ್ಪ ಇದು ಕಿತ್ತಾರ ಸರ್. ಮತ್ತೊಮ್ಮೆ ಅದಕ್ಕೆ ಕೇಳಿದೀನಿ ಸರ್. ಥ್ಯಾಂಕ್ಸ್ ಸರ್ ಹೇಳಿ. ಓಕೆ ಮೇಡಮ್. ಓಕೆ, ಹೇಮಾ ಮಾಸ್ಟರ್ ಮಾತಾಡಿ. ಮಾಸ್ಟರ್ ಎಲ್ಲರೂ ನೀರು ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಬೇಗ ಸ್ಟೋರ್ ಮಾಡೋಣ. ಅನ್ಮ್ಯೂಟ್ ಮಾಡಿ ಮೇಡಮ್. ಓಕೆ, ಮತ್ತೆ ಅನ್ಮ್ಯೂಟ್ ಮಾಡಿ. ಹಾ, ನಮಸ್ತೆ ಸರ್. ನಮಸ್ತೆ ಅರುಣ್ ಸರ್. ನಮಸ್ತೆ. ಒಂದು ರಾಮನಾಮ. ಹೇಳಿ ಮೇಡಮ್. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ, ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಹುದೋ ರಾಮ. ರಾಮ 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 ರಾಮ, ಒಳಿತ ನಡೆಗೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ. ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ, ಎನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಹುದೋ ರಾಮ. ರಾಮ 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 ರಾಮ, ಕೌಸಲ್ಯಾಗುವೆನು ಮಡಿಲಲಿರು ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ. ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ಎನಗೆ ಸೌಮಿತ್ರಿ ರಾಮ. ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ.
ರಘುರಾಮ 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 ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಹುದೋ ರಾಮ 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 ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ ಮತಿ ನೀನೆ ಗತಿ ನೀನೆ ಗತಿ ನೀನೆ ರಾಮ ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ ಪೂರ್ಣ ನೀ ಪ್ರಕಟ ನೀ ಆನಂದ ರಾಮ ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ ಗುರಿ ನೀನೆ ಗುರು ನೀನೆ ಹರಿವು ನೀ ರಾಮ ಗುರಿ ನೀನೆ ಗುರು ನೀನೆ ಹರಿವು ನೀ ರಾಮ ರಘುರಾಮ 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 ರಾಮ ನಗುರಾಮ ನಗರಾಮ ಜಗರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ 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 ನಮಸ್ತೆ ಸರ್. ವೆರಿ ಗುಡ್ ಮೇಡಮ್, ಸೂಪರ್. ನೀವು ರಾಮಾಯಣ ಹೇಳ್ತಾ ಇದ್ರಲ್ಲ, ರಾಮಾಯಣ ಕೇಳ್ತಾ ಇದ್ರಲ್ಲ, ಅದಕ್ಕೆ ರಾಮನಿಗೆ ಒಂದು ನಮಸ್ತೆ, ನಿಮಗೂ ನಮಸ್ತೆ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಎಲ್ಲಾರ್ಗು ಮನ ಮುಟ್ಟಂಗ್ ಹೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಿದೆ ಸರ್ ಕೇಳ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ನಮಸ್ತೆ ಸರ್. ಚೆನ್ನಾಗಿ ಹೇಳಿದ್ರಿ. ಪ್ರತಿ ಶುಕ್ರವಾರ ಹಾ ಗಾನ ಇರ್ತದೆ. ಹಾ ಹಾ ಶುಕ್ರವಾರ ಸಂಜೆ 6 ಗಂಟೆಗೆ ಪದ್ಮ ಮಾಸ್ಟರ್, ರತ್ನಮ್ಮ ಮಾಸ್ಟರ್ ಅವರೆಲ್ಲ ನಡೆಸಿಕೊಡ್ತಾರೆ. ಹಾ 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 ಎಲ್ಲರೂ ಜಾಯ್ನ್ ಆಗಿ ಎಲ್ಲರೂ ಹಾಡು, ನಿಮ್ಮಲ್ಲಿ ಏನೇನು ಹಾಡು ಗೊತ್ತಿರ್ತದೆ ಅದನ್ನ ಹೇಳ್ಬೋದು. ಓಕೆ ಸರ್. ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಯಿಂದ ಇರ್ತದೆ. ಹಾ ಹಾ 6ರಿಂದ 7:30 ಇಲ್ಲ 8 ಗಂಟೆವರೆಗೂ ಇರ್ತದೆ ಜೂಮ್ ಸೆಷನ್ನು. ಅದರಲ್ಲಿ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಹೇಳಿ ಎಲ್ಲ. ಓಕೆ ಸರ್. ಸಂಗೀತ ಅನ್ನೋದು ಕೂಡ ಒಂದು ಎನರ್ಜಿ ಅದು. ಹೌದು ಸರ್, ಅದರಲ್ಲೂ ರಾಮನಾಮ ಕೃಷ್ಣನಾಮ ತುಂಬಾ ಎನರ್ಜಿ. ಸಂಗೀತ, ನೃತ್ಯ, ಅವಾಗೆಲ್ಲ ಎನರ್ಜಿ ಆಗುತ್ತೆ ನಮ್ಮ ಸುತ್ತಲೂ. ನೋಡಿ, ದೇವತೆಗಳ ಭರತನಾಟ್ಯ ಮಾಡೋದು ನಾವೆಲ್ಲ ಹೇಳ್ತಿರ್ತೀವಲ್ಲ, ಇಂದ್ರನ ಮಾಡ್ತಾ ಇದ್ರು, ಗಂಧರ್ವರು ಸಂಗೀತ ಮಾಡ್ತಾ ಇದ್ರು. ಕೊನೆಗೆ ಶಿವ ತಾಂಡವ ನೃತ್ಯ ಮಾಡ್ತಾನೆ. ಯಾಕೆ ಮಾಡ್ತಾನೆ? ತಲೆ ಕೆಟ್ಟದವರಿಗೆ. ಅಂದ್ರೆ ಎನರ್ಜಿ ಆತರ ಕುಣಿದು 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 ಧ್ಯಾನಕ್ಕೆ ಕುತ್ಕೊಂಡ ಅಂತಂದ್ರೆ ಅಷ್ಟು ಎನರ್ಜಿ ಇದಾಗ್ತದೆ ಹಾಗೆ. ಓಕೆ ಮಾಸ್ಟರ್, ಟೈಮ್ ಹ್ಯಾಂಡ್ ರೈಸ್. ಏನ್ ಮಾಡೋಣ, ಬೇಗ ಬೇಗ ಮಾತಾಡಿ, ಒಂದೊಂದೇ ನಿಮಿಷ. ಕಾಂತಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್, ಚೆನ್ನಾಗಿತ್ತು ಮೇಡಮ್, ನೀವು ಹಾಡು ಹೇಳಿದ್ದು ಚೆನ್ನಾಗಿತ್ತು. ರಾಮನಾಮ ಪಾಯಸ ಕೃಷ್ಣನಾಮ ಸಕ್ಕರೆ, ನಮ್ಮ ಅರುಣ್ ಸರ್ ಅಲ್ವಾ? ಚೆನ್ನಾಗಿತ್ತು ಮೇಡಮ್, ನೀವು ಹಾಡಿದ ಹಾಡು ತುಂಬಾ ಚೆನ್ನಾಗಿತ್ತು, ಇಂಪಾಗಿತ್ತು. ಗ್ರೂಪ್ ಎಲ್ಲ ಚೆನ್ನಾಗ್ ಮಾಡಿದೀರಾ ಸರ್. ಅದೆಲ್ಲ ಒಂದು ನಂಬರ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆ ಬೆಂಗಳೂರಿಂದ ಬರೋರು ಬೆಂಗಳೂರ್ದು ಅವೆಲ್ಲ ಗ್ರೂಪ್ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿ ಹಾಕಿದೀರಾ. ತುಂಬಾ ಧನ್ಯವಾದಗಳು. ಕೆಲವಷ್ಟು ಡಿಲೀಟ್ ಆಗ್ಬಿಟ್ಟಿದ್ಯಲ್ಲ, ಯಾಕೆ ಸರ್? ಏನು ಡಿಲೀಟ್ ಮಾಡ್ಬಿಟ್ಟಿದ್ದೀರಾ? ಫಸ್ಟ್ ಅದು ಗ್ರೂಪ್ ಕಳ್ಸಿದ್ರಲ್ಲ. ಅದೇ ಕೆಲವೊಂದು ಅನ್ನೆಸೆಸರಿ ಎಲ್ಲ ಇತ್ತು, ಯಾರ್ಯಾರೋ ಏನೇನೋ ಶೇರ್ ಮಾಡಿದ್ರು, ಅದಕ್ಕೆ ಕ್ಲಿಯರ್ ಚಾಟ್ ಮಾಡಿದ್ದಾರೆ ಅಡ್ಮಿನ್ ಒಬ್ರು ಮಾಸ್ಟರು. ಇವಾಗೆಲ್ಲ ಹಾಕಿದೀವಿ ನೋಡಿ. ಏನ್ ಬೇಕಾಗಿತ್ತು ನಿಮ್ಗೆ ಅದ್ರಲ್ಲಿ? ಅದು ಬ್ಯಾಂಗ್ಳೂರ್ದಾನೆ ಡಿಲೀಟ್ ಆಗ್ಬಿಟ್ಟಿದೆ ಸರ್. ನಿನ್ನೆ ಇತ್ತು, ಆಮೇಲೆ ಮತ್ತೆ ಹಾಕಿದೀವಿ ನೋಡಿ. ಮತ್ತೆ ಹಾಕಿದೀರಿ? ಓಕೆ ಸರ್, ಮತ್ತಿದೆ. ತುಂಬಾ ಧನ್ಯವಾದಗಳು ಸರ್. ಅದೆಲ್ಲ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. ಅದು ಡಿಸ್ಟಿಕ್ ವೈಸ್ ಹಾಕಿದೀನಿ ನಂಬರ್ಸ್. ನೀವು ಅದ್ರ ನೋಡಿ ಅಯ್ಯ ಎಲ್ಲೆಲ್ಲಿಂದ ಬರ್ತಾ ಇದೀರಿ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಿ, ಒಬ್ಬೊಬ್ರಿಗೊಬ್ರು ಜೊತೆಗೆ ಬರ್ಲಿಕ್ಕೆ ಹೆಲ್ಪ್ ಆಗ್ತದೆ, ಅನುಕೂಲ ಆಗುತ್ತೆ. ಹೌದು ಸರ್, ಥ್ಯಾಂಕ್ ಯು ಸರ್.
ಹೌದು ಸರ್, ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್. ಒಬ್ಬೊಬ್ಬರ ಹೆಸರು, ಅವ್ರ ನಂಬರ್ಗಳು ಎಲ್ಲ ಕೊಟ್ಟಿದ್ದೀರಾ ಯಾವ ಚೆನ್ನಾಗಿ. ಡಿಸ್ಟಿಕ್ ಇಂದ ಬರ್ತಾ ಇದಾರೆ. ಹೌದು. ಪ್ರತಿಯೊಬ್ರು ಇದೇ ರೀತಿನಲ್ಲೇ ಮೇಡಮ್ ಮಾಡಿದ್ರು, ಚೆನ್ನಾಗಿತ್ತು ಹಾಡು. ಇದೇ ಪ್ರತಿ ಶುಕ್ರವಾರನೇ ಇರುತ್ತಾ ಕಲಾಮೃತ ನೃತ್ಯ, ಸಂಸ್ಕೃತಿಯಾಗಿ ನೃತ್ಯ ಮತ್ತೆ ಕಲಾಮೃತ, ಜ್ಞಾನ ಕಲಾಮೃತ ಇದ್ದೇ ಇರುತ್ತ. ಹಾಡ್ ಕೂಡ ಆಡ್ಬೋದು, ಮಕ್ಕಳ ಕೈಲಿ ಡ್ಯಾನ್ಸ್ ಕೂಡ ಆಡಿಸ್ಬೋದು, ಭರತನಾಟ್ಯ ಆಡಿಸ್ಬೋದು. ಇದೇ ರೀತಿ ಪ್ರತಿಯೊಬ್ರು ಅಳವಡಿಕೊಳ್ಳಿ. ಶುಕ್ರವಾರ ಸಂಜೆ 6ರಿಂದ 7 ತನಕ ಇರುತ್ತೆ. 6ರಿಂದ 6:30 ತನಕ ಧ್ಯಾನ ಇರುತ್ತೆ. 6:30ಯಿಂದ 7 ತನಕನೂ ಕೂಡ ನಾವು ಹಾಡು ಮತ್ತೆ ನೃತ್ಯ ಆಡಿಸ್ಬೋದು ಮಕ್ಕಳ ಕೈಲಿ. ದೊಡ್ಡವ್ರು ಕೂಡ ಆಡ್ಬೋದು, ಸಣ್ಣ ಮಕ್ಕಳ ಕೈಲಿ ಡ್ಯಾನ್ಸ್ ಕೂಡ ಆಡಿಸ್ಬೋದು. ಹೀಗೆ ಪ್ರತಿಯೊಬ್ರು ಒಂದು ಕಲೆ ಅಂತ ಅನ್ನೋದು ನಮ್ಮ ಒಳಗೆ ಇರುತ್ತೆ. ಅದನ್ನ ಈಚೆ ತರಬೇಕು. ಮೇಡಮ್ ಮಾಡಿದ್ರು. ಈಗ ತಾವೇ ಅನ್ಕೋತಾ ಇದ್ರ, ಒಳಗೆ ಆಡ್ಕೋತಾ ಇದ್ರು. ಈಗ ಎಲ್ಲಾರ ಮುಂದೆನು ಈ ಒಂದ್ ವೇದಿಕೆ ಅಂತ ಸಿಕ್ತಾಗ ಪ್ರತಿಯೊಬ್ರು ಅದು ಒಂದು ಎನರ್ಜಿ ಪಾಸ್ ಆಗುತ್ತೆ. ಸರ್ ಹೇಳ್ದಂಗೆನೆ ಅದು ಕೂಡ ಎನರ್ಜಿನೇ. ಒಂದು ನೃತ್ಯ ಆಡೋದು ಕೂಡ ಎನರ್ಜಿನೇ. ಆ ರೀತಿ ಪ್ರತಿಯೊಬ್ರು ಭಾಗವಹಿಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಪ್ರತಿಯೊಬ್ರು ಮಿಸ್ ಮಾಡ್ದೇನೆ ಪ್ರತಿ ಶುಕ್ರವಾರ ಮಿಸ್ ಮಾಡದೆ ಭಾಗವಹಿಸಿ ವೇದಿಕೆಗೆ ಅಂತ ಹೇಳ. ಥ್ಯಾಂಕ್ ಯು. ಓಕೆ ಮಾಸ್ಟರ್, ಎಲ್ಲರೂ ನೀರು ರೆಡಿ ಮಾಡ್ಕೊಳ್ಳಿ. ನಾವು ಲೋಕ కళ్యాణక్కాగి బంధు భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణుడి మీద అసలు ఎవడవయ్యా నువ్వు అన్నాడు. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಗುರುಗಳ ಕನಸಾದ ಧ್ಯಾನ ಜಗತ್